ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿಸ್ತು ಸತಾಂ ಇತ್ಯಾದಿಶ್ಯಾರಗಣಾಂ ಪ್ರಜಾಪತಿರ್ವಿಭುಃ ಆಶ್ವಾಸ್ಯ ಚ ಮಹಿಂಗಿರ್ಭಿಃ ಸ್ವಧಾಮ ಪರಮಂ ಯಯೌ. ಬ್ರಹ್ಮದೇವರು ಭಗವಂತನಾಡಿದ ಮಾತನ್ನ ಉಳಿದ ದೇವತೆಗಳಿಗೆ ಆಜ್ಞೆ ಮಾಡಿದ್ದಾರೆ. ಭೂಮಿ ದೇವಿಯನ್ನ ಅನೇಕ ಮಾತುಗಳಿಂದ ಸಾಂತ್ವನ ಸಮಾಧಾನಗೊಳಿಸಿದ್ದಾರೆ. ಭಗವಂತ ನಿನ್ನ ಮೇಲೆ ಅವತಾರ ಮಾಡಿ ಬರ್ತಾ ಇದ್ದಾರೆ. ನಿನ್ನ ಭಾರ ಇಳಹಲಿಗೋಸ್ಕರವಾಗಿಯೇ ಪರಮಪುರುಷನಾದ ಶ್ರೀಹರಿ ವೈಕುಂಠದಿಂದ ಬರ್ತಾ ಇದ್ದಾನೆ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಸತ್ಯಲೋಕವನ್ನು ಕುರಿತು ಅವರು ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಯದುಕುಲದ ಅಧಿಪತಿಯಾಗಿ ಶೂರಸೇನ ಮಹಾರಾಜ ಮಥುರಾ ಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇದ್ದಾನೆ. ಶೂರಸೇನನ ಮಗನೇ ವಸುದೇವ. ಅವನಿಗೆ ದೇವಕಿ ದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ದೇವಕಿಯ ಮದುವೆಯಲ್ಲಿ ಸೋದರಿಯ ಮದುವೆ ಅಂತ ಕಂಸ ಭಾರಿ ಓಡಾಡಿದ. ತಂಗಿಯ ಮೇಲೆ ಅಪಾರವಾದ ಪ್ರೀತಿ, ಸಾಕಷ್ಟು ಬಳುವಳಿಗಳನ್ನ ತಂಗಿ ಮದುವೆಯಲ್ಲಿ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟ ಅಂತಾನೆ ಒಂದು ಪಟ್ಟಿ ಮಾಡಿದ್ದಾರೆ. ಬಂಗಾರದ ಮಾಲೆಗಳಿಂದ ಅಲಂಕೃತವಾದ 400 ಆನೆ ಕೊಟ್ಟಂತೆ. ದಿನಕ್ಕೊಂದೊಂದು ದಿನ ಆನೆ ಮೇಲೆ ಮೆರವಣಿಗೆ ಹೋಗು. 15,000 ಕುದುರೆಗಳನ್ನ ಕೊಟ್ಟಂತೆ. 1,800 ಬಂಗಾರದ ರಥಗಳನ್ನ ಕೊಟ್ಟಂತೆ. ನನ್ನ ತಂಗಿನ ಕರ್ಕೊಂಡು ಹೋಗಿ ಗಂಡನ ಮನೆಯಲ್ಲಿ ಹೆಚ್ಚು ಕೆಲಸ ಮಾಡಿಸಬಾರ್ದು, ರಾಣಿ ತರ ನೋಡ್ಕೊಳ್ಬೇಕು. ಅದಕ್ಕೆ ಅವಳಿಗೆ ಆಳುಗಳನ್ನೆಲ್ಲ ಕೊಟ್ಟನಂತೆ. ಅದು ಎಷ್ಟು ಜನ ಅಂದ್ರೆ 200 ಗಂಡಾಳು 200 ಹೆಣ್ಣಾಳು ದಾನ ಮಾಡಿದ್ದಾರೆ. ಈ ಹೇಳ್ತಾ ನೋಡಿ, ಕೈಗೊಬ್ರು ಕಾಲ್ಗೊಬ್ರು. ಇವ್ರು ಕೈಗೊಬ್ರಲ್ಲ, ಕೈಗದ್ದು ಕಾಲ್ಗದ್ದು. ನಮ್ಮಲ್ಲೂ ಇರ್ತಾರೆ ಕೆಲವರು ದುಡ್ಡಿರೋರು, ಕೆಲಸದವ್ರು ಇಟ್ಕೊಂಡಿರ್ತಾರೆ. ಬಟ್ಟೆ ಒಗೆಯಕ್ಕೊಬ್ರು, ಅಡುಗೆ ಮಾಡೋಕ್ಕೊಬ್ರು ಅಲ್ವಾ ಇಟ್ಕೊಂಡಿರ್ತಾರ. ಹಾಗೆ ಪೂಜೆ ಮಾಡೋಕ್ಕೂ ಒಬ್ರು ಇಟ್ಕೊಂಡಿರ್ತಾರೆ. ಹಾಗೆಲ್ಲ ಇಟ್ಕೊಳ್ಬಾರ್ದು. ಯಾವುದಕ್ಕಾದ್ರೂ ಇಟ್ಕೊಳ್ಬೋದು, ಪೂಜೆಗೆ ನೀವೇ ಮಾಡಬೇಕು. ನಮ್ಮನೇಲೆಲ್ಲ ಕೆಲ್ಸಕ್ಕೆ ಬರೋದು ಭಾರಿ ಪ್ರಾಬ್ಲಮ್. ಯಾಕಂದ್ರೆ ಕೆಲ್ಸಕ್ಕೆ ಯಾರು ಬರ್ತಾರೆ? ವಯಸ್ಸಾದವರೇ ಬರ್ತಾರೆ. ಮನೇಲಿ ಯಾರು ಹೇಳೋದಿಲ್ಲ. ಏನೋ ಹೊಟ್ಟೆ ಪಾಡು, ಅವ್ರಿಗೆ ಆಗ 65-70 ಆಗಿರುತ್ತೆ. ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ, ಲಿಫ್ಟ್ ಇರಲ್ಲ. ಅವ್ರು ಬರೋ ಟೈಮ್ಗೆ ಹತ್ಕೊಂಡು ಬರುವಾಗಲೇ ಸಾಕಾಗ್ಬಿಟ್ಟು, ಯಾರು ಕೆಲಸದವ್ರು ಹತ್ಕೊಂಡು ಬರುವಾಗ ನೀವು ಮನೆ ಯಜಮಾನಿ ಹೋಗಿ ಅವ್ರ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದು ಸೋಫಾ ಮೇಲೆ ಕೂಡಿಸಿ ಮೊದಲು ಒಂದು ಕಪ್ಪು ಕಾಫಿಯೋ ತಿಂಡಿಯೋ ಕೊಟ್ಟು ಆಮೇಲೆ ನಿಂಗೆ ಏನಾಗತ್ತೋ ಮಾಡ್ಕೊಂಡು ಹೋಗಮ್ಮ, ಇಷ್ಟೇ. ಇದರ ಅವನು ಬರು ಅಲ್ವಾ? ನಮ್ಮನೆದೆಲ್ಲ ಇಂಥದ್ದು. ಕೆಲವರು ಕೆಲಸದವ್ರನ್ನ ಇಟ್ಕೊಂಡು ಹಣ ಚಚ್ಕೊಳ್ತಿರ್ತಾರೆ. ಏನ್ ಪ್ರಯೋಜನ, ನಾವೇ ಮಾಡ್ಬೇಕಾದ್ರೆ ಇನ್ನೇ ಏನೋ ಹೋಗಿ ಅಂತ ಇಟ್ಕೊಂಡಿದೀನಿ. ಏನು ಕೆಲಸ ಮಾಡೋದು? ಯಾಕಂದ್ರೆ ಆಳು ಮಾಡೋದು ಹಾಳು, ಮಗ ಮಾಡೋದು ಮಧ್ಯಮ, ದಾನ ಮಾಡೋದೇ ಉತ್ತಮ. ಮನೆ ಸಾರಿಸು ಅಂದ್ರೆ ಈ ಕ್ರಿಕೆಟ್ನವರು ಒಂದ್ಸತಿ 4 ಒಂದ್ಸತಿ 6 ಹೊಡೆದಾಗೆ ಪರಕೆ ತಗೊಂಡು ಒಂದ್ಸತಿ ಹೀಗಂದು ಹಾಗಂದು ಮಾಪ್ ತಗೊಂಡು ಹೀಗೆ ನಿಮ್ಗದು ಖುಷಿ ಆಗತ್ತಾ? ನೀವೇ ಬಟ್ಟೆ ತಗೊಂಡು ಬಕೆಟಲ್ಲಿಟ್ಟು ನೀರು ಜಾಲಾಡಿ ನನ್ನ ಮನೆ ಅಂತ ನೀವು ಒರೆಸಕ್ಕೂ ಮಗ ಒರೆಸಕ್ಕೂ ಕೆಲಸದವ್ರು ಭಾರೀ ವ್ಯತ್ಯಾಸ.
ನೀವು ಮಾಡೋ ಕೆಲಸ ನಿಮಗೆ ಕೊಡುವಷ್ಟು ಆನಂದ ಯಾರು ಮಾಡಿದ್ರು ಕೊಡೋದು, ಹೌದಾ? ಅದರಿಂದ ಹೋಗ ಬೇಜಾರು ಮಾಡ್ಕೊಳ್ತೀವಿ. ಅದಕ್ಕೆ ಈ ಕಂಸ ಏನ್ ಮಾಡಿದ್ದ, ಎಲ್ಲಿ ಆದ್ರೂ ವಯಸ್ಸಾದವ್ರ ಕೆಲಸ ಇಟ್ಕೊಂಡು ನನ್ನ ತಂಗಿ ಕೆಲಸ ಹೇಳ್ಬಿಟ್ರೆ ಸುಕುಮಾರಿಣ ಎಲ್ಲ ಹೆಂಗಿರ್ಬೇಕು, ಕೆಲಸದವರು ತುಂಬಾ ಹೆಂಗು, ಗಂಡಾಳು ಹೆಂಗು, ಏನ್ ಹೇಳಿದ್ರು ಪಟಾಪಟ್ ಮಾಡ್ಬಿಡ್ಬೇಕು ಅಲ್ವಾ? ಆ ಥರದವ್ರು ಕೊಟ್ಟಿಲ್ಲ. ನಾವು ಆ ಥರದವ್ರನ್ನ ಇಟ್ಕೊಳ್ಬೋದು, ಸ್ವಲ್ಪ ಹೆಂಗಿರೋರನ್ನ ಕೆಲಸದಲ್ಲಿ ಇಟ್ಕೊಳ್ಬೋದು. ಆದ್ರೆ ಹೆಂಗ್ ಬರ್ತಾರೋ ಹಂಗೆ ಬರ್ತಾರೆ, ಒಂದು ವಾರನೂ ಕೆಲಸ ಮಾಡಲ್ಲ. ಯಾಕಂದ್ರೆ ಒಂದು ವಾರ ಕೆಲಸ ಮಾಡಿ ನೀವೇನಾದ್ರು ನಂಬುದ್ರಿ ಇದ್ರೆ ಫೋನ್ ಇಟ್ಕೊಂಡು ಹೋದ್ರು ಸಾಕು, ಒಂದು ವಾರ ದುಡ್ಡು ಬರುತ್ತೆ. ಐಫೋನ್ಗಳು ಇಟ್ಕೊಂಡು ಹೋಗ್ತೀವಿ ಸಾಕು. ನೀವು ಫೋನ್ಗೆ ಕುತ್ತಿಗೆ ನೇತಾಕೊಂಡಿರೋಕ್ಕಾಗತ್ತ 24 ಗಂಟೆ? ಏನು ಕದ್ದು ಬಿಡ್ತಾರೋ ಏನೋ, ಏನು ಕತ್ತಿಯೋ ಗೊತ್ತಾಗ್ಬಿಟ್ರೆ ಕಷ್ಟ. ಅದರಿಂದ ಹೆಂಗಿರೋರ್ನ ಇಟ್ಕೊಳ್ಳೋದು ಕಷ್ಟ. ಅಲ್ಲಿ ಯಾರು ಕದಿಯೋ ಕಳ್ಳರೇ ಇರಲಿಲ್ಲ. ಕಂಸ ಕೊಟ್ಟವರು ಹೇಗಿತ್ತಂತೆ, ಇಲ್ಲಿ ಭಾಗವತ ವರ್ಣನೆ ಮಾಡುತ್ತೆ, ಸುಕುಮಾರಿಣಾಂ ದ್ವೇಷೇತೆ ಸಮಲಂಕೃತೆ. ಇವನು ಯಾವ ಆಳುಗಳನ್ನ ಕೊಟ್ಟಿದ್ದ, 200 ಹೆಣ್ಣಾಳು. ಆ ಹೆಣ್ಣಾಳುಗಳಿಗೆ ಒಬ್ಬೊಬ್ರು ಕುತ್ತಿಗೆಲೆ ಕಾಲ್ ಕೆಜಿ ಅರ್ಧ ಕೆಜಿ ಬಂಗಾರ ಹಾಕಿ ಬಳಸಿದ್ರು. ಇನ್ನೊಂದು ಚೈನ್ 1 ಗ್ರಾಮ್ 2 ಗಣ್ಣೆತ್ತಿ ಕಸದ ಜೊತೆ ಗುಡಿಸಾಕ್ಬಿಡೋರು. ಅವ್ರಿಗೆ ಹಚ್ಚಿಡುವ ನಿಮ್ದು ಯಾಕೆ ನೋಡ್ತಾರೆ ಅಲ್ವಾ? ಅಂಥವ್ರನ್ನ ಕೊಟ್ಟಿದ್ನಂತೆ. ಅಲ್ಲ, ಆನೆ ಕೊರಳಿಗೆನೆ ಬಂಗಾರದ ಮಾಲೆ ಹಾಕಿದವ, ಅದು 400 ಆನೆ. ಎಲ್ಲ ಆನೆಗಳಿಗೆ ಸರ್ಪ್ಲೆ ಹಾಕ್ತಾರಲ್ಲ, ಅದು ಬಂಗಾರದಿತ್ತಂತೆ. ಅಷ್ಟು ಶ್ರೀಮಂತ. ಆಚಾರ್ಯ ಇವೆಲ್ಲ ನಿಜನಾ, ರಿಯಲ್ಲ? ಎಲ್ಲ ನಿಜಾನೇ. ಯಾಕಂದ್ರೆ ಇದು ಬರೆದವರು ವೇದವ್ಯಾಸರು, ಸುಳ್ಳು ಹೇಳೋರಿಗೆ ಏನಾಗಬೇಕಿದೆ. ಇವಾಗ ನೀವು ಕೇಳಿದಿರಿ, ಇವಾಗ ಇತ್ತೀಚೆಗೆ ಕೆಲವು ದೇಶದಲ್ಲಿ ಕೆಲವು ಪ್ರೆಸಿಡೆಂಟ್ಗಳಿದ್ದರು, ಅವ್ರನ್ನ ಅಮೇರಿಕ ಹೊಡೆದು ಉರುಳಿಸ್ತು, ಸಾಯಿಸ್ತು. ಅವ್ರ ಮನೆ ಬಚ್ಚಲ ಮನೆಯಲ್ಲಿ ಎಲ್ಲ ಇದ್ದದ್ದು ಬಂಗಾರದ್ದೇ. ಅವ ಹೆಸರೆಲ್ಲ ಹೇಳಬಾರ್ದು, ಭಾಗವತ ಮೈಲ್ಗೆ ಅಂತಿರುತ್ತೆ. ಆ ಬಚ್ಚಲ ಮನೆ, ಅಡಿಗೆ ಮನೆ, ಎಲ್ಲಾ ಕಡೆ ಬಂಗಾರ ಬಂಗಾರ ಬಂಗಾರ. ಈ ಕಲಿಯುಗದ ಕಂಸಗಳೇ ಇಷ್ಟಿಟ್ಕೊಳ್ಳೋದಾದ್ರೆ ಆಗಿನ ಕಾಲದ ಕಂಸನ ಹತ್ರ ಇನ್ಯಾಕಿರ್ಬೇಡ ಲೆಕ್ಕ. ಅವನು ತನ್ನ ತಂಗಿ ಮದುವೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ, ಎಲ್ಲ ಮಾಡಿಕೊಟ್ಟ. ಕಡೆಗೆ ಸಾಯಂಕಾಲ ಮೆರವಣಿಗೆ. ಆ ಮೆರವಣಿಗೆ ಆಗುವಾಗ ಡ್ರೈವರ್ ಸೀಟ್ ಅಲ್ಲಿ ಇದ್ದ ಡ್ರೈವರ್ನ ಇಳಿಸ್ದ ಕಂಸ. ನನ್ನ ತಂಗಿ ಮದುವೆ, ನಾನೇ ಗಾಡಿ ಓಡಿಸ್ತೀನಿ ಅಂತ ಸಾರಥಿಯ ಸ್ಥಾನದಲ್ಲಿ ಕುದುರೆಗಳ ಹತ್ರ ಯಾರು ಕೂತ? ಕಂಸ ಕೂತ. ಅವನು ನಿಜವಾಗಿಯೂ ತಂಗಿ ಮದುವೆ ಚೆನ್ನಾಗಾಗ್ಬೇಕು, ತಂಗಿ ಸಂತೋಷ ಪಡ್ಬೇಕಲ್ಲ. ಈ ಗಾಡಿ ಕೂತು ಮುಂದೆ ಹೋದ್ರೆ 2 ಜಾಗದಲ್ಲಿ ನಿಂತು ನೋಡ್ತಾರೆ. ಅವರು ಹೊಗಳ್ಬೇಕು ಇವನ್ನ, ಫೋಟೋ ಬಿದ್ರೆ ಮೊದಲು ಹಿಂದೆ ಬೀಳ್ಬೇಕು. ಅವನಿಗೇನು ಆಸೆ, ಈ ಮದುವೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ಯಾ ಗೊತ್ತಿದ್ರೆ, ಅವನು ಕೂರ್ತಾ ಇದ್ದಾನಲ್ಲ ಅವನೇ ಅವ್ರ ಅಣ್ಣ, ಅವನ್ ಬಾರಿ ಜೋರು, ಹೀಗೆಲ್ಲ ಮಾತಾಡ್ಕೊಳ್ಳಿ, ತನ್ನ ಹೆಸರು ಫೇಮಸ್ ಆಗಲಿ ಅಂತ ಅವನು ಮಾಡಿದ್ದೇ ವಿನಃ ದೇವರು ಪ್ರೀತರಾಗಲಿ ಅಂತನೋ ಸಜ್ಜನ ಪ್ರೀತರಾಗಲಿ ಅಂತನೋ ಅಲ್ಲ. ಜನ ನೋಡಿ ಸಂತೋಷ ಪಡ್ಲಿ. ಇದು ಅವನ ಕಥೆ ಅಲ್ಲ ರೀ, ನಮ್ಮ ಕಥೆನೂ ಅಷ್ಟು. ನಮ್ದೇನಂದ್ರೆ ಸತ್ಯನಾರಾಯಣ ಪೂಜೆ ಅಂತ ಇಟ್ಕೊಳ್ತೀವಿ ಮನೆಗೆ. ಬಂದಾಗ ಎಲ್ಲ ಅಡಿಗೆ ಅವರಿಗೆ ಆಚಾರ್ಯ ಇಷ್ಟೇ ನೋಡಿ, ಆಚಾರ್ಯ ನೀವು ಹೇಗೆ ಮಾಡ್ತೀರಿ ಗೊತ್ತಿಲ್ಲ, ಬಂದು ಜನ ಸಂತೋಷವಾಗಿ ಹೋಗು. ಸತ್ಯನಾರಾಯಣ ಅವನೇನಾರ ದೇವ್ರದ್ದು ಬಿಡಿ, ಬಂದು ಜನ ಸಂತೋಷ. ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ದೇವ್ರಿಗೋಸ್ಕರ ಅಲ್ಲ ಅಲ್ವಾ? ಹಾಗನ್ಬಾರ್ದು. ಜನ ನೀವೇನೇ ಮಾಡಿದ್ರು ಅದ್ರಲ್ಲಿ ಒಂದು ಮಿಸ್ಟೇಕ್ ಕಂಡು ಹಿಡಿದೇ. ದೋಷ ಹೇಳೋದೇ ಜನಗಳ ದುರ್ಗುಣ. ಗುಣ ಎಂದೂ ಹೇಳಲ್ಲ, ಒಳ್ಳೆಯದನ್ನು ಯಾರೂ ಹೇಳಲ್ಲ. ಏನೋ ಒಂದು ಕೆಟ್ಟದ್ದಾದ್ರೆ ಅದನ್ನ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ನೀವು ತುಂಬ ದಿನ ಬದ್ರಿಗೋ ಕೇದಾರಕ್ಕೋ ಯಾತ್ರೆಗೆ ಹೋಗಿ ಬಂದ ಮೇಲೆ ನಿಮ್ಮನ್ನು ನೋಡಿದವರೆಲ್ಲ ಏನು ಕೇಳ್ತಾರೆ, ಏನಾಗ್ಲಿಲ್ವಾ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನಾದ್ರು ಆಗಬೇಕಿತ್ತು. ಮೇಲಿಂದ ಮೇಲೆ ಕೇಳ್ತಿರ್ತಾರ್ರಿ, ಏನೋ ಆಗ್ಲಿಲ್ವಾ, ಏನು ಪರವಾಗಿಲ್ಲ, ಹೋಗ್ಬೋದಾ? ಇವ್ರು ಹೋಗಲ್ಲ ಬಿಡಲ್ಲ.
ಪ್ರೀತಿಗಾಗಿ ಕರ್ಮ ಮಾಡಬಾರ್ದು, ದೇವರ ಪ್ರೀತಿಗಾಗಿ ಮಾಡಬೇಕು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಏನೇ ಮಾಡಿ. ಯಜಮಾನರು ಒಂದು ಲೋಟ ಕಾಫಿ ಕೊಡುವಾಗಲೂ ದೇವರೇ ನೀನು ಪ್ರೀತನಾಗು, ಅಂತರ್ಯಾಮಿಯಾಗಿ ನೀನಿದ್ದೀಯ. ಇವರಿಗೆ ಬುದ್ಧಿ ಕೊಡೋದು, ನಾನು ಬಯಸೋದು, ಅನಿಸೋದು, ಹೊಗಳಿಸೋದು ಎಲ್ಲ ನಿನ್ನ ಕೈಯಲ್ಲಿ. ನನ್ನ ಕೈಯಿಂದ ನಾನು ನಿಸ್ವಾರ್ಥವಾಗಿ ನಾನು ಮಾಡಿದ್ದೆ. ಇಷ್ಟು ಮಾಡಬೇಕೆ ವಿನ ನೀವು ಯಜಮಾನರು ಪ್ರೀತರಾಗಲಿ ಕೊಟ್ಟರೆ ಏನು ಇನ್ನೊಂಚೂರು ಬಿಸಿ ಮಾಡೋಕ್ಕೆ ಏನಾಗಿತ್ತು ನಿಮಗೆ, ಇನ್ನೊಂಚೂರು ಡಿಕಾಕ್ಷನ್ ಹಾಕಕ್ಕೆ ಏನಾಗಿತ್ತು? ನೀವು ಏನು ಕೊಟ್ಟರು ಅದ್ರಲ್ಲಿ ಏನಾದ್ರು ಒಂದು ಹೇಳೇ ಯಾಕೆಂದ್ರೆ ಅವರಿವ್ರ ಪ್ರೀತಿ. ದಾಸರಂತಾರೆ, ಹರಿಯೇ ನಿನ್ನ ಮೆಚ್ಚಿಸಬಹುದು, ಜನರ ಮೆಚ್ಚಿಸಬಹುದೇ? ಕ್ವಶನ್ ಮಾಡಿ. ಆಗಲ್ಲ. ಇವನು ಜನಪ್ರಿಯರಾಗಿ ಅಂತ ಸಾರಥಿ ಸೀಟಲ್ಲಿ ಕೂತು ರಾತ್ರಿ ಹೊಸ ಗಂಡು ಹೆಣ್ಣು ಕೂಡಿಸ್ಕೊಂಡು ಮೆರವಣಿಗೆ ಹೊರಡುವಾಗಲೇ ಲೇಟು. ಈಗಾದ್ರೂ ಬೆಳಗ್ಗೆ 10:30, ಅವನು ಹೊರಟಿದ್ದು ರಾತ್ರಿ 11:30. ಅದು ದೊಡ್ಡ ಸರ್ಕಲ್, ಭಾರಿ ಜನ ಸೇರಿದ್ರು. ಅಲ್ಲಿಗೆ ಹೋಗುವಾಗ 12 ಒಂದಾಗಿತ್ತು. ಇದ್ದಕ್ಕಿದ್ದಾಗೆ ಡಮ 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 ಶಬ್ದ. ಯಾರು ನಗಾರಿ ಬಾರಿಸ್ತಾ ಇಲ್ಲ. ದೇವಲೋಕದ ದುಂದುಬಿ ಶಬ್ದ ಮಾಡ್ತಾ ಇದ್ರು. ಎಲ್ಲರೂ ಸೈಲೆಂಟ್ ಆದ್ರು. ಎಲ್ಲ ಆಕಾಶದ ಕಡೆ ನೋಡ್ತಾ ಇದ್ರೆ ಅಲ್ಲಿಂದ ಒಂದು ಸೌಂಡ್ ಕೇಳಿಸ್ತು, ಅಶರೀರವಾಣಿ. ಅದು ಏನು ಹೇಳ್ತು ಅಂದ್ರೆ, ಈ ಕಂಸನ ಕಡೆ ಹೇಳ್ತಾ, ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಮಯಸೇ ಬುಧ. ಅಸ್ಯ ಇವಳ ಹೊಟ್ಟೆಯಲ್ಲಿ ಹುಟ್ಟುವ 8ನೆಯ ಮಗು ನಿನಗೆ ಮೃತ್ಯು. ಅಂತ ಮೃತ್ಯುವಿನ ತಾಯಿಗೆ ಇಂಥ ವೈಭವದ ಮೆರವಣಿಗೆ ಮಾಡ್ತಾ ಇದೆಯಲ್ಲೋ ಮೂರ್ಖ. ಇವನ್ ಈ ಕಡೆ ನೋಡ್ದ, ಆ ಕಡೆ ಯಾರ್ದು ಮೆರವಣಿಗೆ ಇರಲಿಲ್ಲ, ಇವನ್ನೇ. ಯಾರು ಅಂದ್ರೆ ಅವನ್ನ ಅಂದಿರ್ಬೇಕು, ಇವೆಲ್ಲ ನನ್ನೇ ಅಂತಿದ್ದಾರೆ ಅಂತ ಗೊತ್ತಾಯ್ತು. ಇವಳು ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗು ನನಗೆ ಮೃತ್ಯು ಅಂತ ಸುದ್ದಿ ಗೊತ್ತಾಗಿದೆ. ಇವನಿಗೆ ಎಷ್ಟು ಪ್ರೀತಿ ಇತ್ತೋ ಅದೆಲ್ಲ ಜರ್ರ ಜಾರಿ. ಸಿಟ್ಟು ಬಂತು. ಇವಳಿದ್ರಲ್ವಾ ಅಂತ ಹೇಳಿ ಆ ಕೈಯಲ್ಲಿದ್ದ ಲಗಾಮು ಚಾಟಿ 2 ಬಿಸಾಕ್ದ. ಆ ಚಾಟಿ ಹಿಡ್ಕೊಂಡು ಕೈಯಲ್ಲಿ ಹೊರೆಯಿಂದ ಕತ್ತಿಯನ್ನ ಸೆಳೆದ. ಲಗಾಮ್ ಹಿಡಿದ ಕೈಯಲ್ಲಿ ಅವಳ ಮೊಗ್ಗಿನ ಜಡೆಯನ್ನ ಹಿಡಿದು ತಲೆಯನ್ನ ಬಗ್ಗಿಸಿ ಕತ್ತರಿಸಿಬಿಡ್ತೀನಿ ಅಂತ ಕೈ ಹತ್ತೇ ಬಿಟ್ಟರಿ. ಸರ್ಕಲ್ ಅಲ್ಲೇ ಈ ಪಕ್ಕದಲ್ಲಿ ಕೂತಿದ್ನಲ್ಲ ಗಂಡು, ಮದುವೆ ಆಗಿ ಅವನಿಗೆ ಆಶ್ಚರ್ಯ. ಮೊದಲು ಪ್ರೆಸೆಂಟೇಶನ್ ಕೊಡುವಾಗೆಲ್ಲ ಒಳ್ಳೆ ಬಾಮೈದ ಸಿಕ್ಕ ಅಂತ ಅಂದ್ಕೊಂಡಿದ್ದು. 400 ಆನೆ, 1800 ಕಾರು ಎಲ್ಲ ಕೊಟ್ಟಾಗ ಒಳ್ಳೆ ಬಾಮೈದ. ಈಗ ಕೈಯಲ್ಲಿ ದೊಡ್ಡ ಕತ್ತಿ ಎತ್ಕೊಂಡಿದ್ದು ಒಳ್ಳೆ ರೌಡಿ ಬಾಮೈದ ಸಿಕ್ಕನಲ್ಲಪ್ಪ. ಏನ್ ಮಾಡೋದು? 1 ನಿಮಿಷ ಬಿಟ್ಟರೆ ಕತ್ತರಿಸೇ ಹಾಕ್ಬಿಡ್ದ. ಮಾನಿಲ್ಲ, ಮರ್ಯಾದೆ ಇಲ್ಲ. ಕಡೆ ಏನ್ ಮಾಡ್ದ, ಹೊಸ ಗಂಡು ಮದುವೆ ಆದವನು ಎದ್ದು ನಿಂತು ಕತ್ತಿ ಕೈ ಹಿಡಿದುಕೊಂಡು ಹೇಳ್ತಾ ಇದ್ದಾನೆ, ನೋಡು, ಹುಟ್ಟಿದವರೆಲ್ಲ ಒಂದಿನ ಸಾಯಬೇಕು, ಹುಟ್ಟಿದವರೆಲ್ಲ ಒಂದಿನ ಸಾಯಬೇಕು. ಆಚಾರ್ಯ ಯಾಕೆ ಅಂತ ಯಾರು ಕೇಳಿ, ಯಾಕಾಚಾರ್ಯ ನಮ್ಮ ಕಂಡ್ರಲ್ವಾ ಸಾಯ್ಬೇಕು ಸಾಯ್ಬೇಕು? ಅಲ್ಲರಿ, ನೀವು ಹುಟ್ಟಿದ್ದೇ ಈಗ ಟ್ರೈನ್ ಹತ್ತಿದ್ದೀರಪ್ಪ. ಯಾಕೆ ಹತ್ತಿದ್ದೀರಿ? ಇಳಿಲಿಕ್ಕೆ ಹತ್ತಿದ್ರಿ ಅಲ್ವಾ? ಟ್ರೈನ್ ಹತ್ತದವ್ರ ಹತ್ರ ಯಾಕೆ ಹತ್ತಿದ್ರಿ? ಅಯ್ಯೋ ಮನೇಲಿ ಬೇಜಾರಾಯ್ತಲ್ಲ ಟ್ರೈನ್ ಹತ್ಕೊಂಡು ಯಾಕಿದ್ದಾರ? ಮನೇಲಿ ಬೇಜಾರಾದ್ರೆ ಟ್ರೈನು ಬಸ್ಸು ಆಟೋ ಹತ್ತಿದಾರ? ಯಾಕೆ ಹತ್ತಿದ್ದಾರೆ? ಎಲ್ಲೋ ಒಂದ್ ಕಡೆ ಇಳಿಲಿ. ಹುಟ್ಟಿದ್ದೇ ಸಾಯುತ್ತೆ. ಜಾತಸ್ಯ ಧ್ರುವೋ ಹಿ ಮೃತ್ಯು. ಕೃಷ್ಣ ಹೇಳಿ ಹುಟ್ಟಿದವರಿಗೆಲ್ಲ ಸಾವಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಸಾಯಲೇಬೇಕು. ಅಲ್ಲದ್ರೆ ಯಾವಾಗ ಸತ್ತು ಬೇಜಾರಾಗ್ತದೆ. ಇಲ್ಲ, ಇದೊಂದು ಸತಿ ಸತ್ತು ಬಿಡು. ಸತ್ಕರ್ಮ ಮಾಡಿದ್ರೆ ಮತ್ತೆ ಹುಟ್ಟಬೇಕಂತಿಲ್ಲ, ಹುಟ್ಟಿದ್ರೆ ಮಾತ್ರ ಸಾಯಬೇಕು. ಸತ್ತವರೆಲ್ಲ ಹುಟ್ಟಬೇಕು ಅಂತಿಲ್ಲ, ಹುಟ್ಟಿದವರೆಲ್ಲ ಸಾಯಬೇಕು. ಅದಕ್ಕೆ ನಾವು ಸಾಯಕ್ಕೆ ಮುಂಚೆ ಹುಟ್ಟಲಿಕ್ಕೆ ಬಾರದಂತಹ ಕರ್ಮಗಳನ್ನು ಮಾಡಬೇಕು. ಅದರ ನಮ್ಮ ಹಣೆ ಬರ, ನಾವು ಒಂದಿನ ಬದುಕಿದ್ರೆ ಮಿನಿಮಮ್ 14 ಜನ್ಮಕ್ಕೆ ಬೇಕಾಗುವಷ್ಟು ಪಾಪ ಮಾಡ್ತೀವಿ.
ಇವತ್ತು ಒಂದಿನ ಇದ್ರಿಂದ 14 ಜನ್ಮ ಬಂತು ಅಂದ್ಕೊಳ್ಳಿ. ಒಂದು 7 ದಿನ ಇಂಟು 14 ಎಷ್ಟು ಲೆಕ್ಕ ಹಾಕೊಳ್ಳಿ. ಒಂದು ತಿಂಗಳು ಇಂಟು 14 ಹಾಕೊಳ್ಳಿ. ಒಂದು ವರ್ಷ ಇಂಟು 14 ಹಾಕೊಳ್ಳಿ. ನೀವೀಗ 70 ವರ್ಷ ಆಗಿದ್ರೆ 70 ವರ್ಷ ಇಂಟು 14 ಹಾಕೊಳ್ಳಿ. 2 ಜನ್ಮ. ಓ ಅಲ್ವಾ? ಈ ಜನ್ಮಗಳು ಬೇಡ ಅಂತಾದ್ರೆ ಅಂತ ಸತ್ಕರ್ಮಗಳನ್ನ ನಾವು ಮಾಡಬೇಕು. ಮಾಡಬಾರದು ಮಾಡಿ ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ಪ್ರಯೋಜನ. ಎಕ್ಸಾಮ್ ಹೋಗಿ ಒಂದು ಪ್ರಶ್ನೆಗೂ ಆನ್ಸರ್ ಬರ್ತಿರೋದು. ಅವನು ರಿಸಲ್ಟ್ ಬೋರ್ಡ್ ಮೇಲೆ ಎಲ್ಲ ರ್ಯಾಂಕ್ ಕಡೆ ನೋಡ್ತಾ ಇದ್ವಿ, ಎಲ್ಲಿ ಸಿಗುತ್ತೆ ಅವನಿಗೆ ಇಡೀ ಇದ್ರು ಹೆಸರೇ ಇರೋದು. ಯಾಕಂದ್ರೆ ಫೇಲ್ ಅವ್ರ ಹೆಸರೇ ಯಾರು ಆಗ್ತಾರೆ. ಇವನು ಫೇಲಲ್ಲಿ ರ್ಯಾಂಕ್, ಪಾಸಲ್ಲಿ ರ್ಯಾಂಕ್ ಅಲ್ಲ, ಫೇಲ್ ಆದವರಲ್ಲಿ ರ್ಯಾಂಕ್. ಇವನಂಥವನು ಅವ್ನು ಹೇಳ್ತಾ ಇದ್ದಾನೆ, ಹುಟ್ಟಿದವರೆಲ್ಲ ಒಂದಿನ ಸಾಯ್ಬೇಕು. ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಏನ್ ಗೊತ್ತಾ, ಯಾವತ್ತು ಸಾಯ್ತೀವಿ ಅನ್ನೋದು ಅದೇ ಗೊತ್ತಿಲ್ಲ. ಗೊತ್ತಿದ್ರು ಏನೇನ್ ಮಾಡ್ಬಿಡ್ತಿದ್ವು ನಾವು ಅಲ್ವಾ? ನಾಳೆ ಸಾಯ್ತೀವಿ, ಹೆಂಗಿದ್ರು ಸಾಯ್ತೀವಿ ಅಂತ ಇವತ್ತೊಂದು 2 ಜನ ಸಾಯಿಸಿ ಸತ್ತೋದು. ಯಾರ್ಯಾರಾಗಲ್ಲ ಒಂದು ಪಟ್ಟಿ ಮಾಡ್ಕೊಂಡು ನಾಳೆ 10 ಗಂಟೆ ನಾವು ಹೋಗ್ತೀವಿ, ಬೆಳಗ್ಗೆ 6 ಗಂಟೆ ಅಂತ ಶುರು ಒಬ್ಬೊಬ್ಬರನ್ನೇ ಮುಗಿಸ್ಕೊಂಡ್ ಏನ್ರಿ ಇಲ್ಲ ನಾನು ಹೇಗಿದ್ರು ಸಾಯ್ತೀನಿ ಅಂದ್ರೆ ಎಲ್ಲ ಮಾಡಬಾರದು ಮಾಡ್ಬಿಡ್ತಿದ್ವಿ. ಅದಕ್ಕೆ ದೇವ್ರು ಏನ್ ಮಾಡ್ದ, ಸಾಯೋ ಡೇಟು ಟೈಮು ನಿಮ್ಗೆ ಗೊತ್ತಾಗ್ತದ. ಬಹಳ ಕಷ್ಟ. ಅದಕ್ಕೆ ವಸುದೇವ ಹೇಳ್ತಾನೆ, ನಿಂಗೆ ಟೈಮು ಡೇಟು ಗೊತ್ತಾಗ್ತದೆ ಅಲ್ವಾ? ಇವಳು 8ನೇ ಮಗು ನಿನ್ನ ಕೊಲ್ಲುತ್ತೆ. ನೀನೇನಾದ್ರೂ ಇವಳನ್ನು ಕೊಂದ್ರೆ ಇನ್ನು ನಿನ್ನ ಮೃತ್ಯು ಎಲ್ಲಿ ಹುಟ್ಟುತ್ತೋ ಯಾರಿಗ್ ಗೊತ್ತು, ಯಾವಾಗ ಹುಟ್ಟುತ್ತೋ ಯಾರಿಗ್ ಗೊತ್ತು. ಅದ್ರ ಬದಲು ಇವಳು ಇಟ್ಕೊಂಡಿದ್ರೆ ಇವಳು ಹೊಟ್ಟೆಲೇ ಹುಟ್ಟಾನೆ ಅಲ್ವಾ? ಅದರಿಂದ ಇವಳನ್ನು ಕೊಲ್ಬೇಡ. ನಿನಗೇನು, ಇವಳೇನು ಮೃತ್ಯು ಅಲ್ಲ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ತಾನೇ. ನಿನಗೆ ಆ ಎಲ್ಲ ಮಕ್ಕಳನ್ನು ನಿನಗೆ ಕೊಟ್ಟು ಬಿಡ್ತೀನಿ ಇಲ್ಲ, ಹುಟ್ಟುವ ಎಲ್ಲ ಮಕ್ಕಳನ್ನು ನಿನಗೆ ಕೊಡ್ತೇನೆ. ನೀನು ಈ ಮಕ್ಕಳಿಂದ ನನಗೆ ಸಾವು ಬರುತ್ತೆ ಅನ್ನುವ ಭಯದಿಂದ ಇವಳನ್ನ ಕೊಳ್ಬೇಡ. ನಖ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವೈತ್ವಾ ಆಕಾಶ ಶರೀರವ ಪುತ್ರಾನ್ ಸಮರ್ಪಯಿಷ್ಯೆ ಅಸ್ಯಾಹ ಯತಸ್ತೆ ಭಯಮುಕ್ತಿತಂ. ಯಾವ ಮಕ್ಕಳಿಂದ ನಿನಗೆ ಮೃತ್ಯು ಇದೆಯೋ ಆ ಎಲ್ಲ ಮಕ್ಕಳನ್ನು ನಿಂಗೆ ಕೊಟ್ಬಿಡ್ತೀನಿ ಅಂತಂದ. ಅವನ ಮಾತಿಗೆ ಬೆಲೆ ಕೊಟ್ಟು ಕಂಸ ಬಿಟ್ಟ. ಸುಮ್ಮನೆ ಬಿಡ್ಲಿಲ್ಲ, ಗಂಡ ಹೆಂಡತಿ ಬೇಡಿಯಾಗಿ ಜೈಲೊಳಗೆ ಬಿಟ್ಟ, ಬಂದಿಖಾನೆಗೆ ಹಾಕಿಬಿಟ್ಟ. ಕಾಲಾನಂತರದಲ್ಲಿ ದೇವಕಿ ದೇವಿ ಒಂದು ಗಂಡು ಮಗುವನ್ನ ಹಡೆದು, ಆ ಗಂಡು ಮಗುವನ್ನ ಕೀರ್ತಿಮಾನ್ ಅಂತ ಹೆಸರು ಅವನಿಗೆ. ಅರ್ಪಯಾಮಾಸ ಕೃಚ್ಛ್ರೇಣ. ಹುಟ್ಟಿದ ಮಗುವನ್ನ ತೆಗೆದುಕೊಂಡು ವಸುದೇವ ಕಂಸನ ಹತ್ರ ಬಂದ. ನಾ ಹೇಳಿದ ಹಾಗೆ 1ನೇ ಮಗು ನಿನಗೆ ಕೊಡ್ತಾ ಇದ್ದೀನಿ ತಗೋ. ಇಲ್ಲಿ 2 ಕಥೆ. ಒಂದು, ಹುಟ್ಟಿದ ಮಕ್ಕಳನ್ನೆಲ್ಲ ಕೊಡೋದಾದ್ರೆ ಮಕ್ಕಳನ್ನು ಪಡಿಬೇಕಿತ್ತು ಯಾಕೆ? ಶಾಸ್ತ್ರ ಹೇಳುತ್ತೆ, ಮಕ್ಕಳು ಮುಂದೇನಾಗತ್ತೆ ಅನ್ನುವ ಭವಿಷ್ಯವನ್ನ ನಿರ್ಧಾರ ಮಾಡುವ ಯೋಗ್ಯತೆ ನಿಮ್ಮಲ್ಲ. ನೀವು ದಂಪತಿಗಳು ದೇವರು ಪ್ರೀತನಾಗಲಿ, ಒಳ್ಳೆ ದೈವ ಭಕ್ತರು, ದೇಶಭಕ್ತರು ಹುಟ್ಲಿ ಅಂತ ಮಕ್ಕಳನ್ನ ಪಡಿಬೇಕು. ಮಕ್ಕಳು ಹುಟ್ಟಕ್ಕೆ ಮುಂಚೆ ಅಯ್ಯೋ ಆಚಾರ್ಯ ನಾನು ಯಾವ ಮಕ್ಕಳು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ಹುಟ್ಟೋ ಮಗು ಕುಂಟ ಆದ್ರೆ ಏನ್ ಮಾಡೋದು ಹೇಳಿ ಅಂತ, ಹುಟ್ಟೋ ಮಗು ದೈವ ದ್ರೋಹಿ ಆದ್ರೆ ಏನ್ ಮಾಡೋದು ಹೇಳಿ ಅಂತ, ದೇಶ ದ್ರೋಹಿ ಆದ್ರೆ ಏನ್ ಮಾಡೋದು ಅಂತಾರೆ, ಭಯೋತ್ಪಾದಕ ಆದ್ರೆ ಹಿಂಗ ಅನ್ಕೊಂಡು ಯಾರು ಮಕ್ಕಳನ್ನ ಪಡೆದೇ ಇರ್ತಾರ? ಏನಾಗುತ್ತೆ, ನಿಮ್ ಕೈಲಿ ಇಲ್ಲ, ನೀವು ಪಡೆಯೋದಷ್ಟೇ ನಿಮ್ ಕೆಲಸ. ಇವನು ಪಡೆದ. ಇನ್ನೊಂದು ಕಥೆ ಏನಂದ್ರೆ, ಯಾಕೆ ಮಗುವನ್ನ ಕೊಟ್ಟ? ಹುಟ್ಟೇ ಇಲ್ಲ ಅಂತ ಅನ್ಬೋದಿತ್ತು, ಏನಾದ್ರು ಮಾಡ್ಬೋದಿತ್ತಲ್ಲ ಅಂದ್ರೆ, ಇವನು ಜೀವನದಲ್ಲಿ ಸುಳ್ಳೇ ಹೇಳಿಲ್ಲ. ಯಾರು? ಸುದೇವ ಸುಳ್ಳೇ ಹೇಳಿಲ್ಲ ಅಲ್ಲ, ಅವನಿಗೆ ಸುಳ್ಳಂದ್ರೆ ಭಾರಿ ದುಃಖ. ಅವನಿಗೆ
ಯಾರಾದರೂ ಅವ್ನು ನೋಡಿ ಭಾರಿ ಸುಳ್ಳುಗಾರ ಅಂದ್ಬಿಟ್ರೆ ಗಳಗಳ ಹತ್ತು ಬಿಡ್ತೀವಿ. ಒಂದಿನ ಒಂಚೂರು ಸುಳ್ಳು ಹೇಳಿ. ಈಗ ಯೋಚನೆ ಮಾಡಿ, ಕೃಷ್ಣ ಯಾಕೆ ಅವ್ರ ಮನೇಲಿ ಹುಟ್ಟಿದ, ನಮ್ಮ ಮನೇಲಿ ಯಾಕೆ ಹುಟ್ಟಲ್ಲ? ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಸುಳ್ಳೇಶ್ವರ, ಎದ್ದಾಗ ಶುರು ಮಾಡ್ತೀವಿ, ಮಲ್ಕೊಳ್ಳೋ ತನಕ ಬರೀ ಸುಳ್ಳು ಸುಳ್ಳು ಸುಳ್ಳು. ಅದಕ್ಕೆ ದಾಸರು ನಮ್ಮನ್ನ ನೋಡೇ ಒಂದು ಪದ್ಯ ಮಾಡಬೇಕು, ಸುಳ್ಳು ನಮ್ಮಲ್ಲಿಲ್ಲ, ಸುಳ್ಳೇ ಮನೆ ದೇವ್ರು. ಮನೆ ದೇವ್ರನ್ನ ಯಾರು ಬಿಡಕ್ಕಾಗತ್ತಾ? ವರ್ಷಕ್ಕೊಂದ್ಸತಿನಾರು, ನಾವು ದಿನಕ್ಕೊಂದ್ಸತಿನಾರು ಮನೆ ದೇವ್ರಿದ್ದಾರೆ. ಯಾವುದು? ಸುಳ್ಳು. ನಮಗೆ ಸುಳ್ಳು ಹೇಳುವಷ್ಟು ಈಸಿ ಇನ್ಯಾವುದೂ ಇಲ್ಲ. ಅವನಿಗೆ ಸುಳ್ಳು ಹೇಳುವಷ್ಟು ಕಷ್ಟ ಇನ್ನೊಂದಿಲ್ಲ. ಬೇಕಾದ್ರೆ ಮಕ್ಕಳು ಸತ್ರು ಪರವಾಗಿಲ್ಲ, ತಾನು ಸುಳ್ಳು ಇಂಥ ವ್ಯಕ್ತಿ ವಸುದೇವ. ಅದಕ್ಕಾಗಿಯೇ ಭಗವಂತ ಅವರ ಮನೆಯಲ್ಲಿ ಆ ದೇವರ ಹೆಸರು ಕೂಡ ಸತ್ಯ ಅಂತ. ಭಾಗವತದಲ್ಲಿ ದೇವರ ಹೆಸರೇ ಸತ್ಯಂ ಪರಂ ಧೀಮಹಿ. ಸತ್ಯ ಅಂದ್ರೆ ಜ್ಞಾನ ಆನಂದವೇ ಯಾರದು ದೇಹವೋ ಅವನಿಗೆ ಸತ್ಯ. ಅದನ್ನೇ ಸಚ್ಚಿದಾನಂದ ವಿಗ್ರಹ, ಸತ್ ಚಿತ್ ಅಂಥದ್ದು ದೇಹ, ಜ್ಞಾನಾತ್ಮಕವಾಗಿರ್ತಕ್ಕಂತಹ ದೇಹ. ಅಂತಹ ಭಗವಂತ ಸತ್ಯ ಶಬ್ದ ವಾಚ್ಯನಾದ ಕಾರಣ, ಸತ್ಯ ಮಾತಾಡೋದೇ ವ್ರತ ನೇಮ ಧಾರಣೆ ಮಾಡಿದ ವಸುದೇವನ ಮನೆಯಲ್ಲಿ ಅವತಾರ ಮಾಡಲಿಕ್ಕೆ ಉತ್ಸುಕನ. ಮೊದಲನೇ ಮಗು ಕಂಸ ನೋಡಿ ವಸುದೇವನಿಗಂದ, ಎಷ್ಟು ಒಳ್ಳೆಯವನಯ್ಯ ನೀನು, ನಂಗೆ ಗೊತ್ತು ನೀನು ಎಂದು ಸುಳ್ಳು ಹೇಳಿದ್ದು. ಒಂದು ಕೆಲಸ ಮಾಡು, 1 to 7 ನೀನೇ ಇಟ್ಟು, ನನಗೆ ಕೊಲ್ಲೋದು ಎಷ್ಟನೇ ಮಗು ಅದನ್ನು ಮಾತ್ರ ನನಗೆ ಒಪ್ಪಿಸು ಸಾಕು. 1 to 7 ನಿನಗೆ, 1 ನನಗೆ. ನೀ ತಗೊಂಡು ಇದೆಲ್ಲ ನಿನಗೆ ಫ್ರೀ, ನೀನೇ ಇಟ್ಕೊಂಡು. ನಮ್ಗೆ ಫ್ರೀ ಅಂದ್ರೆ ಭಾರಿ ಖುಷಿ ಅಲ್ವಾ? ಒದ್ದಾಡ್ತಾ ಇದೀವಿ ಇನ್ನು ಎಲ್ಲ ರೋಡ್ ಹಗದು ಎಲ್ಲ ಫ್ರೀ ಮಹಿಮಾ ಇರಲ್ಲ. ಅವನಿಗೆ ಫ್ರೀ ಅಂದ್ರೆ ಆಗಲ್ಲ, ವಸುದೇವನಿಗೆ ಫ್ರೀ ಅಂದ್ರೆ. ಯಾಕಂದ್ರೆ ಯಾರಿಗೆ ನಾಲಿಗೆ ಮೇಲೆ ಹಿಡಿತ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಅವ್ರ ಮಾತು ನಂಬ. ಒಬ್ಬ ಹುಚ್ಚ ಕೈಯೊಳಗೆ ದೊಡ್ಡ ಕಲ್ಲು ಹಿಡ್ಕೊಂಡಿರ್ತಾನೆ, ನೀವು ಅವನ ಮುಂದೆ ಮಾತಾಡ್ತಾ ನಿಂತ್ಕೋತೀರಾ? ಹುಚ್ಚನ್ ಕೈ ಕಲ್ಲು ಯಾವಾಗ ಮುತ್ತಿ ಮೇಲೆ ಹಾಕ್ತಾನ, ದೂರ ಹೋಗಿ. ಹುಚ್ಚನ್ ನಂಬಕ್ಕಾಗತ್ತಾ ತಲೆ ಕೆಟ್ಟವ್ರನ್ನ? ಆ ತಲೆ ಕೆಟ್ಟವ್ರಿಗೆ ಹಿಂಗೆ ಯಾರು ಕಂಸ. ಇವನು ನೀ ಮನೆಗೆ ತಗೊಂಡೋಗು ಅಂದ್ರೆ ಅವನಿಗೆ ನಂಬಿಕೆನೇ ಬರಲಿ. ಈಗ ತಗೊಂಡೋಗು ಅಂತಾನೆ, ಮತ್ತೆ ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿಯೋ ಮೆಸೇಜ್ ಹಾಕಿ ಕರ್ಕೊಂಡು ಬರ್ತಾನೆ. ಹೋಗೋದೇನು, ಹೋಯೋದೇನು, ವಚ್ಚೇದೇನು, ಇಡೇ ಉಂಟಾನು ಅಂತ ಹೇಳಿ ಆ ಮಗು ಹಿಡ್ಕೊಂಡು ಅಲ್ಲೇ ನಿಂತಿದ್ದ. ಅಷ್ಟೊಳಗೆ ಎಲ್ಲೋ ಹೊರಟಿದ್ದಾದ್ರು ಯೂ ಟರ್ನ್ ತಗೊಂಡು ಕಂಸನ್ ಮನೆಗೆ ಬಂದ. ಕಂಸನ್ಗೂ ಆಶ್ಚರ್ಯ, ನೀವು ನಮ್ಮ ರೋಡ್ಗೆ ಬರೋರಲ್ಲ, ನಮ್ಮ ಮನೆಗಂತೂ ನಿಮ್ಗೆ ಅಡ್ರೆಸ್ಸೇ ಗೊತ್ತಿಲ್ಲ, ಹೇಗೆ ಬಂದ್ರು ಏನ್ ಸಮಾತು, ದೊಡ್ಡ ಭಾರಿ ಫೇಮಸ್, ನೀವು ಬನ್ನಿ ಮನೆಗೆ ಹೇಳಿ ಒಳಗೆ ಕೂಡಿಸಿ ಅವ್ರಿಗೆಲ್ಲ ಎಲ್ಲ ಮಾಡಿ ಏನು ಬಂದ್ರಿ? ನಾರದಂದ್ರು, ನಾನು ಯಾಕೆ ಬಂದೆ ಏನು ಬಂದೆ, ನೀನು ತೊಗೊಂಡು ಏನು ಮಾಡ್ತೀಯ? ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಹೇಳು. ನಿಮ್ಮ ತಂದೆ ಯಾರು ಹೇಳು? ಸಾಮಾನ್ಯ ಪುಟ್ಟ ಮಕ್ಕಳು ಯಾರಾದರೂ ಎದುರಿಗೆ ಬಂದರೆ ದೊಡ್ಡವರು ಅವರು ನೋಡಿದ್ರೆ ಏನು ಕೇಳ್ತಾರೆ? ನಿಮ್ಮ ಫಾದರ್ ನೇಮೇನು, ನಿನ್ನ ನೇಮೇನು ಕೇಳ್ತಾರಲ್ಲ. ಹಾಗೆ ದೊಡ್ಡವರು ನಾರದರು ಕಂಸನ್ ಕೇಳಿದ್ರು, ನಿಮ್ಮ ಅಪ್ಪನ ಹೆಸರೇನು? ಅವನಂದ, ಏನಾದ್ರೆ ಊರೆಲ್ಲ ತಿರುಗಿ ನೀವು ಎಲ್ಲ ಸುದ್ದಿ ಗೊತ್ತು ನಿಮಗೆ, ನಮ್ಮಪ್ಪನ ಹೆಸರೇ ಗೊತ್ತಿಲ್ವಾ? ನಮ್ಮಪ್ಪ ಭಾರಿ ಫೇಮಸ್ ಉಗ್ರಸೇನ. ನಾರದರಂದು, ಅಯ್ಯೋ ಪ್ರಾರಬ್ಧ, ನಿನಗೆ ನಿಮ್ಮ ಅಪ್ಪನ ಹೆಸರೇ ಗೊತ್ತಿಲ್ಲ, ಹೋ ಯಾಕಾಚಾರ್ಯ ಅಂದ. ಆ ಉಗ್ರಸೇನ ನಿಮ್ಮಪ್ಪ ಅಲ್ಲ ಅಂದ್ರು. ಇವನೇನು ಫೋನ್ ಮಾಡಿ ಕೇಳಿದ್ನೆ, ನಮ್ಮಪ್ಪ ಯಾರು ದಯಮಾಡಿ ಬಂದು ಹೇಳಿ, ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಿದೆ. ಏನಕ್ಕೆ ಇವರೇ ಬಂದು ಇವರೇ ಹೇಳಿ? ಇವ್ರಿಗ ಆಶ್ಚರ್ಯ, ನಮ್ಮಪ್ಪ ಅಲ್ವಾ, ಮತ್ತಾರು? ಹೇಳ್ತೇನೆ. ನಿಮ್ಮಮ್ಮ ಒಮ್ಮೆ ಋತುಚಕ್ರ ಸ್ನಾನ
ತಲೆ ಕೂದಲು ಒಣಗಿಸ್ಕೊಳ್ಬೇಕು ಅಂತ ಕೂದಲೆಲ್ಲ ಬಿಚ್ಚಿ ಉದ್ಯಾನವನದಲ್ಲಿ ಕೂದಲನ್ನ ಒಣಗಿಸ್ಕೊಳ್ತಾ ಇದ್ದ. ಅವಳ ರೂಪಕ್ಕೆ ಮಾರು ಹೋದ ಒಬ್ಬ ದೈತ್ಯ ದ್ರುಮಿಲನ ಅಂತ, ಅವನು ಕಾಮರೂಪಿ. ನಿಮ್ಮ ಅಪ್ಪನ ತರಾನೇ ರೂಪ ತಗೊಂಡು ನಿಮ್ಮ ಅಮ್ಮನ ಹತ್ರ ಬರ. ನಿಮ್ಮಮ್ಮ ಗೊತ್ತೇ ಆಗಲಿಲ್ಲ, ಆಗ ಹುಟ್ಟಿದವ ನೀನು. ನಿಮ್ಮಪ್ಪ ಉಗ್ರಸೇನ ಅಲ್ಲ, ಆಚಾರ್ಯ ಇಲ್ಲ. ಮತ್ತೇನ್ ಮಾಡ್ಲಿ, ನಿಮ್ಮಪ್ಪ ನಾಟಕ ಅವತ್ತು ಒಳಗೆ ಹಾಕವನ್ನ ಉಗ್ರಸೇನ ತೆಗೆದು ಅವತ್ತೇ ಅರೆಸ್ಟ್ ಮಾಡಿ ಒಳಗ. ಮತ್ತೇನ್ ಮಾಡ್ಲಿ ಆಚಾರ್ಯ, ನೀವೇ ನಮ್ಮ ಗುರುಗಳು, ಏನ್ ಮಾಡ್ಬೇಕು ಹೇಳಿ ಗುರುಗಳೇ. ಅಲ್ಲೇ ನಿಂಗೆ ಸ್ವಲ್ಪನೂ ಬುದ್ಧಿ ಬೇಡ, ನೀನು ಯಾರನ್ನಾರು ನಂಬು, ದೇವತೆಗಳನ್ನ ನಂಬೇಡ ಅಂದ್ರು. ಅಯ್ಯೋ ನೀವು ಅಲ್ಲಿಂದ ನಾ ಬಂದಿದ್ದಲ್ಲೇ, ನಿಂಗೆ ಅದೆಲ್ಲ ಬೇಡ. ಈ ದೇವತೆಗಳು ಅಂದ್ರೆ ಯಾರು ಗೊತ್ತಾ? ಮನುಷ್ಯರ ಜೀವನದಲ್ಲಿ ಯಾರು ಆಟ ಆಡ್ತಾರೋ ಅವರೇ ದೇವತೆಗಳು. ಅವ್ರ ಹೆಸರೇ ದಿವುಕ್ರೀಡಾಯ. ಆಟ ಆಡೋರು, ಅವ್ರಿಗೆ ಆಟ, ನಮಗೆ ಪ್ರಾಣ. ಅದರಿಂದ ನೀ ದೇವತೆಗಳನ್ನ ನಂಬೇಡ. ಏನು ಅಶರೀರವಾಣಿ ಏನು ಹೇಳ್ತು? 8ನೇ ಮಗು ನಿನಗೆ ಮೃತ್ಯು ಅಂತ ಹೇಳ್ತಲ್ವಾ? ಈ ಕಡೆಯಿಂದ 8, ಈ ಕಡೆಯಿಂದ 8. ಕಂಸ ಅನ್ಕೊಂಡಾಗ್ಯೋ ಇದು ನಾನು ಕೇಳಲೇ ಇಲ್ಲ, ಏನ್ ಮಾಡ್ತೀವಿ? ದೇವತೆಗಳು ಮೋಸ. ಮೊದಲನೇದೇ 8 ಆಗಿರ್ಬೋದು, ಮಧ್ಯದ 8 ಆಗಿರ್ಬೋದು. ಸರಿ ಆಚರಿಸಿ ತಲೆ ಕೆಡಿಸ್ಬೇಡಿ. ಏನ್ ಮಾಡ್ಬೇಕು ನೀವು? ಒಂದು ಕೆಲಸ ಮಾಡಿ, ಶತ್ರು ಶೇಷ ನಿಶೇಷವಾಗಿ ಬಿಡ್ಬೇಕು. ಒಬ್ರು ಇರಬಾರ್ದು, ಎಲ್ಲರೂ ಕೊಂದ. ಒಳ್ಳೆ ಐಡಿಯಾ ಆಚಾರ್ಯ, ಎಂತ ಐಡಿಯಾ ಕೊಟ್ರಿ, ಮನೆ ಹಾಳ ಐಡಿಯಾ. ಆಗಾಗ ಬಂದು ಇಂಥ ಐಡಿಯಾ ಕೊಡ್ತಾ ಇದ್ರಿ, ನಿಮ್ಗೆ ಏನ್ ಬೇಕು ಕಾಣಿಕೆ ಎಲ್ಲ ಕೊಡ್ತೇನೆ. ನಿಮ್ಗೊಂದು ಪಾದ ಪೂಜೆ ಮಾಡ್ತೀನಿ. ಬೇಡಪ್ಪ, ನೀನು ಬೇಡ, ನಿನ್ ಪಾದ ಪೂಜೆ, ನಿನ್ ಕೈ ಪಾದ ಪೂಜೆ ಮಾಡಿಸ್ಕೊಡೋದು, ಯಾರೋ ಫೋಟೋ ತೆಕ್ಕೊಡೋದು, ಅದು ವೈರಲ್ ಆಗೋದು, ಹಸಿರು ವೈಕುಂಠಕ್ಕೆ ಹೋಗೋದು, ನಾರಾಯಣ ಹೇಳ್ಕೊಡೋದು, ಅವ್ರ ಮನೆಗೆ ಯಾಕೆ ಹೋಗಿದ್ದೆ, ದೈತ್ಯ ಅಂತ ಕೇಳೋದು, ಎಲ್ಲ ಬೇಡ ಬೇಡ ಅಂತ ಹೇಳಿ ಅವು ಗಾಯ. ನಾರಾಯಣ ನಾರಾಯಣ ಅನ್ಕೊಂಡು ಹೊರಟೆ. ಕತೆ ಕೇಳಿದ್ ನಮ್ಗೆ ಅನ್ಸುತ್ತಲ್ಲ, ನಾರದರು ದೇವ ಋಷಿಗಳು, ಅವ್ರಿಗೆ ಯಾಕಿಂತ ದುರ್ಬುದ್ಧಿ? ಅದೇನಂದ್ರೆ ದೇವ ಕಾರ್ಯ ಸಾಧಕ. ಈ ಕಥೆ, ಇದರ ವಿಸ್ತೃತ ರೂಪ ಹರಿವಂಶದಲ್ಲಿದೆ. ಯಾಕೆ ಆ ಮಕ್ಕಳು ಯಾರು, ಅವ್ರು ಯಾಕೆ ಸತ್ರು, ಇದೆಲ್ಲ ಕಥೆಯಲ್ಲಿ ಬೇರೆ ಇರ್ತಕ್ಕಂಥದ್ದು. ಕಂಸ ಯಾಕೆ ಕೊಂದ, ಇದೆಲ್ಲ ಕಥೆ ಹರಿವಂಶದಲ್ಲಿ ಬರುತ್ತೆ. ಆದ್ರೂ ನಿಮ್ಗೆ ಸ್ವಲ್ಪ ಹೇಳ್ತೇನೆ. ಅದು ಹಿರಣ್ಯಕಶ್ಯಪ ಅವನ ಕಾಲದಲ್ಲಿ ಈ ಕಂಸ ಕಾಲನೇಮಿ ಅನ್ನುವ ದೈತ್ಯನಾಗಿ ಹುಟ್ಟಿದ್ದ. ಅವನಿಗೆ 6 ಜನ ಮಕ್ಕಳಿದ್ರು. ಅವರು ಸ್ವಲ್ಪ ದೊಡ್ಡವರಾದ ಮೇಲೆ ಕಾಡಿಗೆ ಹೋಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ, ಭಾರಿ ಘನಘೋರ ತಪಸ್ಸು. ಬ್ರಹ್ಮದೇವರು ಬಂದು ಏನ್ ಬೇಕು ವರ ಅಂದ್ರು. ಎಲ್ಲಾ ದೈತ್ಯರು ಕೇಳೋ ಕಾಮನ್ ವರ, ಸಾವು ಬೇಡ. ಅವರು ಅದನ್ನೇ ಕೇಳಿದ್ರು, ಸಾವು ಬೇಡ. ಬ್ರಹ್ಮದೇವ್ ತಥಾಸ್ತು ಹೊರಟು. ಇವ್ರಿಗೆ ವರ್ಲ್ಡ್ ಕಪ್ ಗೆದ್ದಷ್ಟು ಖುಷಿ, ಸಾವೇ ಇಲ್ಲ. ಹಾಗೆ ಸಂತೋಷದಿಂದ ನಮಗೆ ಸಾವಿಲ್ಲ ಅನ್ಕೊಂಡು ಬರ್ತೀವಿ. ಇವರು ಆ ಕಡೆಯಿಂದ ಬರಬೇಕು, ಈ ಕಡೆಯಿಂದ ಹಿರಣ್ಯಕಶ್ಯಪ ಬರಬೇಕು. ಒಂದೇ ಹಿರಣ್ಯಕಶ್ಯಪ ಅವ್ರು ನೋಡಿ ಕೇಳಿದ, ಏನ್ರೋ ನೀವ್ ಯಾರ ಮಕ್ಕಳು? ಕಾಲನೇಮಿ ಮಕ್ಕಳಲ್ವಾ? ಹೌದು ಸ್ವಾಮಿ. ಎಲ್ಲಿ ಹೋಗಿದ್ರಿ? ತಪಸ್ಸಿಗೆ. ಯಾರನ್ನು ಕುರಿತು? ಬ್ರಹ್ಮದೇವರು. ಏನು ವರ ಕೇಳಿದ್ರಿ? ಸಾವು ಬೇಡ. ಅವ್ನು ಕೊಟ್ಟ. ಅಲ್ಲ, ನಾನಿರುವಾಗ ನೀವ್ ಯಾಕೆ ಬ್ರಹ್ಮದೇವ್ರ ಹತ್ರ ಹೋಗಿದ್ರಿ? ಯಾಕಂದ್ರೆ ಇವನು ಸೀನಿಯರ್, ಮೊದಲೇ ತಪಸ್ ಮಾಡಿ ಬ್ರಹ್ಮದೇವರಿಂದ ವರ ತಗೊಂಡಿದ್ನಲ್ಲ. ಆ ವರ ತಗೊಳ್ಳುವಾಗ ಏನ್ ವರ ತಗೊಂಡಿದ್ದ ಅಂದ್ರೆ, ಮುಂದೆ ಯಾರು ತಪಸ್ ಮಾಡಿದ್ರು ವರ ಕೊಡ್ಲಿಕ್ಕೆ ನೀ ಬರಬಾರ್ದು, ನನ್ಗೆ ಫೋನ್ ಮಾಡಿ ಹೇಳಿದ್ರು. ಈ ವರ ಕೊಡುವ ಪವರ ಪಟಾಣಿ ನನ್ ಕೊಟ್ಟರು. ನೀನ್ ಸುಮ್ಮನೆ ಸತ್ಯಲೋಕ ಸುಮ್ಮನೆ ಕೂತಿ
ಮಿಕ್ಕಿದ್ದು ನಾನು ನೋಡ್ಬೋದು, ಯಾರು ವರ ಕೊಡಬೇಕು ಯಾರು ಕೊಡಬಾರ್ದು, ನಮ್ಗೆ ಬೇಕಾದವ್ರು ಕೊಡ್ತೀನಿ, ಬೆಳೆದೇ ಇದ್ದವ್ರು ಏನು ತಪಸ್ ಮಾಡ್ತಾರೆ ಎಲ್ಲ ಇಟ್ಕೊಂಡಿದ್ದ. ಹಾಗಾಗಿ ಬ್ರಹ್ಮದೇವರು ನನಗೆ ಹೇಳಿದ್ರು, ನಾನೇ ವರ ಕೊಡ್ತಿದ್ದೆ, ನೀವು ಅಲ್ಲಿ ಹೋಗಿ ಯಾಕೆ ವರ ತಗೊಂಡ್ರಿ? ಏನೋ ಹೋಗಿದ್ವಿ, ಆಯ್ತು ವರ ಕೊಟ್ರು, ಏನಿಲ್ಲ. ಏನು ವರ ಕೊಟ್ಟರು? ಸಾವು ಬೇಡ. ಹೌದಾ? ಬ್ರಹ್ಮದೇವರು ನಿಮ್ಗೆ ಸಾವು ಬೇಡ ಅಂತ ವರ ಕೊಟ್ರ? ಹಾಗಾದ್ರೆ ನಾನು ನಿಮಗೆ ಶಾಪ ಕೊಡ್ತೀನಿ. ಏನು ಶಾಪ? ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲಿ ಅಂತ ಶಾಪ. ಮುಂದೆ ಅದೇ ಕಾಲದಲ್ಲಿ ಕಂಸನಾಗಿ ಬಂದ. 6 ಜನ ಮಕ್ಕಳೇ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದರು. ದೇವರು ಇಬ್ಬರನ್ನು ಮ್ಯಾಚ್ ಮಾಡಿ ಕಂಸನ ಕಡೆ ಮಕ್ಕಳನ್ನು ಕೊಲ್ಲಿಸಿ ಹಿರಣ್ಯಕಶ್ಯಪನ ಮಾತು ಸತ್ಯ ಮಾಡಿದ. ಯಾಕಂದ್ರೆ ಹಿರಣ್ಯಕಶ್ಯಪ ಭಗವಂತನ ಅರಮನೆಯ ದ್ವಾರಪಾಲಕ, ದೇವರ ಮನೆ ಬಾಗಿಲು ಕಾಯುವವರು ಆಡುವ ಮಾತನ್ನು ಸತ್ಯ ಮಾಡಲಿಕ್ಕೆ ನರಸಿಂಹದೇವರು ಬಂದಿದ್ದರು. ಸತ್ಯಂ ವಿಧಾತು ನಿಜಭೃತ್ಯ ಭಾಷೆ, ನಿಜಭೃತ್ಯರಾದ ಹಿರಣ್ಯಕಶ್ಯಪನ ಮಾತು ಸತ್ಯ ಮಾಡಬೇಕಿತ್ತು. ಅದಕ್ಕೆ ಈ ಕೃಷ್ಣಾವತಾರ ಕಾಲದಲ್ಲಿ ಆ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ತಾನು ಹುಟ್ಟಕ್ಕೆ ಮುಂಚೆ 6 ಜನರನ್ನು ಹುಟ್ಟಿಸಿ ಅವ್ರನ್ನೆಲ್ಲ ಕೊಲ್ಲಿಸ್ಬಿಟ್ಟ ಅವರಪ್ಪನ ಕೈಯಲ್ಲಿ. ಅವರಪ್ಪ ಯಾರೀಗ ಕಂಸನಾಗಿ ಬಂದಿದ್ದಾನೆ. 6 ಜನ ಸತ್. ಸಪ್ತಮಂ ವೈಷ್ಣವಂ ದಾಮ ಯಮನಂತಂ ಪ್ರಚಕ್ಷತೆ. ದೇವಕಿ ದೇವಿ 7ನೇ ಬಾರಿ ಗರ್ಭವತಿಯಾಗಿದ್ದಾಳೆ. 6-7 ತಿಂಗಳಾಗಿತ್ತು. ಗಂಡ ಹೆಂಡತಿ ಇಬ್ಬರನ್ನು ಕತ್ತಲ ಕೋಣೆ ಬದಿಖಾನೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ನಿತ್ಯ ಅವಳಿಗೆ ದುಃಖ. ಯಾರು ಹೇಳ್ಕೊಡುತ್ತೆ? ಅಮ್ಮ ಇಲ್ಲ, ಅಪ್ಪ ಇಲ್ಲ, ಅತ್ತೆ ಇಲ್ಲ, ಮಾವ ಇಲ್ಲ, ಒಳ ಹುಟ್ಟಿದವರಿಲ್ಲ, ಯಾರು ಇಲ್ಲದೆ ಇದ್ದವ್ರಿಗೆ ಒಬ್ಬರಿರೋದು ದೇವರು. ಅನಾಥೋ ದೈವ ರಕ್ಷಕ. ದೇವರೇ ನಮ್ಗೆ ಯಾರು ಇದ್ರೇನೆ ದೇವರು ಮರೆತು ಹೋಗ್ಬಿಡುತ್ತೆ. ಅಯ್ಯೋ ನಮ್ಗೆ ನಮ್ಮ ಮಕ್ಕಳಿದ್ದಾರೆ, ಅಯ್ಯೋ ನಮ್ಗೆ ನಮ್ಮ ಡ್ಯಾಡಿ ಇದ್ದಾರೆ, ನಮ್ಮ ಮಮ್ಮಿ. ಯಾರು ಇಲ್ಲದೆ ಇದ್ದಾಗಲೇ ಅವ್ರಿಗೆ ಯಾರು ನೆನಪು ಬರುತ್ತೆ? ದೇವರು. ಅದಕ್ಕೆ ಎಲ್ಲರೂ ಇದ್ದಾಗಲೂ ಕೂಡ ಒಳಗೆ ದೇವರು ನೀನಿದ್ದೀಯಾ ಅಂತ ತಿಳ್ಕೊಂಡ್ರೆ ಎಲ್ಲರೂ ನಮ್ಗೆ ಬೇಕಾದ ಹಾಗೆ ಇರ್ತಾರೆ. ಇವಳು ಬಹಳ ದುಃಖ. ಯಾಕೆ ದುಃಖ? 7ನೇ ಮಗು, ಇದು ಸಾಯತ್ತಲ್ಲ ಅಂತ. ಆಗಾಗ ಸಂತೋಷ. ಯಾಕೆ ಸಂತೋಷ? ಇದಾದ್ಮೇಲೆ ಬರೋದು ಸ್ವಯಂ ಭಗವಂತ 8ನೇ ಮಗು. ಒಂದು ದುಃಖ, ಒಂದು ಸುಖ. ಜೀವನದಲ್ಲಿ ಎಲ್ಲರಿಗೂ ಹೀಗೆ ಒಂಚೂರು ಸುಖ, ಒಂಚೂರು ದುಃಖ ಎರಡೂ ಇರುತ್ತೆ ಅಲ್ವಾ? ಇದ್ರೇನೆ ಅದಕ್ಕೇನಂತಾರೆ? ಸಂಸಾರ ಅಲ್ವಾ? ಬೆಳಗ್ಗೆ ಕುಡಿಯೋದಕ್ಕೆ ಒಂಚೂರು ಕಪ್ಪು, ಒಂಚೂರು ಬಿಳಿ ಹಾಕೊಂಡು ಕುಡಿದ್ರೇನೆ ಅದಕ್ಕೆ ಏನಂತಾರೆ? ಬರೀ ಬಿಳಿ ಕುಡಿದ್ರೆ, ಬರೀ ಕರಿ ಕುಡಿದ್ರೆ ಅನ್ನಲ್ಲ. ಅದರಿಂದ ಸಂಸಾರದಲ್ಲಿ ಎರಡೂ ಮಿಕ್ಸೇ ಇರಬಾರ್ದು ಅಂದ್ರೆ ಸಂಸಾರವೇ ಅಲ್ಲ, ಇರುತ್ತೆ. ಅದರಿಂದ ಇವಳು ಒಂದ್ ಕಡೆ ದುಃಖ, ಒಂದ್ ಕಡೆ ಸುಖ. ಇದನ್ನು ನೋಡಿ ದೇವರು ತನ್ನ ಹೆಂಡತಿಗೆ ಆರ್ಡರ್ ಮಾಡಿದ. ದುರ್ಗಾದೇವಿ ನೋಡು, ಅವಳು ಬಹಳ ದುಃಖದಲ್ಲಿದ್ದಾಳೆ. ನಮ್ಮಮ್ಮ ಆಗೋಳು ಮುಂದೆ ಅವಳು, ನೀನು ಭೂಲೋಕಕ್ಕೆ ಹೋಗು, ಅವಳ ಹೊಟ್ಟೆಯಲ್ಲಿರುವ ಮಗು ಸಾಯಬಾರದು, ನನ್ನ ಇಚ್ಛೆ. ಆ ಗರ್ಭವನ್ನ ತೆಗೆದು ನಿಂದು ಯೋಗ ಮಾಯಾ, ನೀನು ಮಾಯಾ ಭಗವತಿ, ನೀನು ಉಪಾಯದಿಂದ ಒಳಗಿರುವ ಗರ್ಭವನ್ನ ಕರ್ಷಣ ಸೆಳೆದು, ಇದೇ ವಸುದೇವನ ಇನ್ನೊಬ್ಬ ಹೆಂಡತಿ ನಂದಗೋಕುಲದಲ್ಲಿದ್ದಾಳೆ, ಅವಳು ಹೊಟ್ಟೆ ಒಳಗಿಟ್ಟು ರೋಹಿಣಿ ಅಂತ ಅವಳು ಹೊಟ್ಟೆ ಒಳಗಿಟ್ಟು. ನೀನು ಅದೇ ಊರಿನಲ್ಲಿರುವ ನಂದಗೋಪನ ಮನೆಯಲ್ಲಿ ಯಶೋದೆಯ ಕಂದನಾಗಿ ಅವತಾರ ಮಾಡು ಅಂತ ಹೆಂಡತಿಗೆ ಹೇಳಿದ. ಅವಳು ಹಾಗೆ ಆಗಿ ಅಂತ ಹೊರಟಳು. ಅವಳು ಮಾಯಾ, ಅವಳು ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ, ಮಾಡಿದ್ದು ಗೊತ್ತಾಗಲ್ಲ. ಅವಳು ಮಾಯಾ ಶಕ್ತಿಯಿಂದ 7ನೇ ಗರ್ಭ 7 ತಿಂಗಳಾಗಿತ್ತು. ಅದನ್ನು ತನ್ನ ಸಾಮರ್ಥ್ಯದಿಂದ ಸೆಳೆದು ಅದೇ ಕ್ಷಣದಲ್ಲಿ ಇನ್ನೊಂದು ತಾಯಿಯ ಹೊಟ್ಟೆ ಒಳಗಿಟ್ಟು ಅವಳಿಗೆ ದಿಢೀರ್ 7 ತಿಂಗಳು. ಇವಳು 7 ತಿಂಗಳಾದ್ರೊಳಗೆ ಇಲ್ಲೇ. ಬೆಳಗ್ಗೆ ಎದ್ದು ಜನ ಏನ್ಕೊಂಡ್ರು, ಇವಳು ಭಯಕ್ಕೆ ಗರ್ಭಸ್ರಾವ ಆಯಿತು, ಹೊರಟೋಯ್ತು ಮಗು ಅಂತ ಅಂದ್ಕೊಂಡ್ರು.
ಅಲ್ಲಿರೋರಿಗೆಲ್ಲ ಏನು ಆಶ್ಚರ್ಯ, ನೆನೆ ಚೆನ್ನಾಗಿದ್ದು ಗೊತ್ತಾಗಲೇ 7 ತಿಂಗಳು ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಆ ಭಗವಂತನ ಮಹಿಮಾ ಯಾರು ಏನ್ ಮಾಡ್ತಾನೋ ಏನ್ ಕಥೆಯೋ ಗೊತ್ತಾಗಲ್ಲ. ಮೊಟ್ಟ ಮೊದಲ ಬಾರಿಗೆ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಟ್ರಾನ್ಸ್ಫರ್ ಆದ ಕಥೆ ಭಾಗವತದಲ್ಲಿ 5,000 ವರ್ಷಗಳ ಹಿಂದೆ ವೇದವ್ಯಾಸ ದೇವರು ಹೇಳಿದ್ದಾರೆ. ಅಂದ್ರೆ ಇವತ್ತು ನಿಂದೆ ಟೆಸ್ಟ್ ಟ್ಯೂಬಿಗಳು ದೇವಿಗಳು ಎಲ್ಲ ಏನ್ ದೊಡ್ಡದಲ್ಲ, ಆ ಕಾಲಕ್ಕೆ ಎಲ್ಲ ಇತ್ತು. ಈಗಿರೋದು ಯಂತ್ರಶಕ್ತಿ, ಆಗಿದ್ದದ್ದು ಮಂತ್ರಶಕ್ತಿ. ಯಂತ್ರಶಕ್ತಿಗಿಂತೂ ಹಳೆಯದು ಮಂತ್ರಶಕ್ತಿ. ಯಂತ್ರ ಹಾಳಾಗುವಂಥದ್ದು, ಮಂತ್ರ ಹಾಳಾಗೋದೇ ಇಲ್ಲ. ನಾವು ಮಂತ್ರ ಬಿಟ್ವಿ, ಯಂತ್ರ ಹಿಡ್ಕೊಂಡ್ವಿ ಅಲ್ವಾ. ಅವ್ರು ಯಂತ್ರ ಪತ್ರ ಬಿಟ್ಟು ಓನ್ಲಿ ಮಂತ್ರ ಹಿಡ್ಕೊಂಡು ಉದ್ಧತರಾದ ಕಥೆ ಶ್ರೀಮದ್ ಭಾಗವತದಲ್ಲಿ. ಕೆಲವು ದಿನ ಆದಮೇಲೆ ದೇವಕಿ ದೇವಿ 8ನೇ ಗರ್ಭ ಸ್ವಯಂ ಭಗವಂತ ತಾನು ಪ್ರವೇಶ ಮಾಡಿದ್ದಾನೆ. ಅಲ್ಲಿಯ ತನಕ ಇಲ್ಲದ ಕಾಂತಿ, ಬ್ರೈಟ್ನೆಸ್ ಅದು ದೇವಕಿಯ ಶರೀರದಲ್ಲಿ ಕಾಣ್ತಾ ಇದೆ. ತುಂಬಾ ಕತ್ತಲ ಕೋಣೆ, ಆದ್ರೆ ಇವಳು ಮೈಯಿಂದ ಹೊರಡುವ ಬೆಳಕಿನಿಂದ ಇಡೀ ಕೋಣೆಯನ್ನ ಬೆಳಕರಿಸಿಬಿಡುತ್ತಿದ್ದ. ಯಾಕೆಂದ್ರೆ ಒಳಗಿರುವವ ಅಂತ ಬೆಳಕಿನ ಪುಂಜನಾದ ಪರಮಾತ್ಮ, ಜ್ಞಾನದ ಬೆಳಕದು ಒಳಗೆ ಕೂತಿದ್ದ. ಅಂತಹ ಸಂದರ್ಭದಲ್ಲಿ ಬ್ರಹ್ಮಾಂಡದ ಒಡೆಯರಾದ ಬ್ರಹ್ಮದೇವರು ಬಂದಿಖಾನೆಗೆ ಬಂದ್ರಂತೆ. ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಬಂದು ಗರ್ಭವತಿಯಾದ ದೇವಕಿಯ ಗರ್ಭವನ್ನ ನೋಡ್ತಾ ಕೈ ಮುಗಿದು ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೈಯನ್ನು ಮುಗಿದ ಆ ಭಗವಂತನಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದರಲ್ಲಿ ಸ್ತೋತ್ರ ಮಾಡುವವರಲ್ಲಿ ಬ್ರಹ್ಮದೇವರು ಉತ್ಕೃಷ್ಟರು, ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ತುಂಬಾ ಸ್ತೋತ್ರ ಇದೆ. ಇದರ ಹೆಸರು ಗರ್ಭಸ್ತುತಿ ಅಂತ. ಭಾಗವತದಲ್ಲಿ ಬ್ರಹ್ಮದೇವರು ಮಾಡಿದ ಈ ಸ್ತೋತ್ರದ ಹೆಸರು ಗರ್ಭಸ್ತುತಿ. ಅದೆಲ್ಲ ಹೇಳಕ್ಕಾಗಲ್ಲ. ಅದು ಗರ್ಭಸ್ತುತಿ ಹೇಳ್ತಾ ಹೋದ್ರೆ 10ನೇ ತಾರೀಕು ಬಂದ್ಬಿಡುತ್ತೆ. ಇನ್ನು ಗರ್ಭದಲ್ಲೇ ಇರ್ತಾನೆ, ಈಚೆಗೆ ಅಟ್ಲೀಸ್ಟ್ ಈಚೆಗಾದ್ರೂ ಬರ್ಬೇಕು. ಒಂದೇ ಒಂದು ಶ್ಲೋಕ ಅವ್ರು ಎಷ್ಟೊಂದು ಮಾಡಿದ ಒಂದು ಶ್ಲೋಕ ಕಿವಿ ಕೇಳಿ ಪುಣ್ಯ ಪಡೆಯೋಣ. ಒಳಗಿರುವ ದೇವರನ್ನ ನೋಡ್ತಾ ಕೈ ಮುಗಿದು ಕಣ್ಣು ಮುಚ್ಚಿ ಹೇಳ್ತಾ ಇದ್ದಾರೆ. ಶೃಣ್ವನ್ ಗೃಣನ್ ಸಂಸ್ಮರಯಂ ಚಿಂತಯನ್ ನಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಬ್ರಹ್ಮದೇವರು ಶೃಣ್ವನ್ ತೇ ಮಂಗಳ ನಾಮಾನಿ ಶೃಣ್ವನ್. ಸಜ್ಜನರ ನಡುವೆ ಕೂತು ಭಗವಂತ ನಿನ್ನ ಮಂಗಳಕರವಾದ ನಾಮವನ್ನು, ಕೃಷ್ಣ, ರಾಮ, ಅಚ್ಯುತ, ಇದು ಕೇಳಿದಾಗ ಆ ರೂಪವನ್ನ ಗೃಣನ್ ಅಂದ್ರೆ ಧಾರಣೆ ಮಾಡಬೇಕು. ರಾಮ ಅಂತ ತಕ್ಷಣ ಕೋದಂಡಪಾಣಿಯಾದ ರಾಮ ಹೃದಯದ ಒಳಗೆ ಬರಬೇಕು. ವದನದಿ ನಾಮವು ಹೃದಯದಿ ರೂಪವು, ನಾಮ ಮತ್ತು ರೂಪ ಬರುತ್ತೆ. ಆಮೇಲೆ ಆ ರಾಮರೂಪದಿಂದ ಮಾಡಿದಂತಹ ಅದ್ಭುತವಾದ ಕಾರ್ಯಗಳು, ರಾವಣನ ಸಂಹಾರ, ವಿಭೀಷಣನ ಉದ್ಧಾರ, ವಾಲಿಯ ಸಂಹಾರ, ಸುಗ್ರೀವನ ಉದ್ಧಾರ, ಶಬರಿಯ ಉದ್ಧಾರ, ಕದಂಬನ ಸಂಹಾರ, ವಿರಾಧನ ಸಂಹಾರ, ತಾಟಕಿಯ ಸಂಹಾರ ಅಲ್ವಾ. ಎಂಥ ಭಗವಂತ, ಅದೆಲ್ಲ ಕಥೆಗಳ ನೆನಪು ತಲೆಯಲ್ಲಿ ಬರ್ತದೆ. ದೇವರ ಗುಣವನ್ನ ಕೇಳ್ತಾ ಹೃದಯದಲ್ಲಿ ರೂಪವನ್ನಿಟ್ಟು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ, ಯಾರ ಮನಸ್ಸು, ಯಾರ ತಲೆ, ಯಾರ ಮೈ, ಯಾರ ಮಾತು, ಯಾರ ಮನಸ್ಸು ಆ ಭಗವಂತನ ಪಾದದಲ್ಲಿ ನಿಲ್ಲತ್ತೋ, ಬಗ್ಗತ್ತೋ, ಬಾಗತ್ತೋ, ಆ
ಅವರು ಮತ್ತೊಮ್ಮೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬರೋದೇ ಸುಮ್ಮನೆ ಪುರಾಣ ಕೇಳಬಾರದು. ಕೇಳುವಾಗ ಹಾಗೆ ದೇವರ ಧ್ಯಾನ ಮಾಡಬೇಕು. ಇದು ನಮ್ಗೆ ಅಂತ್ಯಕಾಲದಲ್ಲಿ ದೇವರು ಕೊಡಬೇಕು. ಜೀವನದಲ್ಲಿ ಎಷ್ಟೋ ಸತ್ಕರ್ಮ ಮಾಡಿರ್ತೀವಿ, ಪಾಠ ಕೇಳಿರ್ತೀವಿ, ಪ್ರವಚನ, ಭಜನೆ, ದಾನ, ಧರ್ಮ, ಇನ್ನೊಬ್ಬರಿಗೆ ಉಪಕಾರ ಮಾಡಿರ್ತೀವಿ. ಅದೆಲ್ಲ ನಿಮಗೆ ಎನ್ಕ್ಯಾಶ್ ಆಗೋದು ಯಾವಾಗ ಅಂದರೆ ಲಾಸ್ಟ್ ನಿಮಗೆ ಉಸಿರು. ಆ ಟೈಮಲ್ಲಿ ದೇವರ ನಾಮ ಬಾಯಲ್ಲಿ ಬರಬೇಕು, ಹೃದಯದಲ್ಲಿ ರೂಪ ಬರಬೇಕು, ತಲೆಯಲ್ಲಿ ಚಿಂತನೆ ಬರಬೇಕು, ಪ್ರಾಣತ್ಯಾಗ. ಹೃದಯದಲ್ಲಿ ರೂಪ ಬರಬೇಕು, ವದನದಲ್ಲಿ ನಾಮ ಬರಬೇಕಂದ್ರೆ ಏನ್ ಮಾಡ್ಬೇಕಾಚಾರ? ಏನಿಲ್ಲ, ಉದರದಿ ನೈವೇದ್ಯವು ದೇವರಿಗೆ ಅರ್ಪಿತವಾದದ್ದು ನಿಮ್ಮ ಹೊಟ್ಟೆ ಒಳಗಿದ್ರೆ ಮಾತ್ರ ಅದು ರೂಪ ಬರುತ್ತೆ. ಹರಿ ನಿರ್ಮಾಲ್ಯವನ್ನು ತಲೆಯಲ್ಲಿ ಧಾರಣೆ ಮಾಡಿದರೆ ನಾಮ ಬರುತ್ತೆ. ತಲೆಯಲ್ಲಿ ನಿರ್ಮಾಲ್ಯ, ಅದರಿಂದಾಗಿ ಬಾಯಲ್ಲಿ ದೇವರ ನಾಮ, ಹೊಟ್ಟೆಯಲ್ಲಿ ದೇವರಿಗಿಟ್ಟ ಪ್ರಸಾದ, ಅದು ರೂಪವಾಗಿ ಬರುತ್ತೆ. ನಿಮಗೆ ಉದರದಲ್ಲಿ ನೈವೇದ್ಯ ಇಲ್ಲ, ಫಾಸ್ಟ್ ಫುಡ್ ತಿಂದು ವೇಸ್ಟ್ ಬಾಡಿ ಆಗುವಂತ ನಮಗೆ ದೇವ್ರ ನೈವೇದ್ಯ ಎಲ್ರಿ? ನಿಮ್ಗೆ ತುಂಬ ಹಸಿವಾಯಿತು ಅಂತ ತಿಳ್ಕೊ, ಒಂದು ಎಳ್ನೀರು ಕುಡಿತೀವಿ. ಕುಡಿಯುವಾಗ ಕೃಷ್ಣ ನೀನು ಪ್ರೀತನ ಅಂದ್ಬಿಟ್ರೆ ಸಾಕು. ನೀವೇ ಕೃಷ್ಣನ್ ಕೊಡ್ಬೇಕಾದಿಲ್ಲ. ಸುಮ್ಮನೆ ಒಂದು ಬಾಳೆಹಣ್ಣು ತಿನ್ನುವಾಗ, ಒಂದು ಸೇಬು ತಿನ್ನುವಾಗ, ಏನು ನೀವು ಇನ್ಪುಟ್ ತಗೊಳ್ಳುವಾಗ ಅದು ಪ್ರಸಾದ ಆಗಬೇಕಾದ್ರೆ ದೇವರ ನೆನಪಿನೊಂದಿಗೆ ತಗೊಂಡ್ರೆ ಸಾಕು. ಊಟ ಅಂತೂ ಮಾಡಲೇಬೇಕಾ? ಊಟ ಮಾಡದೇ ಇದ್ದವ್ರು ಆ ತಿಂಗಳಗ ಅವತಾರ ಕಾರ್ಯ ಮಾಡದಿದ್ರೆ ಆಗೋದೇ. ಊಟ ಮಾಡ್ಬೇಕಾದ್ರೆ ಅಡುಗೆ ಮಾಡ್ಬೇಕಾ? ಮಾಡಿದ ಮೇಲೆ ತಿನ್ಬೇಡಿ, ಮಾಡಿದ ಮೇಲೆ ತಿನ್ಬೇಡಿ. ಇನ್ ಬಿಟ್ವೀನ್ ಮಾಡಿದ ಮೇಲೆ ತಿನ್ನ ಮೊದಲು ದೇವ್ರ ಮುಂದೆ ಇಟ್ಟು ಕೈ, ಅಥವಾ ಎಲ್ಲಿರುತ್ತೋ ಅಲ್ಲಿಂದಲೇ ದೇವ್ರ ಕೈ ಮುಗಿದು ಹೇಳಿ, ಸ್ವಾಮಿ ಇದು ನಿನ್ನ ಪ್ರಸಾದ. ಅದನ್ನ ಇಷ್ಟೊಂದಕ್ಕೇನ್ರಿ, ಇಷ್ಟಾದ್ರೂ ಅನ್ಬೇಕು. ಇನ್ನೂ ವಿಶೇಷವಾಗಿ ಮಾಡುವ ಕ್ರಮಗಳು ಬೇರೆ ಇದೆ. ಒಂದೊಂದು ಅಗಳಲ್ಲಿ ಭಗವಂತನ ರೂಪ ಚಿಂತನೆ ಮಾಡಬೇಕು. ಸಮಸ್ತವಾದ ಅನ್ನದಲ್ಲಿ ಒಂದು ರೂಪ, ಅಗಳಲ್ಲಿ ಖಂಡ ರೂಪ, ಪಾತ್ರೆ ಒಳಗೆ ಅಖಂಡ ರೂಪ, ಇದೆಲ್ಲ ತುಂಬ ದೊಡ್ಡ ಉಪಾಸನೆ. ಏನು ಗೊತ್ತಿಲ್ಲ, ಏನು ಬರಲ್ಲ. ಅಡುಗೆ ಎಲ್ಲ ಆಯ್ತು, ಇನ್ನೇನು ಎಲೆಗೆ ತಟ್ಟೆಗೆ ಪ್ಲೇಟ್ಗೆ ಹಾಕೋಬೇಕು. ಎಲ್ಲ ಇಟ್ಟು ಒಂಚೂರು ತುಪ್ಪ ಹಾಕಿ ಕೈ ಮುಗಿದು ಕೃಷ್ಣ ಅಂತ ಕರಿಯೋರು ಭಕ್ತಿಯಿಂದ ಕರೆದ್ರೆ ಏನ್ ಚೂರು ಹೆಚ್ಚು ಕಮ್ಮಿ ಆದರೂ ದೇವರು ಓಡ್ಕೋತ ಬಂದ. ನಿಮ್ಗೆ ಭಯ, ಎಲ್ಲ ತಗೊಂಡೋಗ್ತಾನ, ಬೇಡ ಬೇಡ ಕರಿಯೋದು ಬೇಡ. ಅವ್ರಿಗೂ ಹೇಳಿದೆ, ಒಬ್ಬೊಬ್ಬರು ಕೆಲವರು ಮಾಡುವಾಗಲೇ ನೋಡ್ಬಿಡ್ತಾರೆ. ಸಾರ್ ಹೀಗಂತಾರೆ ಅನ್ಕೊಂಡು ಅಡ್ಡ ಬಿಟ್ಟು ನಾಲ್ಗೆ ಕೊಟ್ಟು ಹಾಕೊಂಡು, ಯಾಕಂದ್ರೆ ರುಚಿ ನೋಡು. ಕೆಲವರು ಕೈಗೆ ಹಾಕೊಂಡು ಬದಲ್ಲ, ಎಲ್ಲ ಮಾಡಬಾರ್ದು. ನೀವು ಮಾಡುವಾಗ್ಲೇನೆ ಇದು ದೇವರ ಪ್ರಸಾದ, ದೇವರಿಗೋಸ್ಕರ ಮಾಡ್ತಾ ಇದ್ದೀನಿ. ಈ ಎಚ್ಚರಿಕೆಯಿಂದ ಮಾಡಿದ್ರೆ ತಿನ್ನುವ ಬುದ್ಧಿನೇ ಬರಲ್ಲ. ದೇವರನ್ನು ಮರೆತಾಗಲೇ ತಿನ್ನೋ ಬುದ್ಧಿ, ಮಾಡಬಾರ್ದು ಬುದ್ಧಿ ಅಲ್ಲ. ಅವಾಗ ಈಗ ಕಳ್ಳನ ಎದುರಿಗೆ ಪೊಲೀಸನ್ನು ಕೂರಿಸ್ಬಿಟ್ರೆ ಕಳ್ಳನಿಗೆ ಕದಿಯೋ ಬುದ್ಧಿ ಎಲ್ಲಿ ಬರುತ್ತೆ? ಕಳ್ಳನಿಗೆ ಕದಿಯೋ ಬುದ್ಧಿ ಯಾವಾಗ ಬರುತ್ತೆ? ಈ ಕಡೆ ನೋಡ್ತಾನ, ಯಾರು ಇಲ್ಲ ಅಂತಂದ್ರೆ ಮೆಲ್ಲ ಕೈ, ಇಲ್ಲ ಪೊಲೀಸು, ಅಲ್ಲೊಬ್ಬ ಪೊಲೀಸು, ಅಲ್ಲೊಬ್ಬ, ಇಲ್ಲೊಬ್ಬ. ನೀವು ಜಮ್ಮು ಕಾಶ್ಮೀರ ಕಡೆ ಹೋಗ್ಬೇಕು, 10 ಅಡಿ ಒಬ್ಬ AK-47 ಹಿಡ್ಕೊಂಡು ನಿಂತಿರ್ತಾರೆ ಮಿಲಿಟರಿ. ಯಾರಾದ್ರೂ ದೇಶ ವಿರೋಧದ ಕೆಲಸ ಚೂರು ಮಾಡಿದ್ರೆ ಅಲ್ಲೇ ಶೂಟ್ ಅಂಡ್ ಸೈಟ್. ಎಲ್ಲಿ ಯಾ ಕಾಶ್ಮೀರದಲ್ಲೂ ಇಲ್ಲ, ಈಗ ಜಮ್ಮು ಒಳಗೂ ಏನು ಭಯ ಇಲ್ಲ. ಈಗ ಮೊದಲು ಒಬ್ಬ ಸೈನಿಕ ಹೋದ್ರು ಕೂಡ ಕಲ್ತವನು ಹೊಡೆದಾಕ್ಬಿಡೋರು ರಸ್ತೆ ಒಳಗೆ. ಈಗ ಗೌರ್ಮೆಂಟ್ ಹೇಳಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮಗೆಲ್ಲ ಬುಲೆಟ್ ಪ್ರೂಫ್ ಜಾಕೆಟ್ಸ್. ಯಾರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಇರಲಿಲ್ಲ ನಮ್ಮ ದೇಶದ ಸೈನಿಕರಿಗೆ?
ಈ ಎಲ್ಲರೂ ಯಾರೇ ಗುಂಡು ಹಾರಿಸಿದ್ರು ಅವ್ರಿಗೇನು ಪ್ರಾಣ ಹೋಗ್ಬಾರ್ದಂತ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲರ ಕೈಲೂ ಒಂದು AK-47 ಕೊಟ್ಟು 10 ತಡಿಗೆ ಒಬ್ಬೊಬ್ರು ಇರ್ತಾರೆ. ನೀವು ಜಮ್ಮುಗೆ ಹೋಗಿ ನೋಡ್ಬೇಕು, ಕಾಶ್ಮೀರಿಗೆ ಹೋಗಿ ನೋಡ್ಬೇಕು. ಮೊನ್ನೆ ಸಿಂಧೂ ನದಿಗೆ ಹೋಗುವ ಒಂದು ಪ್ರಸಂಗ ನನಗೆ ದೇವರು ಕೊಟ್ಟಿದ್ದ. ಆಗ ಇದನ್ನೆಲ್ಲ ನೋಡ್ಕೊಂಡು ಬಂದೆ. ಕಾರ್ಗಿಲ್, ಪುಲ್ವಾಮ, ಇವು ಏನೇನೆಲ್ಲ ಆಗಿತ್ತು ಅವೆಲ್ಲ ಹೋಗಿದ್ವಿ. ನಿಜವಾಗಿಯೂ ಒಬ್ಬೊಬ್ಬರ ಕಥೆ ಕೇಳುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಇಬ್ಬರು ಜಗತ್ತಿನಲ್ಲಿ ಇಬ್ಬರು ಮಾತ್ರ ಸೂರ್ಯಮಂಡಲವನ್ನ ಭೇದನೆ ಮಾಡಿಕೊಂಡು ಪರಮಾತ್ಮನ ಹತ್ರ ಹೋಗೋರು ಇಬ್ಬರ. ಒಬ್ಬ ಸರ್ವಸಂಗ ಪರಿತ್ಯಾಗ ಮಾಡಿದ ಸನ್ಯಾಸಿ ಆದ್ರೆ, ಇನ್ನೊಬ್ಬ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಾನಲ್ಲ ಅವನೊಬ್ಬ. ಅಲ್ಲಿ ಎಷ್ಟು ಜನರ ಹೆಸರು ಕಾರ್ಗಿಲ್ ಟೈಮಲ್ಲಿ, ಪುಲ್ವಾಮಾ ಟೈಮಲ್ಲಿ ಎಷ್ಟು ಜನ ಆಗ್ತಾನೆ ಮದುವೆ ಆದವರು, ಆಗ್ತಾನೆ ಮಕ್ಕಳಾದವರು, ಈ ದೇಶಕ್ಕೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದನ್ನು ನೋಡ್ಬೇಕು ನೀವು. ಆಗ ನಾವು ಎಷ್ಟು ಸೇಫ್ ಆಗಿದ್ದೀವಿ ಇವತ್ತು. ನಮ್ಮೂರೊಳಗೆ, ನಮ್ಮನೆಯೊಳಗೆ ನಾವು ಸೇಫ್ ಆಗಿದ್ದೀವಿ ಅಂದ್ರೆ ಅವ್ರು ಹೊರಗಡೆಯಿಂದ ಕಾಯ್ತಾ ಇರೋದ್ರಿಂದಲೇ. ಅವ್ರ ಕೈಲಿ ಇದು ಇರ್ಲಿಲ್ಲ ಅಂದಿದ್ರೆ ಇವತ್ತೆಲ್ಲ ನಮ್ಮ ಮನೆಯೊಳಗೆ ನುಗ್ಬಿಡೋ ಪ್ರಾರಬ್ಧಗಳು. ಹಾಗಾಗಿ ತಪ್ಪು ಯಾವಾಗ ಮಾಡ್ತೀವಿ, ನಮ್ಮನ್ನು ಯಾರು ನೋಡೋರಿಲ್ಲ, ಹೇಳೋರಿಲ್ಲ, ಆದ್ರೆ ದೇವರ ಎಚ್ಚರಿಕೆ ಇದ್ರೆ ಮಾಡಿದ ಸಾರನ್ನ ತಿನ್ಬೇಕು ಅಂತ ಅನ್ಸಲ್ಲ. ದೇವ್ರ ಮುಂದೆ ಇರ್ಬೇಕಪ್ಪ, ದೇವ್ರು ಕೊಡದೆ ಹೇಗೆ ತಿನ್ನೋದು, ಇದೆಲ್ಲ ಭಾವನೆ. ಈ ಭಾವನೆಗೆ ಭಗವಂತ ಕರೆದು ಹೋಗ್ತಾನೆ. ಅವನಿಗೆ ನಿಮ್ ಸಾರ ತಗೊಂಡು ಏನಾಗ್ತದೆ ಅಲ್ವಾ? ಅವನು ಸಾರ ರೂಪ, ನಾವು ಸಾರಿನ ರೂಪ. ಅವನಿಗೆ ನಿಮ್ಮನೆ ಸಾರು, ನಿಮ್ಮನೆ ಹುಳಿ ಏನು ಬೇಡ. ಅವನು ಅದರೊಳಗಿರುವ ಸಾರವನ್ನ ಸ್ವೀಕಾರ, ಅದರೊಳಗಿರುವ ಭಕ್ತಿಯ ಭಾವವನ್ನ ತಾನು ಸ್ವೀಕಾರ ಮಾಡಿ ಅದನ್ನು ನಾವು ದೇವರಿಗೆ ಹೀಗೆ ಮಾಡಿದ್ದು ನಿಮ್ಮ ಉದರದ ಒಳಗಿದ್ರೆ ಅದೇ ಅಂತ್ಯಕಾಲದಲ್ಲಿ ರೂಪವಾಗಿ ಎದೆ ಒಳಗೆ ಬರುತ್ತೆ. ದೇವರಿಗೆ ಅರ್ಪಿತವಾದ ಮಾಲೆ ತಲೆಯಲ್ಲಿದ್ದರೆ, ದೇವರಿಗೆ ಅರ್ಪಿತವಾದ ಅಕ್ಷತೆ ತಲೆಯಲ್ಲಿದ್ದರೆ ಅದು ನಾಮವಾಗಿ ಬಾಯಿಗೆ ಬರುತ್ತೆ. ಇದಿದ್ರೆ ಮಾತ್ರ ದೇವರ ಅನುಗ್ರಹ, ಇಲ್ಲದಿದ್ರೆ ಇಲ್ಲ. ಇವಳ ದೇಹದ ಒಳಗೆ ಭಗವಂತ ಪ್ರವೇಶ ಮಾಡಿದಾಗ ಬ್ರಹ್ಮದೇವರು ಎಲ್ಲ ಗುಣಗಳನ್ನಿಟ್ಟು ಶೃಣ್ವಂಗ್ರಣಂತಂ ಸ್ಮರಯಂಶ್ಚ ಚಿತ್ತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟ ಚಿತ್ತ. ದೇವರ ಕಥೆ ಕೇಳುವಾಗ ನಮ್ಮ ಮನಸ್ಸು ಆ ಭಗವಂತನ ಪಾದದಲ್ಲಿ ನಿಂತು ಬಿಡಬೇಕು, ಎಲ್ಲಿ ಹೋಗ್ಬಾರ್ದು, ಬೇರೆ ಯಾವುದು ನೆನಪಿಗೆ ಬರಬಾರ್ದು. ಒಂದು ಕ್ಷಣ, 1 ಗಂಟೆಯೋ 1.5 ಗಂಟೆಯೋ ಉಪನ್ಯಾಸ ಮಾಡಿದಾಗ ಒಂದೇ ಒಂದು ಕ್ಷಣ ನಿಮ್ಮ ಮನಸ್ಸು ದೇವರಲ್ಲಿ ನಿಂತ್ರೆ ಆ ದಿನ ಪ್ರವಚನ ಹೇಳಿದ್ದು ಸಾರ್ಥಕ, ಕೇಳಿದ್ದು ಸಾರ್ಥಕ. ನೀವು ಬಂದಾಗಿಂದು ಹೋಗೋ ತನಕ ಮನೆಯದೇ ಯೋಚನೆ ಕೂತಿದ್ರೆ ಹೇಳಿದ್ದು ವೇಸ್ಟು, ಕೇಳಿದ್ದು ವೇಸ್ಟು, ಬಂದದ್ದು ವೇಸ್ಟು, ಎಲ್ಲ ವೇಸ್ಟು. ನೋ ಟೇಸ್ಟ್, ಓನ್ಲಿ ವೇಸ್ಟ್. ಏನು ಎನರ್ಜಿ ವೇಸ್ಟ್, ಟೈಮ್ ವೇಸ್ಟ್, ಮನಿ ವೇಸ್ಟ್, ಎವ್ರಿಥಿಂಗ್ ವೇಸ್ಟ್. ಹಾಗಾಗಬಾರ್ದು ಅಂತ ಒಂದು ಕ್ಷಣ, ಒಂದೇ ಒಂದು ಕ್ಷಣ ಬ್ರಹ್ಮದೇವರು ಹೀಗೆ ಸ್ತೋತ್ರ ಮಾಡುವಾಗ ಅವರ ವಾಯ್ಸ್ ತುಂಬ ದೊಡ್ಡದು, ಹುಡುಗಿನ ಧ್ವನಿಯಲ್ಲಿ ಅವರು ಸ್ತೋತ್ರ ಮಾಡ್ತಾ ಇದ್ರೆ ದೇವರಿಗೆ ಅಳ್ತಾ ಇದ್ದ. ಬ್ರಹ್ಮದೇವರು ಕೇಳಿದ್ರು, ಏನಮ್ಮ ನಾನು ಪಾರಾಯಣ ಮಾಡ್ತಿದ್ರೆ ನೀವು ಅಳ್ತಾ ಇದೆಯಲ್ಲ, ನನ್ನ ಪಾರಾಯಣ ನೀವು ಅಳೋ ಹಾಗಿತ್ತು. ಅವಳೊಂದು ನಿಮ್ಗೆ ಪಾರಾಯಣ, ನನಗೆ ಪಲಾಯನ. ಯಾಕಂದ್ರೆ ನೀವು ಪಾರಾಯಣ ಇಷ್ಟು ಜೋರು ಮಾಡ್ತಾ ಇದ್ರೆ ಇದು ಬೈ ಚಾನ್ಸ್ ನಮ್ಮ ಅಣ್ಣನ್ ಕೇಳಿದ್ರೆ ಅವನು ಎಲ್ಲಿ ಬರ್ತಾನೋ ನಂಗೆ ಭಯ. 6 ಮಕ್ಕಳನ್ನ ಕೊಂದ ಪಾಪಿ ಆ ಭಯದಿಂದ ಒಂದು ಗರ್ಭ ಹೋಗೇ ಬಿಡ್ತು. ನೀವು ಬೇರೆ ಬೆಳಗಿನ ಜಾವ ಜೋರಾಗಿ ಕೂಗಿ ಪಾರಾಯಣ ಮಾಡ್ತಾ ಇದ್ದೀವಿ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾನೆ, ಅಮ್ಮ ಯಾಕೆ ಹೆದರ್ತೀಯ, ಕಂಸನಿಗೆ ಯಾಕೆ ಹೆದರ್ತೀಯ,
ನಿನ್ನ ಹೊಟ್ಟೆಯಲ್ಲಿ ಯಾರಿದ್ದಾನೆ ನಿನಗೆ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಹೆದರ್ತಾ ಇದ್ದೀಯಾ. ನಿನ್ನ ಹೊಟ್ಟೆಯಲ್ಲಿರುವ ನಿನ್ನ ಈ ಮಗ 6 ಮಕ್ಕಳಂತೆ ಮಗ ಅಲ್ಲ, ಇವನು ಬಾಲಕ ಅಲ್ಲ, ಜಗತ್ ಪಾಲಕ ಬಾಲಕ. ಜಗತ್ತನ್ನೇ ರಕ್ಷಣೆ ಮಾಡುವವನೇ ನಿನ್ನ ಮನೆಯಲ್ಲಿ ಮಗನಾಗಿ ಬರ್ತಾ ಇದ್ದಾನೆ. ಇನ್ಮೇಲೆ ನಿನಗೆ ಈ ಭೋಜರಾಜನಿಂದ, ಕಂಸನಿಂದ ಭಯಬೇಡ. ಎಲ್ಲ ದುಷ್ಟರ ದಮನ ಮಾಡಿ ನಿನ್ನಂತ ಸಜ್ಜನರನ್ನ ಉದ್ಧಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಇವನ್ ಯಾರು ಅನ್ಕೊಂಡಿದ್ದೀಯ? ಹಿಂದೆ ಈ ಭೂಮಿಯ ಭಾರವನ್ನ ಹರಣ ಮಾಡಬೇಕು ಅಂತ ಯಾವ ಭಗವಂತ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ರಾಮನಾಗಿ ಬಂದನೋ ಅವನೇ ನಿನ್ನ ಹೊಟ್ಟೆ ಒಳಗೆ ಕೂತಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿ ಯಾರಿದ್ದಾರೆ ನಿನಗೆ ಕಾಣ್ತಿಲ್ಲ, ನಾನು ನೋಡ್ತಾ ಇದ್ದೀನಿ. ಇಂದ್ರು ನಮ್ಗೆ ಹೊಟ್ಟೆ ಒಳಗೆ ಗಂಡೋ ಹೆಣ್ಣೋ ಗೊತ್ತಾಗ ಸ್ಕ್ಯಾನ್ ಬೇಕು. ಬ್ರಹ್ಮದೇವ್ಗೆ ಅವ್ರು ಸುಮ್ಮನೆ ನೋಡುವಾಗಲೇ ಬ್ರಹ್ಮದೇವ್ ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ ಶಂಖಚಕ್ರ ಗದಾಪಾಣಿಯಾದ ಭಗವಂತನನ್ನ ನಾನು ನೋಡ್ತಾ ಭಾರಂಭೋಹರ ಯದೂತ್ತಮ ವಂದನಂತೆ. ಈ ಭೂಮಿಯ ಭಾರವನ್ನ ಹರಣ ಮಾಡಲಿಕ್ಕೆ ಯದುವಂಶದಲ್ಲಿ ಅವತಾರ ಮಾಡ್ತಾ ಇರ್ತಕ್ಕಂಥ ಆ ಸ್ವಾಮಿಯನ್ನೇ ನೀನು ಮಗನನ್ನಾಗಿ ಪಡಿತಾ ಇದ್ದೀಯಾ. ಏನ್ ಪುಣ್ಯಾತ್ಕೀರ್ತಿ ನೀನು, ಯಾಕೆ ಅಳ್ತೀಯಮ್ಮ? ಏನ್ ಅಳಬೇಡ, ನಿನ್ನ ಮಗ ಬರ್ತಾ ಇದ್ದಾನೆ, ಸ್ವಯಂ ಭಗವಂತನೇ ಮಗನಾಗಿ ಬರ್ತಾ ಇದ್ದ. ಇಷ್ಟು ಹೇಳಿ ಬ್ರಹ್ಮದೇವರು ರುದ್ರದೇವರು ಆ ಗರ್ಭಕ್ಕೆ ಕೈ, ವಿಷ್ಣು ಇರುವ ಗರ್ಭ ಕೈ. ನಾವು ಎಷ್ಟೋ ಸತಿ ದೇವರು ನೋಡ್ಲಿಕ್ಕೆ ಆಗದಿದ್ರು ದೇವ್ರನ್ನ ಪೆಟ್ಟಿಗೆ ಹೊಡೆದಿಟ್ಟಿದ್ರೆ ಆ ಪೆಟ್ಟಿಗೆಗೆ ಕೈ ಅಲ್ವಾ? ಇದು ದೇವರನ್ನು ಇಟ್ಕೊಂಡು ಪೆಟ್ಟಿಗೆ, ಅದು ಅವಳ ದೇಹ. ಇವತ್ತು ನಾವು ಯಾರನ್ನು ನೋಡಿದ್ರು, ಯಾರಿಗೆ ಕೈ ಮುಗಿದ್ರು ಅದು ಅವರ ಒಳಗಿರುವ ದೇವರಿಗೆ. ನಮ್ಗೆ ಈಚಿನ ದೇವರು ಕಾಣಲ್ಲ, ಅವರ ಒಳಗೆ ದೇವರಿಲ್ಲ. ಅಂತರ್ಯಾಮಿಗೆ ಅದು ಪೂಜಾ, ಭಗವಂತನ ಅವನು ಪೂಜಾ. ಬ್ರಹ್ಮದೇವ ಕೈ ಮುಗಿದಿದ್ದಾರೆ. ಎಲ್ಲ ಲೋಕಕ್ಕೆ ಕೃಷ್ಣ ಪರಮಾತ್ಮ ಅವತಾರ ಮಾಡುವಂತಹ ಉತ್ತಮವಾದ ಪರ್ವಕಾಲ ಬರ್ತದೆ. ಒಂದೇ ವ್ಯತ್ಯಾಸ, ಅವನು ನಿಜವಾಗಿ ಹುಟ್ಟಿದ್ದು ರಾತ್ರಿ 11:30, ಈಗ ಬೆಳಗ್ಗೆ 11. ಇಷ್ಟೇ ವ್ಯತ್ಯಾಸ. ಅವನು ಬರುವಾಗ ಹೇಗಿತ್ತು ಅಂದರೆ, ನಮಗೆ ರಾತ್ರಿ 11:30 ಬಂದ್ರೆ ನಾವು ಮಲಗ್ಬಿಡ್ತೀವಲ್ಲ, ಅದಕ್ಕೆ ದೇವರು ಪಾಪ ಇಷ್ಟೆಲ್ಲ ಕೇಳ್ತಾ ಇದ್ದೀವಿ, ನಾನು ನಿಮಗೋಸ್ಕರ ಬೆಳಗ್ಗೆನೆ ಬರ್ತೀನಿ ಅಂತ ನಮ್ಮ ಸಲುವಾಗಿ ಸ್ಪೆಷಲ್ ಆಗಿ ಬೆಳಗ್ಗೆ ಬರ್ತಾ ಇದ್ದ. ನಮಗೆ ಅವನು ಕಾಲಶ್ಚ ನಾರಾಯಣ, ರಾತ್ರಿನೂ ಅವನೇ, ಹಗಲು ಅವನೇ, ನೈಟ್ 11:30 ಹಗಲು ಅವನೇ, ಡೇ 11:30. ಯಾವಾಗ ಹುಟ್ಟಿದ ಅವನು? ರೋಹಿಣ್ಯ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿರ್ಭರೆ ಜಯಂತಿ ನಾಮ ಸಾಪ್ರೋಕ್ತ ಸರ್ವ ಪಾಪ ಪ್ರಣಾಶನಿ. ಎಲ್ಲ ಪಾಪಗಳನ್ನ ಪರಿಹಾರ ಮಾಡುವಂತಹ ಒಂದು ಪರ್ವಕಾಲ ಶ್ರಾವಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ರೋಹಿಣಿ ನಕ್ಷತ್ರದಿಂದ ಯುಕ್ತವಾದ ನಡುರಾತ್ರಿ, ಮಧ್ಯರಾತ್ರಿಯ ಸಮಯದಲ್ಲಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಎಲ್ಲ ಮಕ್ಕಳು ತಾಯಿಯರು ಪ್ರಸವಿಸಿಕೊಳ್ಳುವಂತೆ ಈ ಮಗು ಪ್ರಸವ ಆಗಿದ್ದಲ್ಲ, ಆ ದೇವಕಿಯ ಆ ಗರ್ಭದಿಂದಲೇ ಹಾಗೆ ಹೊರಗೆ ಬಂದ್ಬಿಟ್ಟನಂತೆ. ಹಾಗಿದ್ದ ಅವನು ಬಂದವನು. ನಮ್ಮೆಲ್ಲ ಮಕ್ಕಳು ಬರುವಾಗ ಅದು ಎಷ್ಟು ಅವ್ಯವಸ್ಥೆ ಅಂದರೆ, ಮಲಮೂತ್ರದ ಬಿಲದಿಂದ ಹೊರಗೆ ಬರ್ತೀವಿ, ಎಲ್ಲ ಕೊಳಗೆ ಅಂಟ್ಕೊಂಡು ಬರ್ತೀವಿ. ಪಾಪ ನರ್ಸು ಎಲ್ಲ ತೊಳೆದ ಮೇಲೆ ನಿಮಗೆ ಕೊಡೋದು. ಹಾಗೆ ಯಾರು ಮುಟ್ಲಿಕ್ಕೂ ಹೆದರ್ತಾರ್ರಿ ಅಂತ ರಕ್ತ ಅದು ಇದು. ಕೆಲವು ಮಕ್ಕಳು ಕರುಳೆಲ್ಲ ಸುತ್ಕೊಂಡು ಅದ್ರೊಳಗೆ ಅಷ್ಟೇ ಅಮ್ಮನ ಜೊತೆಗೆ ಏನೋ ಗೋಳು, ಶುರುವಿಂದಲೇ ಗೋಳಿರುತ್ತೆ ಮಕ್ಕಳಿಗೆ. ಅದೆಲ್ಲ ಮಾಡಿ ಕ್ಲೀನ್ ಮಾಡ್ಕೊಡೋದು. ನಮ್ಮ ದೇವರು ಹೇಗಿದ್ದ, ಅಮ್ಮನ ಹೊಟ್ಟೆಯಿಂದ ಬಂದಾಗ ಹೇಗಿದ್ದ ಯಾರು ಹೇಳ್ಬೇಕ್ರಿ? ಎಲ್ಲ ಮಲಗ್ಬಿಟ್ಟಿದ್ರು. 12:30 ಯಾರು ನೋಡ್ಬೇಕು? ಮಲಗಿದ್ದು ಇಬ್ಬರೇ ಇದ್ದಿದ್ರು. ಒಂದು ಹಡದ ತಾಯಿ, ಇನ್ನೊಂದು ಕಟ್ಕೊಂಡು ಗಂಡ. ಅವ್ನು ಕಾಯ್ತಾ ಇದ್ದ, ಯಾವ ಮಗು ಯಾವ ತೊಗೊಂಡೋಗಿ ಕೊಟ್ಬಿಡ್ಬೇಕಲ್ಲ ಕಂಸನಿಗೆ. ಅದಕ್ಕೆ ಕಾಯ್ತಾ ಇದ್ದ ಅವನು. ಹಡಿಯೋಳಿ ಉಡುಬಳಿ ಎತ್ತಿತ್ತು. ನೋಡಿದ್ದು ಮೊದಲೇ ಯಾರಂದ್ರೆ ವಸುದೇವ. ಅವನ್ನ ಯಾರೋ ಕೇಳಿದ್ರು, ನಿನಗೆ ಇದೇನು ಮೊದಲು ಮಗು ಅಲ್ಲ, 8ನೇ ಮಗು. ಇದಕ್ಕೆ ಮುಂಚೆ ನಿನಗೆ 6 ಮಕ್ಕಳು ಹುಟ್ಟಿದ್ರಲ್ವ, 6 ಮಕ್ಕಳಲ್ಲಿ ಯಾವ ಮಗು ತರ ಈ ಮಗು ಇತ್ತು? ಸಾಮಾನ್ಯ ಪುಟ್ಟ ಮಕ್ಕಳನ್ನು ನೋಡ್ಲಿಕ್ಕೆ ಬಂದವರೆಲ್ಲ ಎಲ್ಲ ಅವರಪ್ಪನ ತರ ಕೇಳಿದ್ರು, ಎಲ್ಲ ಅವ್ರ ಅಮ್ಮನ ತರ ಅಂತ. ಇಲ್ಲ ರೀ, ಎಲ್ಲ ಅಮ್ಮನ ನೋಡಿ ಅವ್ರ ತಾತನ ತರಾನೇ ಕೇಳಿದ್ರು. ಅಯ್ಯ ನೀವು ಆ ಕಿವಿ ನೋಡಿ ಎಲ್ಲ ಅವ್ರ ಅಜ್ಜಿ ತರ, ಹೀಗೆ ಏನೋ ಒಂದು ತರ ಅಂತ ಹೇಳ್ತಾರಲ್ಲ, ಹಾಗೆ ಈ 8ನೇ ಮಗು ಯಾವ ತರ ಅಂತ ಕೇಳಿದ್ರು. ವಸುದೇವ ಹೇಳ್ತಾನೆ,
ಅವನ ಥರ ಯಾರಿಲ್ಲ. ಯಾರ ಥರ? ಹಾಗಾದ್ರೆ ಹೇಗಿದ್ದ? ಅದ್ಭುತ ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಯಾರು? ಕಣ್ಣಾರೆ ಕಂಡ ವಸುದೇವನಿಗೆ ಆಗಲಿಲ್ಲ. ನೋಡಿ, ಹನ್ನೊಂದರ ಬೆಳಗ್ಗೆ ಹುಟ್ಟಿದಾಗ ಬಂದ ದೇವರು ಇಲ್ಲ. ನಾನು ಹೇಳೋದಕ್ಕಿಂತ ನೀವು ಕೇಳೋರು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ನಿಮ್ಮಲ್ಲಿರುವಷ್ಟು ಶ್ರದ್ಧೆ ನನಗಿದೆಯೋ ಇಲ್ಲೋ ಗೊತ್ತಿಲ್ಲ. ನೀವೆಲ್ಲ ಭಕ್ತಿಯಿಂದ ಕೇಳಿದ್ದಕ್ಕೆ ಭಗವಂತ ತನ್ನ ಇರು ನಾನು ಕೇಳ್ತಾ ಇದ್ದೇನೆ, ನಿಮ್ಗೆ ಅನುಗ್ರಹ ಮಾಡ್ತೀನಿ ಅಂತ. ಇದು ಎಷ್ಟೊತ್ತಿಂದ ಇದ್ದದ್ದು ಈಗ ಬೀಳ್ಬೇಕು ಅಂತ ನಿಮ್ಗೆ ಅನುಗ್ರಹ ಅಂತದ್ದು ಭಗವಂತ ಮಾಡಿದ್ದಾನೆ. ನಮ್ಗೆ ಆಶ್ಚರ್ಯ ಅಂದ್ರೆ ಇವೆಲ್ಲ ಮೇಲಿಂದ ಮೇಲೆ ದೇವರು ತನ್ನ ಇರುವಿಕೆಗಾಗಿ ತೋರಿಸ್ತಾರೆ. ವಸುದೇವ ಅಂತಾನೆ, ನನ್ನ ಮಗನ್ನ ನಾನು ಹೇಳಿ ಹೇಗಿದ್ದ ಇಲ್ಲ ಹೇಳು. ಆಗ ಹೇಳಿದ್ದಾನೆ, ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವರು ಇಂತಹ ಅತ್ಯದ್ಭುತವಾದ ಆ ಭಗವಂತನ ರೂಪವನ್ನ ಕಣ್ತುಂಬ ತುಂಬಿಕೊಂಡಿದ್ದಾನೆ. ಹೇಗಿದ್ದಾನೆ ಆ ದೇವರು? ಅದ್ಭುತ. ತಮ್ ಅದ್ಭುತಂ, ಅದ್ಭುತ ಅಂತ. ಅದ್ಭುತ ಅಂದ್ರೆ ಸಂಸ್ಕೃತ ಶಬ್ದ. ಅದ್ಭುತ, ಭೂತ ಅಂದ್ರೆ ಹಿಂದೆ, ವರ್ತಮಾನ ಅಂದ್ರೆ ಈಗ, ಭವಿಷ್ಯತ್ ಅಂದ್ರೆ ಮುಂದೆ. ನಿಮಗೆಲ್ಲ ಗೊತ್ತಾ? ಭೂತ ಅಂದ್ರೆ ಹಿಂದೆ. ಹಿಂದೆ ಈ ದೇವರು ಎಷ್ಟೊಂದು ರೂಪ ತಗೊಂಡಿದ್ದಾರೆ, ಮತ್ಸ್ಯ ಕೂರ್ಮ, ಅದು ಎಲ್ಲವನ್ನು ಅದಂದ್ರೆ ಸಂಸ್ಕೃತದಲ್ಲಿ ಅದ ಭಕ್ಷಣೆ, ಎಲ್ಲ ನುಂಗುವಂಥದ್ದು. ಅದ್ಯಾವುದು ಇಷ್ಟು ಚೆನ್ನಾಗಿಲ್ಲ, ಅಷ್ಟು ಚೆನ್ನಾಗಿರೋ ರೂಪ. ಈ ಕೆಲವರು ಊಟ ಕೂತಾಗಲು ಸಾರ ಅದ್ಭುತ. ಅದ್ಭುತ ಅಂದ್ರೆ ಏನಂದ್ರೆ, ನೀವು ಎಷ್ಟೋ ಸತಿ ಮಾಡಿದಿರಿ, ಅದು ಯಾವುದು ಇದರಟ್ಟು ಯಾವುದು ಚೆನ್ನಾಗಿಲ್ಲ, ಅದ್ಭುತ. ಹಾಗೆ ಭಗವಂತನ ಎಷ್ಟೋ ಇದರಟ್ಟು ಸುಂದರ ರೂಪ ನೋಡಿ ದಣಿಯವು ಕಂಗಳು ರೂಢಿಯೊಳಗ ಅತ್ಯಧಿಕ ರಂಗನ ಅತಿ ಚಲುವ ಅಂತ. ಇನ್ನೂ ದಾಸರು ಕನ್ನಡದಲ್ಲೇ ಹೇಳ್ಬಿಡ್ತಾರೆ, ದೇವರಲ್ಲಿ ಮುದ್ದು 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 ಬರ್ತಿತ್ತು. ದೇವರು ನೋಡಿದ್ರೆ ಏನ್ ಬರ್ತಿತ್ತು? ನಮ್ಮ ಮಗು ನೋಡಿದ್ರೆ ಆ ಬರೀ ಮೂಗಿಂದೇ ಸುರಿತಿತ್ತು. ಮುದ್ದು ಬರೋ ತಡು ನಾನು ಬಾರಿಸ್ಬಿಡ ನಾನು ತಿಳಿಸ್ಬರ್ತಿದ್ದೆ ಅಲ್ಲ. ಕೃಷ್ಣಂದ ಹಾಗಲ್ಲ, ಮುದ್ದು ಸುರಿಯುವ ಮುಖವನ್ನೇ ಕಂಡೆ ಕಂಡೆ ನಾವು ಕೃಷ್ಣ ನಿನ್ನೆ. ಇವತ್ತು ಯಾವುದೇ ಒಂದು ವಿಗ್ರಹ ತಂದು ಏನು ಮುದ್ದು ಮುದ್ದು ಮುದ್ದಿರುತ್ತೀರಿ. ಅವು ಯಾರೋ ಮನೆಗಳು ಮನೆಗೆ ಕರ್ಕೊಂಡು ಹೋಗಿದ್ರು, ಅವ್ರು ಒಂದೇ ಆಸೆ, ಪಾಪ ನಿಮ್ಮ ಕೈ ನಮ್ಮ ಮನೆ ಕೃಷ್ಣನ ಪೂಜೆ ಮಾಡಿ ಏನು ಚೆನ್ನಾಗಿದೆ ಆ ಮೂರ್ತಿ ಅಂದರೆ. ಚೇ ಈ ಒಂದು ವಿಗ್ರಹನೇ ಹೀಗಿದೆಯಲ್ಲ, ಈ ರಿಯಲ್ ಕೃಷ್ಣ ಜೆರಾಕ್ಸೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಒರಿಜಿನಲ್ ಈ ಮೂರ್ತಿ ಮಾಡಿದಾರಲ್ಲ, ಇವು ಯಾರು ದೇವ್ರು ನೋಡಿದವರಲ್ಲ, ನೋಡದೆ ಇದ್ದವ್ರು ಇಮ್ಯಾಜಿನ್ ಮಾಡ್ಕೊಂಡೇ ಇಷ್ಟು ಮಾಡೋದಾದ್ರೆ ಈಗ ನೋಡಿದ್ರೆ ಇದು ಹೇಗಿರ್ಬೇಡ. ಅದಕ್ಕೆ ಅಂಥವನ್ನ ನೋಡಬೇಕು ಅನ್ನುವ ಬಯಕೆ ನಿಮಗೆ ತೀವ್ರತೆ ಬರುತ್ತೆ ಜೀವನದಲ್ಲಿ. ನಮ್ಗೆ ಒಂದೇ ಆಸೆ, ದೇವ್ರು ಇದು ಬಿಡ್ಬೇಕಂತ. ಅಂದ್ರೆ ಈಗ ಶುರು ಮಾಡ್ತಾರೆ, ನಾ ಯಾವುದೋ ನಂಗೆ ಫೋನ್ ಮಾಡ್ತಿರ್ತಾರೆ, ಆಚಾರ್ಯ ನಾ ದೇವ್ರು ನಾನೇ ನೋಡಿಲ್ಲಮ್ಮ ಅಂತ. ಇಲ್ಲ ನಂಗೆ ಗೊತ್ತಿಲ್ಲ ನೋಡಿ. ಈಗೆಲ್ಲ ಹುಚ್ಚಾಗಬಾರ್ದು. ಅದು ನಿಜವಾಗಿ ಒಳಗೆ ಬಯಕೆ ಇರಬೇಕು. ದೇವ್ರ ಮುಂದೆ ಹೇಳ್ತೀನಿ, ನೀನು ನೋಡ್ಬೇಕು, ನೀನು ನೋಡ್ಬೇಕು. ದೇವ್ರಿಗೆ ನಮ್ಮನ್ನು ನೋಡ್ಬೇಕು ಅಂತೇನು ಆಸೆ ಇಲ್ಲ, ಯಾಕಂದ್ರೆ ಯಾವಾಗಲೂ ನೋಡ್ತಾನೆ, ನೋಡಿ ಸಾಕಾಗಿದ್ದಾರೆ. ಆದರೆ ನಾವು ಅವನು ನೋಡಿಲ್ಲ, ಅವನು ನೋಡಬೇಕು ಅಂತ ನಮಗೆ ಆಸೆ. ಹೆಚ್ಚಾದಾಗ ಅವನ ದರ್ಶನ ನಮಗೆ ಅಂತರಂಗದ ಒಳಗೆ ಕೊಡ್ತಾನೆ. ಹೇಗಿದ್ದಾನೆ? ತಮದ್ಭುತ. ಅದ್ಭುತ ಅಂದ್ರೆ ಇಂತಹ ವಸ್ತು ಜಗತ್ತಲ್ಲಿ ಇನ್ನೊಂದಿಲ್ಲ. ಫಾರ್ ಎಕ್ಸಾಂಪಲ್, ಕೃಷ್ಣ ಹೇಗಿದ್ದ? ಎಕ್ಸಾಂಪಲ್ ಕೊಡ್ಲಿಕ್ಕಿಲ್ಲ. ಅದ್ಭುತ ಅವನು. ನಾವು ಯಾವ್ಯಾವುದನ್ನು ನೋಡಿ ಅದ್ಭುತ, ಪ್ರಪಂಚದ 7 ಅದ್ಭುತಗಳು ಓದ್ತೀವಿ, ಇದನ್ನು ನೋಡಿಲ್ಲ. ನೋಡಿದ್ರೆ ಅದನ್ನು ಅದ್ಭುತ ಅಂತ ಅನ್ನಲ್ಲ.
ದೇವರನ್ನು ನೋಡದಿದ್ದವರಿಗೆ ಬೇರೆ ಅದ್ಭುತ ಆಗೋದು, ದೇವರನ್ನ ಕಂಡವರಿಗೆ ದೇವರೇ ಅದ್ಭುತ. ದೇವರನ್ನು ಕಂಡವ ಯಾರು? ವಸುದೇವ. ಅದಕ್ಕೆ ದೇವರ ಬಗ್ಗೆ ಏನು ಹೇಳಿದ? ಅದ್ಭುತ. ಯಾರು ಕೇಳಿದ್ರು ಅದ್ಭುತ ಅದ್ಭುತ ಅಂತ, ಅವನೇ ನಿಮ್ಮ ಮಗ ಹೌದಾ ಅಲ್ವಾ? ನಿಮ್ಗೆ ಆಲ್ರೆಡಿ 6 ಮಕ್ಕಳಿದ್ರು ಬಾಲಕರು, ಆ ಥರ ಇವನು ಬಾಲಕನೇ. ತಮ್ಮ ಅದ್ಭುತಂ ಬಾಲಕಂ. ಬಾಲಕ ಅಂದ್ರೆ ನಾವೆಲ್ಲ ಬಾಲಕ ಅಂದ್ರೆ ಏನರ್ಥ ನಮ್ಗೆ? ಚಿಕ್ಕ ಮಗು ಅಂತ ಅರ್ಥ ಅಲ್ಲ. ವಸುದೇವ ಹೇಳ್ತಾನೆ ಚಿಕ್ಕ ಮಗು ಅನ್ಕೊಂಬಿಟ್ಟಿರ, ಚಿಕ್ಕ ಮಗು ಅಲ್ಲ ಇವನು. ಬಾಲಕ ಅಂದ್ರೆ ಕ ಅಂದ್ರೆ ಸಂಸ್ಕೃತದಲ್ಲಿ ವೇದದ ಭಾಷೆಯಲ್ಲಿ ಬ್ರಹ್ಮ ಅಂತ. ಕೈತಿ ಬ್ರಹ್ಮ, ಕ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನನ್ನೇ ಯಾರು ಬಾಲನನ್ನಾಗಿ ಮಾಡಿಕೊಂಡಿದ್ದಾರೋ ಅವನು. ಬ್ರಹ್ಮದೇವರು ಯಾರಿಗೆ ಮಗ? ಅವನಿಗೆ. ನಾಭಿಯ ಕಮಲ, ಕಮಲದಲ್ಲಿ ಬಂದವರು ಬ್ರಹ್ಮದೇವರು. ಆ ಬ್ರಹ್ಮನಿಗೆ ತಂದೆ ಇವನು ಅಂತ ಹೇಳಲಿಕ್ಕೆ ಬಾಲಕ ಅಂತ ಒಂದರ್ಥ. ಇನ್ನೊಂದು ಏನಂದ್ರೆ ಬಾಲಕ ಅಂದ್ರೆ ಬಾಲ ಏವ ಬಾಲ. ಬಾಲ ಅಂದ್ರೂ ಒಂದೇ, ವಾಲ ಅಂದ್ರೂ ಒಂದೇ ಸಂಸ್ಕೃತದಲ್ಲಿ. ಬಾಲ ಅಂದ್ರೂ ಒಂದೇ, ಬಾಲ್ ಅಂದ್ರೂ ಒಂದೇ. ಹಿಂದಿ ಒಳಗೆ ಬಾಲ್, ಕನ್ನಡದಲ್ಲಿ ಕೂದಲು ಅಲ್ವಾ? ಅದಕ್ಕೆ ಹಿಂದಿ ಒಳಗೆ ಅಂತಾರೆ ಬಾಲ. ಅದನ್ನು ಕಟ್ ಮಾಡಿ ತಗೊಳ್ತಾರೆ, ನಮ್ಗೇನಂತಾರೆ? ಬಾಲಾಜಿ. ಎಲ್ಲರೂ ಬಾಲ್ ಕಟ್ ಮಾಡಿ ಅದೇ ದೊಡ್ಡದೊಂದು ಕೋಟ್ಯಂತರ ರೂಪಾಯಿ ವ್ಯವಹಾರ ರೀ. ಬಾಲ್ ನಮ್ದು, ದುಡ್ಡು ನಮ್ದು ಅಲ್ವಾ? ಅದಕ್ಕೆ ಅವನ ಹೆಸರೇನು? ದೇವರ ಮೂಲ ರೂಪ ಅನಂತ ಪದ್ಮನಾಭ. ಆ ದೇವರ ಮೂಲ ರೂಪದ ಒಂದು ಕೂದಲು ಕೃಷ್ಣನಾಗಿ ಬಂದದ್ದು. ಅದಕ್ಕೆ ಬಾಲ, ಬಾಲ್, ವಾಲ, ಬಾಲ, ಅದೇ ಕ ಮಗುವಾಗಿ ಬಂತು. ಅದಕ್ಕೆ ಬಾಲಕ ಬಾಲಕ ಅಂದ್ರೆ ದೇವರ ಮೂಲ ರೂಪದ ಒಂದು ಕೂದಲು ಅಲ್ಲ. ಅದು ಹೇಳೋದ್ರಿಂದ ಏನರ್ಥ? ಏನಂತ ಗೊತ್ತಾ? ದೇವರು ಪೂರ್ಣಮದ ಪೂರ್ಣಮಿದಂ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮಿದಂ. ದೇವರು ಪೂರ್ಣ. ಏನ್ ಪೂರ್ಣ ಅಂದ್ರೆ ಏನು? ಏನಂದ್ರೆ ಅವನು ಒಂದು ಕೂದಲು ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಬಂಧ ಮೋಕ್ಷ ಎಲ್ಲ ಮಾಡುವ ತಾಕತ್ತು ದೇವರಿಗೆ ಎಷ್ಟಿದೆಯೋ ಅಷ್ಟೇ ತಾಕತ್ತು ದೇವರ ಒಂದು ಕೂದಲು ಇದೆ. ದೇವರ ಕೂದಲು ನಮ್ಮ ಕೂದಲು ತರ ಅಲ್ಲ. ಅವನ ಪ್ರತಿ ಕೂದಲಿಗೆ ಮುಖ ಇತ್ತು, ಪ್ರತಿ ಕೂದಲಿಗೆ ಶಂಖ ಚಕ್ರ ಗದಾ ಪದ್ಮ ಇತ್ತು, ಪ್ರತಿ ಕೂದಲಿಗೆ ಕಿರೀಟ ಇತ್ತು. ಇಂತಹ ವಿರಾಟ್ ರೂಪಿ ಪರಮಾತ್ಮ. ನಮ್ಮ ಊಹೆ, ಇಮ್ಯಾಜಿನೇಷನ್ಗೆ ಆ ಭಗವಂತನ ದೇಹ ಸಿಗೋದು. ಇದೆಲ್ಲ ಇಟ್ಕೊಂಡು ನೀವು ಕಣ್ಮುಚ್ಕೊಂಡು ಕೂತ್ರೆ ಎಲ್ಲ ಕೂದಲು ದೇವರು ಶಂಕರ ಚಕ್ರ ನಿಮ್ಗೇನು ಅರ್ಥನೇ ಆಗಲ್ಲ. ಆದರೆ ಅವನು ಎಲ್ಲ ಅವಯವಗಳು ಕೂಡ ಪರಿಪೂರ್ಣವಾಗಿರ್ತಕ್ಕಂಥ. ಅವನ ಒಂದು ಕೈ ಬೆರಳಿನ ಮುಗುರು ಸಾಕು, ಅವನ ತಲೆಯ ಒಂದು ಕೂದಲು ಸಾಕು ಜಗತ್ತಿನ ಸೃಷ್ಟಿ ಸ್ಥಿತಿ ನಿಯಮನ ಮಾಡಲಿಕ್ಕೆ. ಹೀಗಾಗಿ ಭಗವಂತನ ಮೂಲ ರೂಪದ ಒಂದು ಕಪ್ಪು ಕೂದಲು ಕೃಷ್ಣನಾಗಿ ಅವತಾರ ಮಾಡಿದ ಕಾರಣ ಬಾಲಕಂ. ಮತ್ತೆ ನಿನ್ನ ಮಗ ಹೇಗಿದ್ದ? ಅಂಬುಜೇಕ್ಷಣ. ಅಂಬುಜೇಕ್ಷಣ ಯಾವಾಗಲೂ ಸೌಂದರ್ಯ ಎಲ್ಲಿದೆ? ಕಣ್ಣಲ್ಲಿ. ಅದಕ್ಕೆ ಈ ವಿಗ್ರಹ ಮಾಡೋರು ಕಣ್ಣು ಕಡೆ ಇಡ್ತಾರೆ, ಚಿತ್ರ ಬರೆಯೋರು ಕಣ್ಣು ಕಡೆ ಇಡ್ತಾರೆ. ದೃಷ್ಟಿ, ಆ ಭಗವಂತನ ದೃಷ್ಟಿ, ಆ ಕಣ್ಣು ಅಂಬುಜೇಕ್ಷಣ. ಅಂಬುಜ ಅಂದ್ರೆ ನಿಮ್ಗೆ ಗೊತ್ತಿದೆ, ಕಮಲ. ದೇವರ ಕಣ್ಣು ಕಮಲ ಇದ್ದಾಗಿದೆ. ಕಮಲ ಅಂದ್ರೆ ಕಮಲದ ದಳ, ಪೆಟಲ್ಸ್, ಲೋಟಸ್ ಪೆಟಲ್ಸ್. ಆ ದಳ ಎಷ್ಟು ದೊಡ್ಡದಿದೆಯಲ್ಲ, ಹಾಗೆ ದೇವರ ಕಣ್ಣು ಭಾರೀ ದೊಡ್ಡದು, ವಿಶಾಲವಾದ ನೇತ್ರ. ಎಷ್ಟು ವಿಶಾಲ ಆಚಾರ್ಯ ಅದನ್ನು ಹೇಳ್ತೀವಿ. ಎಷ್ಟು ವಿಶಾಲ ಗೊತ್ತಾ? ಅವನೇನಾದ್ರು ಈ ಕಣ್ಣು ಮುಚ್ಚಿದ್ರೆ ದೇವರು, ಇದು 2 ಕಾರ್ನರ್ ಇದೆಯಲ್ಲ, ಇದು ಕಿವಿ ತನಕ ಇರುತ್ತೆ.
ಕಿವಿ, ಅಂಕ ಅಂದರೆ ತುದಿ, ಕಿವಿಯವರೆಗೂ ಬರುವಂತಹ ವಿಶಾಲವಾದ ಕಣ್ಣು. ದೇವ್ರ ಕಣ್ಣೇ ಆಶ್ಚರ್ಯ. ಆ ಥರ ಕಣ್ಣು ಯಾರು ಸದ್ಯ ಇರೋ ಹಾಗಿದ್ರೆ ಸಾಕಾಗಿದೆ ನಮ್ಮ ಕಣ್ಣು ಅಲ್ವಾ? ಕೆಲವರು ಒಂದು ಕಣ್ಣು, ಒಂದೂವರೆ ಕಣ್ಣು, ಕೆಲವರು 1.25 ಕಣ್ಣು, ಎಲ್ಲ ನೋಡ್ಕೊಂಡು ಯಾರನ್ನೋ ಕರೆದ್ರೆ ನಿಮ್ಮನ್ನೆಲ್ಲ ರೀ ನನ್ನ ಕರಿತಿರೋದವರು ಅಂದ್ಕೊಂಡು ಈ ಯಜಮಾನಗಳು ಆದ್ರೆ ನನ್ನ ಕರಿತಾರೆ. ಇಲ್ಲ, ನೋಡೋದೇ ಹಾಗೆ. ನಿಮ್ಮನ್ನ ನೋಡಿದ್ರೆ ನಾನು ತಿಳ್ಕೊಬೇಕು, ನನ್ನನ್ನು ನೋಡಿದ್ರೆ ನಿಮ್ಮನ್ನು ತಿಳ್ಕೊಬೇಕು. ಹೀಗೆಲ್ಲ ನಮ್ಮ ಕಣ್ಣುಗಳು ಕೆಲವರು ಜಪಾನ್ ಅವ್ರ ಕಣ್ಣು ನೋಡಿದಿರಲ್ಲ, ಕಣ್ಣಲ್ಲಿ ಕಣ್ಣು ಹಾಕೊಂಡು ಅಷ್ಟೇ ಕಣ್ಣು ಬಾಲಿವುಡ್ ಬಂತು. ನಮ್ಮ ಕಣ್ಣು ಊರಲ್ಲ, ಏನ್ ಪ್ರಯೋಜನ? ಒಬ್ಬೊಬ್ರದ್ದು ಒಂದೊಂದ್ ತರ ಕಣ್ರಿ. ಒಂದ್ ಕಣ್ಣಿದ್ದಾಗ ಇನ್ನೊಂದು ಕಣ್ಣಿಲ್ಲ. ನಮ್ಮ ಕಣ್ಣೆಲ್ಲ ಕೆಟ್ಟ ಕಣ್ಣು, ಏನು ಪ್ರಯೋಜನ ಇಲ್ಲ ಅಲ್ವಾ? ಕೆಲವು ಮಕ್ಕಳನ್ನ ಯಾರ ಮುಂದೆ ಊಟ ಮಾಡಿಸಲ್ಲ. ಯಾವ ದೃಷ್ಟಿ ಇದೆ ಅವರಿಗುದಲ್ಲ ರೀ. ಎಷ್ಟೋ ಬಾರಿ ತಾಯಿನೇ ದೃಷ್ಟಿ ಬಿದ್ದುಬಿಡುತ್ತೆ. ಇವತ್ತು ನನ್ನ ಮಗು ಉದ್ದಪ್ಪ ತಿಂದ್ಬಿಡ್ತು ಅಂದ್ರೆ ಆ ಮಗು ಹೋಗಿಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಒದ್ದಾಡೋಗ್ತದೆ. ತಾಯಿ ಕೂಡ ಕೆಮ್ಮ ಆಗಿದೆ. ಆದರೆ ಭಗವಂತನ ದೃಷ್ಟಿ ಇದೆಯಲ್ಲ, ಐದು ದೇವರ ಕಣ್ಣು ವಿಷ. ಯಾಕಂದ್ರೆ ಒಂದೇ ಬಾರಿಗೆ ಎಲ್ಲರನ್ನು ಏಕಕಾಲದಲ್ಲಿ ನೋಡ್ತಿರ್ತಾನೆ. ನಾವು ಒಬ್ಬರನ್ನಾದ್ಮೇಲೆ ಒಬ್ರು ನೋಡ್ಬೇಕು, ಅವ್ನು ಹಂಗೇನು. ಒಂದೇ ಕಾಲದಲ್ಲಿ ಎಲ್ಲರನ್ನು ನೋಡುವಂತಹ ಶಕ್ತಿ ಆ ಭಗವಂತನಿಗೆ. ಒಂದು ವಿಶಾಲವಾದ. ಅಷ್ಟೇ ಅಲ್ಲ, ಅವನ ಕಣ್ಣು ಅಂಬುಜೆ ಈ ಕ್ಷಣ. ಅಂಬುಜ ಅಂದ್ರೆ ಕಮಲ, ಅದರ ಮೇಲೆ ನೋಟ. ಅಂದ್ರೆ ದೇವರ ಕೈಯಲ್ಲಿ ಶಂಖ, ಚಕ್ರ, ಗದ, ಕಡೆ ಯಾವುದು ಪದ್ಮ ಅಲ್ವಾ? ಪದ್ಮ ಅಂದ್ರೇನು? ಕಮಲ. ನೀವು ಕೈಯಲ್ಲಿ ಒಂದು ಕಮಲ ಕಿತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ, ಅದು ಹಿಂಗೆ ಬಾಳ ಹೊರಡುತ್ತೆ. ನಮ್ಮ ಮ್ಯಾಚಿಂಗ್, ನಮ್ಮ ಮುಖದ ತರನೇ ಅದು ಬಾಳ ಆಗ್ತದೆ. ದೇವರ ಕೈಯಲ್ಲಿರೋ ಕಮಲ ನೋಡಿ ಯಾವಾಗೂ ಹರಡುತ್ತೆ. ಮೋಸ್ಟ್ಲಿ ಪ್ಲಾಸ್ಟಿಕ್ ಇರಬೇಕಾದ್ರೆ ರಿಯಲ್ ಕಮಲ. ಮತ್ತು ಅರಳತ್ತೆ ಯಾವಾಗಲೂ ಹೇಗೆ? ಕಮಲ ಅರಳಬೇಕಾದ್ರೆ ಸೂರ್ಯೋದಯ ಆಗಬೇಕು. ಸೂರ್ಯನ ದೃಷ್ಟಿ ಬಿದ್ದರೆ ಕಮಲ ಅರಳತ್ತೆ. ಅದಕ್ಕೆ ದೇವರು ಕಮಲವನ್ನ ಯಾಕೆ ನೋಡ್ತಾನೆ ಅಂದ್ರೆ, ದೇವರ ಕಣ್ಣಲ್ಲಿ ಯಾರಿದ್ದಾರೆ? ಚಕ್ಷು ಸೂರ್ಯೋ ಅಜಾಯ. ಕಣ್ಣಲ್ಲಿ ಯಾರಿದ್ದಾರೆ? ಸೂರ್ಯ. ಆ ಸೂರ್ಯನಿಂದ ಆ ಕಮಲವನ್ನ ನೋಡಿ ಯಾವಾಗಲೂ ಅರಳಿಸ್ಕೊಂಡು. ಚಕ್ಷು ಸೂರ್ಯ ಒಂದು. ಇನ್ನೊಂದೇನು ಗೊತ್ತಾ? ಅವನು ಯಾವಾಗಲೂ ಕಣ್ಣು ಕಮಲದ ಮೇಲೆ ಇರುತ್ತೆ. ಅದ್ಯಾಕೆ? ಕಮಲ ಅಂದ್ರೆ ಕಮಲೆ ಅಂತ. ಕಮಲೆ ಅಂದ್ರೆ ಯಾರು? ಅವಳ ಮೇಲೆ ಕಣ್ಣು. ಏನಾಚಾರ? ಹೋದ್ ಕಡೆ ಬಂದ ಕಡೆ ಎಲ್ಲ ಹೆಂಡ್ತಿನೇ ನೋಡ್ತಾ ಇದ್ದಾರೆ. ಹೆಂಡ್ತಿನೇ ನೋಡ್ತಾ ಇದ್ರೆ ಗುಣರಿ. ಇನ್ಯಾರನ್ನಾರು ನೋಡ್ತಾ ಇದ್ರೆ ಮಾತ್ರ ದೋಷ. ಇದರ ಅರ್ಥ ಏನಂದ್ರೆ, ದೇವರು ಲಕ್ಷ್ಮೀನ್ ಬಿಟ್ರೆ ಇನ್ನೊಬ್ಬರನ್ನ ಕಣ್ಣೆತ್ತಿಯೂ ನೋಡಲ್ಲ. ಯಾಕೆ? ಯಾಕೆಂದ್ರೆ ದೇವರು ನೋಡಿದ್ರೆ ಆ ನೋಟವನ್ನ ಫೇಸ್ ಮಾಡುವ ಯೋಗ್ಯತೆ ಲಕ್ಷ್ಮಿಗೆ ಬಿಟ್ರೆ ಬೇರೆ ಯಾರು ಇಲ್ಲ. ನಮ್ಗೆಲ್ಲ ದೇವ್ರು ನಮ್ಗೆ ನೋಟ ಸುಟ್ಟೆ ಹೋಗ್ತದೆ. ನಮ್ಗೆಲ್ಲ ಎಷ್ಟು? ಲಕ್ಷ್ಮಿಗೇನೆ ಕಡೆಗಣ್ಣ ಕುಡಿ ನೋಟ ಸಾಕು. ದೇವರ ನೋಟದ ಒಳಗೆ ಎಷ್ಟು ಪವರ್ ಇದೆ. ಆ ಪವರಲ್ಲಿ ಕೋಟಿ 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 ಒಳಗೆ ಒಂದು ಪಾರ್ಟ್ ಲಕ್ಷ್ಮಿ ಕೊಟ್ಟು ಬಿಟ್ರೆ ಅಷ್ಟು ಪವರ್ ಇಟ್ಕೊಂಡು ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಯಾರಿಗೆ ಯಾವ ಪಾಸ್ಟ್ ಕೊಡಬೇಕು, ಯಾರಿಗೆ ಯಾವ ಪೋಸ್ಟಿಂಗ್ ಕೆಳಗಿಳಿಸ್ಬೇಕು, ಯಾರು ಏನು ಮಾಡಬೇಕು ಎಲ್ಲ ಅವ್ರು ಮಾಡಿಬಿಡ್ತಾರೆ. ಅವ್ರು ಕೇಳಿ ಇಷ್ಟೊಂದು ಪವರ್ ಎಲ್ಲಿ ಬಂತು? ಯೋನಿ ಅಪ್ಸು ಅಂತ ಸಮುದ್ರದ ಮಧ್ಯದಲ್ಲಿ ಶೇಷಶಾಹಿಯಾಗಿರುವ ನಮ್ಮ ಯಜಮಾನರು ಕೊಟ್ಟು ಪವರ್ ಇದು ಅಂತಾರೆ. ಅಂತಹ ಲಕ್ಷ್ಮಿಯನ್ನ ಯಾವಾಗಲೂ ದೇವರು ನೋಡ್ತಾ ಇರ್ತಾನೆ. ಅಂಬುಜೆ ಕ್ಷಣ ಒಂದರ್ಥ. ಆ ಲಕ್ಷ್ಮಿನ ಯಾಕೆ ನೋಡ್ತಾನೆ? ಹೆಂಡತಿ ಅಂತಲ್ಲ, ಹೆಂಡತಿ ಅಂತ ನೋಡಲ್ಲ. ಅವಳಷ್ಟು ಭಕ್ತರು ಯಾರಿಲ್ಲ. ಛತ್ರ, ಚಾಮರ, ವ್ಯಜನ, ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ತಾನೇ ಏನ್ ಮಾಡ್ತಾ ಇದ್ದಾಳೆ? ನಾವೇನ್ ಮಾಡ್ತಿಲ್ಲ, ಅದನ್ನ ಅವಳು ಮಾಡ್ತಾಳೆ ಅಲ್ವಾ? ನಾವ್ ಯಾವಾಗಲೂ ಮದುವೆ ಆದ ಹೊತ್ತರಲ್ಲಿ ಕಾಲು ಹೊತ್ತೋದು,
ಸ್ವಲ್ಪ ಮಧ್ಯ ವಯಸ್ಸಲ್ಲಿ ಚೂರು ಬಿಟ್ಬಿಡೋದು, ಸಿಟ್ಟಿಗೆ ಹತ್ರ ಕುತ್ತಿಗೆನೇ ಹೋಗ್ತದೆ. ಹಿಂಗೆಲ್ಲ ನಾವು ಮಾಡಿದ್ದು. ಏನಾದ್ರು ಯಜಮಾನ್ರು ಬರೋಲ್ಲ, ನನ್ನ ಹೆಂಡತಿ ತುಂಬ ಪ್ರೀತಿ ಮಾಡ್ತಾಳೆ ಅಂತ ಹೇಳಿ 2-3 ಕೆಲಸ ಜಾಸ್ತಿ ಹೇಳ್ಬಿಟ್ರೆ ಮುಗ್ದೋಯ್ತು. ನನಗೆ 4-5 ಕಡಿಮೆ ಮಾಡ್ಕೊಳ್ತೀನಿ. ಲಕ್ಷ್ಮಿ ಒಂದಿನ ಈ ರೀತಿ ನಾರಾಯಣನಿಗೆ ಹೇಳಿಲ್ಲ. ಛತ್ರನು ಅವಳೆ, ಚಾಮರನು ಅವಳೆ, ವ್ಯಜನ ಅವಳೆ, ಪರ್ಯಂಕ ಅವಳೆ. ದೇವರು ಕೃಷ್ಣನಾಗಿ ಬಂದಾಗ ಒಂದು ಕೊಳಲು ಹಿಡ್ಕೊಂಡ್ರೆ ಅದು ನಾನೇ, ಎಲ್ಲ ನಾನೇ ನಾನೇ ನಾನೇ. ಏನ್ ಮಾಡ್ತಾಳೆ ಅವಳು ಮಾಡೋ ಸೇವೆಗೆ ದೇವರು ಕರಗ ಹೋಗ್ಬಿಡ್ತಾನೆ. ಅವಳು ಯಾವತ್ತು ಮದುವೆ ಆದ್ಲು, ಡೇಟ್ ಆಫ್ ಮ್ಯಾರೇಜ್ ಯಾರಿಗೂ ಗೊತ್ತಿಲ್ಲ. ಮದುವೆ ಆದ ಮನೆ ತುಂಬಿಕೊಂಡ ದಿನ ದೇವ್ರ ಕಾಲು ಹಿಡಿದು ಒತ್ತಕ್ಕೆ ಶುರು ಮಾಡಿದ್ಲಲ್ಲ, ಇವತ್ತವರೆಗೂ ಬಿಟ್ಟಿಲ್ಲ. ಬರೀ ಕಾಲು. ಕಾಫಿ ಮಾಡೋ ಕೆಲಸ ಇಲ್ಲ, ತಿಂಡಿ ಮಾಡೋ ಕೆಲಸ ಇಲ್ಲ, ಗಂಡ ಊಟ ಅನ್ನಲ್ಲ, ಆಫೀಸ್ ಹೋಗ್ಬೇಕು ಅಂತ ಅವನು ಅನ್ನಲ್ಲ, ಇವಳು ಸಾಫ್ಟ್ವೇರ್ ಇಲ್ಲ, ಅವನಿಗೂ ಕೆಲಸ ಇಲ್ಲ, ಇವಳಿಗೂ ಕೆಲಸ. ಅವನು 24 ಗಂಟೆ ಮಲಗಿರೋದು. ನೀವು ಎಲ್ಲೇ ಆದ್ರೂ ಯಾರ್ಯಾರು ಪುರಾಣದಲ್ಲೋ ಕಥೆ ಕೇಳ್ತೀರಾ? ವೈಕುಂಠದಲ್ಲಿ ಅಡುಗೆ ಮನೆ ಹೋಗಿದ್ದು, ಬಚ್ಚಲ ಮನೆ ಹೋಗಿದ್ದು, ಡೈನಿಂಗ್ ಹಾಲ್ ಹೋಗಿದ್ದು ಎಲ್ಲ ಕೇಳಿದ್ದೀರಾ? ಇಲ್ಲೇ ಇಲ್ಲ ರೀ. ಒಂದು ಹಾವು, ಹಾವಿನ ಮೇಲೆ ಈತನ ಪಕ್ಕ ಆಕೆ, ಅವಳ ಕೈಯಲ್ಲಿ ಕಾಲು, ಗೋವಿಂದ. ಒಂದಿನ ಬಿಟ್ಟಿಲ್ಲ. ಯಾಕಂದ್ರೆ ಅವಳು ಬಿಡಕ್ಕೆ ಆಗ್ತಿಲ್ಲಂತೆ. ಏನಾಯ್ತು ಪ್ರಾಬ್ಲಮ್ ಅಂದ್ರೆ, ಅವಳು ಮೊದಲನೇ ದಿನ ಬಂದು ಕಾಲು ಹಿಡ್ಕೊಂಡು ಕಾಲು ಒತ್ತಕ್ಕೆ ಶುರು ಮಾಡುವಾಗ ಕಾಲ್ ಮೇಲೆ ಕಣ್ಣಿಟ್ಟು, ಅದನ್ನೇ ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಇಡಬೇಕು. ನಾವು ಕಾಲು ಒತ್ತುತ್ತೀವಿ, ದೃಷ್ಟಿ ಸೀರಿಯಲ್ ಕಡೆ ನೋಡ್ಕೊಂಡು ನೀವು ಕಾಲು ಒತ್ತಿದ್ರೆ ಒತ್ತಿಸ್ಕೊಳ್ಳೋರು ಕಂಗಾಲ ಆಗ್ಬಿಡ್ತಾರೆ ಅಲ್ವಾ? ಎಲ್ಲಿಡಬೇಕು? ಕಾಲನ್ನು ನೋಡ್ದ. ಅವಳು ಕಾಲನ್ನು ನೋಡಿದ್ಲಲ್ಲ, ನೋಡುವಾಗ ಕಾಲಿಂದು ಬೆರಳು, ಆ ಬೆರಳಿನ ಮೇಲೆ 1 ಕೋಟಿ ಸೂರ್ಯರ ಬ್ರೈಟ್ನೆಸ್ ಅನ್ನ ಧಿಕ್ಕರಿಸುವಂತ ಬ್ರೈಟ್ನೆಸ್ ಆ ಉಗುರಿಗೆ. ಆ ಉಗುರಿನ ಮೇಲೆ ಒಂದು ಧೂಳಿತ್ತು. ಎಲ್ಲಿಂದ ಬಂತಿತ್ತು? ರೋಡಲ್ಲಿ ಕೂಡ ಓಡಾಡಲ್ಲ ಧೂಳೇನು? ಧೂಳು ಮಿಣ 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 ಹೊಳೆಯುತ್ತೆ. ಅದೇನ್ ಧೂಳು ಅಂದ್ರೆ, ಈ ದೇವರು ಸಿಂಹಾಸನದಲ್ಲಿ ಕೂತು ತನ್ನ ಕಾಲು ಪೀಠದ ಮೇಲೆ, ಪಾದಪೀಠದಲ್ಲಿ ಇಟ್ಟಿರ್ತಾನೆ. ಆ ಭಂಗಿಯಲ್ಲಿ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಉಳಿದೆಲ್ಲ ದೇವತೆಗಳು ಬರ್ತಾರೆ. ಬರುವಾಗ ದೇವರು ಕೊಟ್ಟ ಅಧಿಕಾರದ ದ್ಯೋತಕವಾಗಿ ಕಿರೀಟ, ಕವಚ, ಕುಂಡಲ, ದೇವರು ಕೊಟ್ಟಿದ್ದೆಲ್ಲ ಹಾಕೊಂಡು ದೇವರಿಗೆ ನಮಸ್ಕಾರ ಮಾಡಬೇಕು. ಎಲ್ಲ ಬೀರುಲಿಟ್ಟು ಇಟ್ಟು 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 ವರ್ಷ ಇವರು ಭೂಮಿ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಈ ತರ ಮನೇಲಿ ಎಲ್ಲಾರ ಮನೇಲಿ ಬೆಳ್ಳಿ ತಟ್ಟೆ ಇರುತ್ತೆ, ಊಟ ಮಾಡೋದು. ಬೀರುಲೇ ಇಟ್ಟಿರ್ತಾರೆ. 2 ಸತಿ ತೆಗಿತಾರೆ. ಒಂದು AP, ಇನ್ನೊಂದು PP. AP ಅಂದ್ರೆ ಅನ್ನಪ್ರಾಶನ, ಇನ್ನೊಂದು PP ಅಂದ್ರೆ ಪಿಂಡ ಪ್ರದಾನ. ಯಾವತ್ತು ತರೋದೇ. ನೀವು ಬೆಳ್ಳಿ ಬಂಗಾರ ನೀವು ಯೂಸ್ ಮಾಡಿದ್ದಕ್ಕಿಂತ ನೀವು ಬೀರು ಒಳಗೆ ಕೂತಿದ್ದೆ ಜಾಸ್ತಿ. ನಿಮ್ಮ ಬೀರು ಕೊಡೋ ಬದಲು ಶೋರೂಮ್ ಅಲ್ಲಿ ಯಾರು ಇದ್ದಿದ್ರೆ ಫಳ ಫಳ ಹೊಳ್ಕೊಂಡಿರ್ತೀವಿ. ನೀವು ಯಾಕೆ ಸುಮ್ಮನೆ ಬೀರು ಕೂಡ? ದೇವರು ಕೊಟ್ಟ ಕಾಲಕ್ಕೆ, ಹರಿ ಕೊಟ್ಟ ಕಾಲಕ್ಕೆ ಗುಣ ಇಲ್ಲ. ದೇವರು ಕೊಟ್ಟ ಆರಾಮಾಗಿರ್ರಿ, ಒಳ್ಳೊಳ್ಳೆ ಸೀರೆ ಉಟ್ಕೊಳ್ಳಿ, ಕೇಳ್ಕೊಬೇಡಿ. ಕೊಟ್ಟಾಗ ಮಡಚಿ ಇಟ್ಟು ವರ್ಷ ಆದ್ಮೇಲೆ ಖರ್ಚಿಪ್ ಮಾಡ್ಕೊಳ್ಳೋ ಬದಲು ದೇವರು ಕೊಟ್ಟಾಗ ಚೆನ್ನಾಗಿ. ಕೆಲವು ಎಷ್ಟಿದ್ರು ಏನೋ ಒದ್ದಾಡ್ತಿರ್ತಾರೆ. ಈ ಒದ್ದಾಡೋರು ಕಂಡ್ರೆ ದೇವ್ರಿಗೆ ಕೊಟ್ಟಿದ್ದೀನಿ, ಆದ್ರೂ ಬುದ್ಧಿ ಅಲ್ಲ, ಈಗ ಜನ್ಮಕ್ಕೆ ಕೊಡೋದೇ ಇಲ್ಲ. ದೇವತೆಗಳಿಗೆ ಇದೆಲ್ಲ ಗೊತ್ತು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ದೇವ್ರು ಏನೇನು ಕೊಟ್ಟಿದ್ದಾನೋ ಅದನ್ನೆಲ್ಲ ಕಿರೀಟ, ಕವಚ, ಕುಂಡಲ ಎಲ್ಲ ಭುಜಕೀರ್ತಿ ಎಲ್ಲ ಹಾಕೊಂಡು ಬಂದು ದೇವರಿಗೆ ನಮಸ್ಕಾರ ಮಾಡುವ ಕ್ಯೂನಲ್ಲಿ ಕೊಡ್ತಾರೆ. ತಿರುಪ್ತಿಗೆ ಹೋಗಿ ಎಷ್ಟು ದುಡ್ಡಿದ್ರು ಏನಿದ್ರು ಅಂದ್ರೆ ನುಗ್ಕೊಂಡೇ ಹೋಗೋ ಕಡೆಗೆ ದೇವ್ರ ಹತ್ರ ದುಡ್ಡಿಸ್ಕೊಂಡ್ಬಿಡ್ತಾನೆ ಮೊದಲು. ಅವನ ಹತ್ರ ಹೋಗುವಾಗ ಸಪ್ರೇಟ್ ಅನ್ನೋ ಕ್ಯೂನೇ ಇಲ್ಲ. ಇದೆಯಾ? 10,000 ಕೊಟ್ಟರು ಅದೇ ಕ್ಯೂ, ಧರ್ಮಕ್ಕೆ ಹೋಗೋರು ಅದೇ ಕ್ಯೂ, 3 ದಿವಸದಿಂದ ಕಾಯಿ ಕೊಟ್ಟು ಕೂತವ್ರಿಗೂ ಆಗ ಅದ್ರಾಗೆಲ್ಲ ಬಾಯಿ ಕಡೆಗೆ ದೇವರ ಹತ್ರ ಹೋಗುವಾಗ ಎಲ್ಲಾ ದೇವತೆಗಳದ್ದು ಗಡಿಬಿಡಿ. ನಾನು ಮೊದಲು ಮಾಡ್ಬೇಕು. ನಾನು ನಿಮ್ಗೆ ಏನಾದ್ರೂ ತಿರುಪ್ತಿ ಒಳಗೆ ಮಲಗಿ ಒಂದು ನಮಸ್ಕಾರಕ್ಕೆ ಅವಕಾಶ ಕೊಟ್ಟಿದ್ರೆ
ನನ್ನ ನೋಡ್ರೆ ಈ ಕೈ ಹೇಳಕ್ಕಾಗಲ್ಲ, ಸೇರಕ್ಕೆ ಬಿಡ್ತಾನೆ. ನಿಮ್ಗೆ ನಿಜವಾಗಿಯೂ ಕೈ ಮುಗಿಬೇಕು ಅಂತ ಆಸೆ ಇದ್ರೆ ದೇವರ ಹತ್ರ ಮುಗಿಬೇಡಿ. ಅಲ್ಲಿ ಜೈಲು ಇದಾರಲ್ಲ ಬಾ ಮೇಯ್ದವ್ರು, ಅವರೇ ಹೇಳ್ತಾರೆ ಈ ಒಂದ್ ಕೈ ಏನ್ ಮಾಡ್ತೇವೆ ಜೋಡಿಸು, ಇದನ್ನ ಜೋಡಿಸ್ತೀಯ, ಒಂದೊಂದ್ ಕೈ ಎರಡು ಜೋಡಿಸ್ತೀವಿ, ಇಲ್ಲಿಂದೇ ಜೋಡಿಸ್ಕೊಂಡು ಹೋಗು, ಗೋವಿಂದ 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 ಅನ್ಕೊಂಡು ಹೋಗು. ನೀನು ಅಲ್ಲೋಗಿ ದೇವ್ರನ್ನ ಓ ಇವನೇನ ಹಿಂಗಂದ್ಯ ಅಲ್ವಾ? ದೇವ್ರ ಹತ್ರ ಹೋದ್ಮೇಲೆ ಎಲ್ಲ ಬಂದೆ ಎಳ್ದಾಕ್ತಿರ್ತಾರೆ. ಎಲ್ಲರಿಗೂ ಆಸೆ ದೇವ್ರ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬೇಕು ಅಂತ. ಆ ಭರದಲ್ಲಿ ಈ ಒಬ್ರಿಗೊಬ್ರಿಗೆ ತಾಕಾಟ, ಮೈಗೆ ತಾಕ್ತಾ ಇರ್ತಾರೆ. ಇಲ್ಲೊಬ್ಬ ಭುಜಕೀರ್ತಿ, ಇಲ್ಲೊಬ್ಬ ಅದು ನಾಗಮುರಿಗೆ, ಇಲ್ಲೆಲ್ಲ ಕಂಕಣ, ಅದೆಲ್ಲ ಟಚ್ ಆಗುತ್ತೆ. ಕವಚಗಳು, ಕುಂಡಲಗಳು, ಅದರಿಂದ ಧೂಳು ಹೇಳುತ್ತೆ, ಬಂಗಾರದ ಧೂಳು. ಅದು ಹೇಳ್ಕೊಂಡು ಹೋಗಿ ದೇವರ ಪಾದದಲ್ಲಿ ಬೀಳು. ಅಷ್ಟೇ ಅಲ್ಲ, ಅವರೆಲ್ಲ ಕಿರೀಟ ಹಾಕೊಂಡೇ ದೇವರ ಪೀಠಕ್ಕೆ ಪಾದ ಮುಟ್ಟೋಗಿಲ್ಲ. ಅವ್ರು ಯಾರು? ದೇವರಿರುವ ಪಾದ ಇಡುವ ಪೀಠ, ಆ ಪೀಠಕ್ಕೆ ತಲೆಯನ್ನು ಹೀಗೆ ಮಾಡಿದ್ರು. ಪಂಡರಾಪುರದಲ್ಲಿ ಹೋಗಿ ಆ ದೇವರ ಪಾದಕ್ಕೆ ತಲೆಯನ್ನು ಹೀಗೆ ಬಗ್ಗಿಸ್ತಾರಲ್ಲ, ಆ ಬಗ್ಗಿಸಿದಾಗ ಅವರ ಕಿರೀಟದಲ್ಲಿರುವಂತಹ ಬಂಗಾರದ ಕಣಗಳು ಹಾರಿ ಹಾರಿ ಅದು ಹೇಳುತ್ತೆ, ನೀವಂತೂ ಹೋಗೋಂಗಿಲ್ಲ, ನಾವಾರು ನಿಮ್ಮನ್ನಾರು ಬಿಟ್ಟು ದೇವರ ಪಾದ ಸೇರ್ಕೊಳ್ತೀವಿ ಅಂತ ಒಂದೊಂದೇ ಧೂಳು, ಪುಣ್ಯ ಮಾಡಿದ ಧೂಳು ದೇವರ ಪಾದದ ಗುರು ಮೇಲೆ ಕೂತ್ಕೊಳ್ಳುತ್ತೆ. ಇವಳು ಕಾಲು ಒತ್ತುವಾಗ ಅದನ್ನು ನೋಡ್ಬಿಟ್ಟಿಲ್ಲ. ನೋಡಿ ಆ ಧೂಳು ದೇವರ ಪಾದದ ಸಂಘದಿಂದಾಗಿ ದೇವರೇ ಆಗ್ಬಿಟ್ಟಿದೆ. ಅದರಲ್ಲೂ ದೇವರ ಗುಣ, ದೇವರ ಬಗೆಯ ರೂಪಗಳು ಅದರಲ್ಲಿ ಕಾಣ್ತಾ ಇದೆ. ಒಂದು ಗುಣದೊಳಗೆ ಅನಂತ ಗುಣಗಳು, ಅನಂತ ರೂಪಗಳು, ಅನಂತ ಅವಯವಗಳನ್ನು ನೋಡ್ತಾ ನೋಡ್ತಾ ಪಶ್ಯಂತಿ ಸಂತತಂ ಸ ನವ ನವ ಸುವಿಶೇಷೋಪಲಂಬೇನ ತತ್ತತ್. ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಳಿರುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲೆಮ್ಮನೋದಿನ. ಒಂದು ಕ್ಷಣಕ್ಕೆ ಬೇರೆ 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 ರೂಪಗಳನ್ನು ನೋಡ್ತಾ ಇರ್ತಾರೆ. ಅವಳು ಒಂದೇ ಬೇಜ. ಒಂದ್ಸತಿ ಈ ಕಾಲ ಒಂದು ರೂಪ ದೇವರಿಗೆ ಬರುತ್ತೆ, ಅದನ್ನು ನೋಡ್ತಾಳೆ, ಅದು ಆಗೋದು ಇನ್ನೊಂದು ಅವಳಿಗೆ ಏನು ಬೇಜಾರಂದ್ರೆ ದೇವ್ರಿಗೊಂದು ಆರತಿ ಕೂಡ ಮಾಡೋಕ್ಕಾಗಲ್ವೇ, ಏನು ಮಾಡೋದು? ಆ ದೇವ್ರು ಬಂದಾಗ ಇಲ್ಲಿ ಆರತಿ ತೊಗೊಂಡ್ಬರ್ತೀನಿ ಅಂದ್ರೆ ಗಾಳಿ ಬರುತ್ತೆ, ಆರ ಹೋಗುತ್ತೆ. ಅದಕ್ಕೆ ಅವಳು ಪರ್ಮನೆಂಟ್ ಒಂದು ಆರತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನು ಆರತಿ ಅಂದರೆ ಈ ತಟ್ಟೆ ಪಟ್ಟೆ ಅವ್ಯಾವೂ ಇಲ್ಲ. ಅವಳ ಮುಖ ಗುಂಡುಗಿದೆ. ಅವಳು ಹಿರಣ್ಯವರ್ಣಾಂ ಹರಿಣಿ, ಬಂಗಾರದ ಮೈಬಣ್ಣ, ಅವಳ ಮುಖವೇ ಬಂಗಾರದ ತಟ್ಟೆ. ದೇವರು ನೋಡಿದಾಗ ಅವಳ ಕೆನ್ನೆ ಎಲ್ಲ ಕೆಂಪಾಗ್ಬಿಡುತ್ತೆ, ನಾಚಿಕೆ. ಅದೇ ಓಕುಳಿ. ಅವಳ ಕಣ್ಣಿದೆಯಲ್ಲ, ಅದು ದೀಪದಂತೆ ಇದೆ. ಆ ದೀಪದಿಂದ, ಆ ಮುಖದಿಂದ ಒಮ್ಮೆ ಈಗ ದೇವರು ನೋಡಿದ್ರೆ ಅದೇ ಆರತಿ. ಅಪಾಂಗ ನೀರಾಜಿತಂ, ಇದು ಮಧ್ವಾಚಾರ್ಯರು ವರ್ಣನೆ ಮಾಡ್ತಾರೆ. ಆ ದೇವರಿಗೆ ಹೇಗೆ ಆರತಿ ಮಾಡ್ತಾಳೆ. ನಾವಿದ್ರಿಂದ ದೇವ್ರ ಹತ್ರ ಹೋಗಿ ತಿರುಪ್ತಿ ಹೋಗಿ ಮಂಗಳಾರತಿ ಮಾಡ್ಕೊಂಡು ಬಿಡ್ತಾನೆ, ನಮಸ್ಕಾರಕ್ಕೆ ಬೇಡ. ದೇವರನ್ನ ಅಪಾದ ಮೌಳಿ ಪರ್ಯಂತರವಾಗಿ ನೋಡ್ಬಿಟ್ರೇನೆ ದೇವರು ಕೊಟ್ಟ ಬೆಳಕಿದು. ಮುಖದಲ್ಲಿ ಭಗವಂತನನ್ನು ಒಮ್ಮೆ ನೋಡಿದ್ರೆ ದೇವರಿಗೆ ಆರತಿ ಮಾಡಿದ ಪುಣ್ಯ ಬರುತ್ತೆ. ಭಕ್ತಿ ಭಾವದಿಂದ ನೋಡ್ಬೇಕು. ಅದನ್ನು ಅವಳು ಮಾಡ್ತಾ ಇದ್ದಾಳೆ. ಇಂತಹ ಪಾದ ಭಗವಂತದ್ದು. ಆ ಲಕ್ಷ್ಮಿ ಇಷ್ಟು ಸೇವೆ ಮಾಡ್ತಾ ಇದ್ದಾಳಾದ ಕಾರಣ ಭಕ್ತಳು ಅನ್ನುವ ದೃಷ್ಟಿಯಿಂದ ಭಗವಂತ ಯಾವಾಗಲೂ ಅವಳನ್ನೇ ನೋಡ್ತಾನೆ. ಅಂದ್ರೆ ಅರ್ಥ ಏನು? ಯಾರು ಭಗವಂತನ ಪಾದವನ್ನು ಎಡ ಬಿಡದೆ ಹಿಡಿತಾರೆ ಅವರ ಮೇಲೆ ನನ್ನೊಂದು ದೃಷ್ಟಿ ಯಾವಾಗೂ ಇರುತ್ತೆ. ನೀವು ದೇವರ ಪಾದ ಬಿಟ್ಟು ಬಿಟ್ಟು ಬಿಡ್ತಿರ್ತೀರಿ, ಅದಕ್ಕೆ ದೇವರು ನಿಮ್ಮ ದೃಷ್ಟಿ ಬಿಟ್ಟು ಬಿಟ್ಟು ಬಿಡ್ತೀರಿ. ನೀವು ಎಡ ಬಿಡದೆ ಅವನ ಪಾದ ಹಿಡಿದ್ರಿ, ನಿಮ್ಮ ಮೇಲೆ ಯಾವಾಗಲೂ ನನ್ನ ದೃಷ್ಟಿ ಇರುತ್ತೆ ಅಂತ. ಹೆಂಡತಿ ಅಂತ ನೋಡೋದಲ್ಲ, ಭಕ್ತಳು ಅಂತ ಭಗವಂತ ನೋಡ್ತಾನೆ. ಅಂಬುಜೇಕ್ಷಣಂ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಚತುರ್ಭುಜ, 4 ತೋಳು ಭಗವಂತನಿಗೆ. 6 ಮಕ್ಕಳು ಹುಟ್ಟಿದ್ರು, ಯಾರು 2 ತೋಳು, ಅವಕ್ಕೂ ಶಕ್ತಿ ಇಲ್ಲ ಅಲ್ವಾ? ಇವನು ಈ 4 ಕೈಗಳಲ್ಲಿ, ಒಂದು ಕೈಯಲ್ಲಿ ಶಂಖ, ಒಂದು ಕೈಯಲ್ಲಿ ಚಕ್ರ, ಮಹಾರಹ ವೈಡೂರ್ಯ ಕಿರೀಟ, ಕುಂಡಲ ತ್ವಿಷ, ಅತ್ಯಂತ ಬೆಲೆ ಬಾಳುವಂತಹ ಮುತ್ತು, ರತ್ನ, ಪಚ್ಚೆ, ಮರಕತ, ಗೋಮೇಧಿಕ, ಪುಷ್ಯರಾಗ,
ವಜ್ರ ವೈಡೂರ್ಯ ನವರತ್ನದಿಂದ ಮಾಡಿದಂತಹ ಅದ್ಭುತವಾದ ಕಿರೀಟವನ್ನ ಭಗವಂತ ಧಾರಣೆ ಮಾಡಿದ್ದಾನೆ. ಅದಕ್ಕೆ ಒಪ್ಪುವಂತಹ ಮೀನಕುಂಡಲ ಮಕರಾಕೃತಿಯ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ. ಅದಕ್ಕೆ ಒಪ್ಪುವಂತಹ ಭುಜಕೀರ್ತಿಯನ್ನು ಧಾರಣೆ ಮಾಡಿದ್ದಾನೆ. ಇಲ್ಲಿ ನಾಗಮುಡಿಗೆ ನಾಗಾಭರಣ ಅಂತ ತಿಮ್ಮಪ್ಪನಲ್ಲ, ಅದು ನಾಗಮುಡಿಗೆ ಅಂತ ಆಭರಣ ಹಾಕೊಂಡಿದ್ದಾನೆ. ಕೈಯಲ್ಲಿ ಕಂಕಣವನ್ನ ಹಾಕಿದ್ದಾನೆ. ಈ ಕೈಯಲ್ಲಿ 10 ಬೆರಳಿಗೆ ರಾಜಮುದ್ರಿಕೆ ಉಂಗುರವನ್ನು ಹಾಕಿದ್ದಾನೆ. ಕಾಲಲ್ಲಿ ಗೆಜ್ಜೆ, ಭೈಜಣ, ಕಾಲಂದುಗೆ, ಏನೇನ್ ಕಾಲಿಗೆ ಹಾಕೋಬಹುದು ಎಲ್ಲ. ಸೊಂಟಕ್ಕೆ ಡಾಬ್ ಹಾಕಿದ. ಬಂಗಾರದ ಒಡ್ಯಾಣ ಯಾರು ಹಾಕಿದ್ರು? ಹೆಂಗಸರಲ್ವಾ? ದೇವ್ರಿಗೆ ಏನು ಹಾಕೊಂಡ್ರು ಚೆನ್ನ. ಒಡ್ಯಾಣ ಹಾಕೊಂಡ್ರು ಚೆನ್ನ, ಓಲೆ ಹಾಕೊಂಡ್ರು ಚೆನ್ನ. ಯಾಕಂದ್ರೆ ಅವನು ಸ್ವಯಂ ಚೆನ್ನಕೇಶವ. ಅವನೇನು ಹಾಕೊಂಡ್ರು ಚೆನ್ನ. ಈ ಚೆನ್ನಾಗಿಲ್ಲದೆ ಇದ್ದವ್ರು ಏನು ಹಾಕೊಂಡ್ರು? ಏನದೆಲ್ಲ ಬಳ್ಕೊಂಡಿದ್ಯಾ? ಏನ್ ನಿನ್ನ ಅವತಾರ ಅಂತ ದೇವರು ಅವತಾರ ಮಾಡಿದಾಗ ಏನು ಹಾಕೊಂಡ್ರು ತಿಳಿಯದು ನಿನ್ನ ಆಟ ಅಂತ ಅವನು ಹೊಗಳ್ತಾರೆ. ಭಗವಂತ ಎಲ್ಲ ಆಭರಣಗಳನ್ನು ಹಾಕೊಂಡು ಸಾಂದ್ರ ಪಯೋಧ ಸೌಭಗ ಪೀತಾಂಬರವನ್ನು ಹುಟ್ಟಿದ್ದಾನಂತೆ. ಅದ್ಭುತವಾದ ಪೀತಾಂಬರ, ಫಳ 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 ಹೊಳೆಯತ್ತಂತೆ ಆ ಪೀತಾಂಬರ. ಅದು ನಂತರ ಬಟ್ಟೆ ಉಡಲ್ಲ. ದೇವರು ಉಟ್ಟ ಬಟ್ಟೆ ಯಾರಿಗೂ ಉಡ್ಲಿಕ್ಕೆ ಬರಲ್ಲ. ಅದ್ಯಾಕಂದ್ರೆ ಆ ಬಟ್ಟೆ ಸ್ವಯಂ ಮಹಾಲಕ್ಷ್ಮಿಯೇ ದೇವರು ಉಡುವ ವಸ್ತ್ರವಾಗಿ ದೇವರ ಮೈಯನ್ನ ಅಲಂಕಾರ ಮಾಡಿ. ಹಾಗಾಗಿ ನಾವು ಯಾರಾದ್ರೂ ಹೊಳಿತಿದ್ರೆ ಒಳ್ಳೆ ಮಹಾಲಕ್ಷ್ಮಿ ಕಳೆ ಅಂತೀವಿ. ಅವಳೇ ಬಟ್ಟೆಯಾಗಿ ಬಂದ್ಮೇಲೆ ಸುಕ್ಕಿಯಲ್ಲಿ ಅವಳಿಗೆ ಏನಿಲ್ಲ, ಯಾವಾಗಲೂ ಫಳ 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 ಹೊಳೆಯೋದು. ನಾವು ಈ ತಿರುಪ್ತಿ ತಿಮ್ಮಪ್ಪ ಗರುಡ ವಾಹನದಲ್ಲಿ ಬರುವಾಗ ಅವನ ಪೀತಾಂಬರ ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಅವನ ಒಡವೆ ವಸ್ತುಗಳನ್ನ ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಅವನ ವೈಭವ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ನಿಮ್ಗೆ ಕಣ್ಣು ಸಾಲದು ಅಂತ ಅವ್ರು ದೊಡ್ಡ ದೊಡ್ಡ ಲೈಟ್ ಬೇರೆ ಹಿಡಿದಿರ್ತಾರೆ. ಆ ಬೆಳಕು, ಇದನ್ನು ನೋಡಿ ಎಷ್ಟು ಆನಂದ ಆಗುತ್ತೆ, ಎಲ್ಲ ಮರ್ತು ಹೋಗುತ್ತೆ. ಅಂದಮೇಲೆ ಭಗವಂತ ಇಂಥ ರೂಪ ತಗೊಂಡು ಬಂದು ನಿಂತ್ರೆ ವಸುದೇವ ಐಕ್ಷತ ಕಣ್ತುಂಬ ತುಂಬಿಕೊಂಡಿದ್ದಾರೆ. ತುಂಬಾ ಜನ ಇದ್ರು ಅಲ್ಲಿ, ಯಾರು ನೋಡ್ಲಿಲ್ಲ. ನೋಡಿದವ್ರು ಇಬ್ರೆ. ದೇವರು ಇಚ್ಛೆ ಹಾಗೆ. ಅದೇನಾಯ್ತು, ದೇವಕಿ 8ನೇ ಗರ್ಭ ಅಂತ ಕಂಸನಿಗೆ ಗೊತ್ತಾದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ, ಬಂದಿಖಾನೆ ನೋಡ್ಕೊಳ್ಳೋರು, ಅವ್ರನ್ನೆಲ್ಲ ಚೇಂಜ್ ಮಾಡ್ಬಿಟ್ಟು. ಯಾಕಂದ್ರೆ ಇದು 8ನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಮಗು ಹುಟ್ಟೋ ಟೈಮಿಗೆ ಯಾರು ನಿದ್ದೆ ಮಾಡಿದ್ರೆ ಏನು ಮಾಡೋದು, ನಮಗೆ ಕಷ್ಟಕ್ಕೆ ಬರುತ್ತೆ ಅಂತ ಹೇಳಿ ಅವನೇನ್ ಮಾಡ್ದ, ಜನ್ಮದಲ್ಲಿ ನಿದ್ದೆ ಮಾಡಿರ್ಬಾರ್ದು, ನಿದ್ದೆ ಅಂದ್ರೆ ಗೊತ್ತಿರ್ಬಾರ್ದು ಅಂಥವ್ರನ್ನ ಹುಡ್ಕೊಂಡು ಬಂದ. ಅಂಥವ್ರು ಒಂದು 100-200 ಜನ ಭಟರನ್ನ ಆ ಬಂದಿಖಾನೆ ಸುತ್ತ ನಿಲ್ಲಿಸಿ, ಅವರು ಹುಟ್ಟದಾಗಿಂದು ನಿದ್ದೆನೇ ಮಾಡಿಲ್ಲ. ನಿದ್ದೆ ಅಂದ್ರೆ ಜೋರ್ ಮಾಡ್ತಾರೆ. ನಮಗೆ ನಿದ್ದೆ ಅಂದ್ರೇನು ಅಂತ ಕೇಳೋದ್ರೊಳಗೆ ನಿದ್ದೆ ಬರ್ತದೆ. ನಿದ್ದೆ ಬಗ್ಗೆ ಯಾರು ಹೇಳ್ತಿರ್ತಾರೆ, ಇಲ್ಲ ಚಂದ ಹೇಳೋದ್ ಮುಂಚೆನೇ ನಾವು ಮಾಡ್ಬಿಟ್ಟಿದ್ದಲ್ಲ ಅಲ್ವಾ? ನಿದ್ದೆ ಅರ್ಥದ್ದು ಬೇಗ ಮೈನ ಆವರಿಸ್ಕೊಂಡು ಬಿಡುತ್ತೆ. ನಮ್ಗೆ ಗೊತ್ತಾಗಲ್ಲ ನಿದ್ದೆ ಬರುತ್ತೆ, ನಮ್ಗೆ ಗೊತ್ತಾಗಲ್ಲ. ಎಷ್ಟೋ ಸತಿ ಪುರಾಣ ಕೂತಾಗ ಮೊದಲೊಂದ್ಸತಿ ಗಂಟೆ ಬಾರಿಸ್ತೀವಿ. ಏನಂದ್ರೆ ನಿದ್ದೆ ಸ್ಟಾರ್ಟ್ ಮಾಡಿ, ಕಡೆ ಒಂದ್ಸತಿ ಗಂಟೆ ಬಾರಿಸ್ತೀವಿ. ಕೆಲವರು ಈ ಗಂಟೆಯನ್ನು ಮರೆತು ಬಿಟ್ಟು ಹಾಗೆ ಮಲ್ಬಿಟ್ಟಿರ್ತಾರೆ. ಕಡೆಗೆ ಅವ್ರ ವಾಚ್ಮನ್ ಈಗ ಪುರಾಣ ಮುಗಿದು 2 ಗಂಟೆ ಆಯ್ತು ಅಂದ್ಮೇಲೆ ಆಗ ಗಾಬರಿ ಅಂದ್ರೆ ಈ ನಿದ್ದೆ ಬಂದ್ಮೇಲೆ ನಾವ್ ಎಲ್ಲಿ ಕೂತಿದ್ದೀವಿ ಅಲ್ಲಿ ನಿದ್ದೆ ಮಾಡೋದು ಯಾರೇನು ಹಾಸ್ಯ ಹಾಕೊಂಡಿರಲ್ಲ, ಫ್ಯಾನ್ ಹಾಕಿರಲ್ಲ, ಇದ್ರು ಹಾಕಿರಲ್ಲ, ಹಾಕಿಂದ ಇದ್ರು ನಮಗ್ ಬೇಕಿಲ್ಲ, ಹಾಗೆ ಬರುತ್ತೆ. ಮನೆಯೊಳಗೆ ಎಲ್ಲ ಇದ್ರೂ ಬರಲ್ಲ. ಭಗವಂತನ ಕತೆ ನೆಮ್ಮದಿ. ನಿದ್ದೆ ಯಾವಾಗ ಬರುತ್ತೆ ಅಂತ, ತಲೆ ಒಳಗೆ ಒಂದು ಚಿಂತೆ ಇದ್ರೆ ಬರಲ್ಲ. ಒಂದು ಚಿಂತೆ ಇದ್ರೆ ಏನ್ ಬರಲ್ಲ ನೋಡಿ. ಇಲ್ಲಿ ಯಾಕೆ ಬರುತ್ತೆ ಅಂದ್ರೆ ಚಿಂತೆ ಎಲ್ಲ ಮರೆ ಮಾಡಿಬಿಡುತ್ತೆ. ಈ ಕತೆ ಎಲ್ಲ ಮರ್ತೋಗುತ್ತೆ. ದೇವ್ರ ಧ್ಯಾನ ಮಾಡಬೇಕು. ಅದಕ್ಕೆ ಮುಂಚೆ ಈ ನಿದ್ದೆ ನಾನು ಬರ್ತೀನಿ, 2 ದಿನದಿಂದ ಬಂದಿಲ್ಲ. ಈ ಆಚಾರ ಮುಂದಿನ ವರ್ಷ ಮತ್ತೆ ಬಂದೇ ಬರ್ತಾರೆ. ಈಗಂತೂ ಮಾಡ್ಬೋದು, ನಿದ್ದೆ ಬರುತ್ತೆ ಎಚ್ಚರ. ಹಾಗಾಗಿ ನಿದ್ದೆನೇ ಮಾಡಿರಬಾರ್ದು.
ಅಂತಹ ಇದೆಲ್ಲ ಜೆಡ್ ಸೆಕ್ಯೂರಿಟಿ ಅಂತ ಬ್ಲಾಕ್ ಕ್ಯಾಟ್ಸ್ ಅಂಥವ್ರನ್ನೆಲ್ಲ ಇಟ್ಬಿಟ್ಟಿದ್ದ. ಎಲ್ಲ ಊರೆಲ್ಲ ಕಣ್ಣು ಇಟ್ಕೊಂಡು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ದೇವಕಿನೇ ಹೀಗೆ ನೋಡ್ತಾರೆ. ಅವಳಿಗೆ ಪ್ರಾರಂಭ ಹೆಂಗೆ ನೋಡ್ತಾ ಇದ್ರೆ ನಾನು ಹೊಡೆಯೋದು ಯಾವಾಗ ಎಲ್ಲೋ ನಾನು ಎಂತಾಗ್ರ ಆಚಾರ ದೇವರೇ ಅಂತ ದೇವರಿಗೆ ಶರಣ ಬಂದರೆ ದೇವರ ಅಮ್ಮ ಅವ್ರು ಎಷ್ಟೇ ದೊಡ್ಡ ಕಣ್ಣು ಬಿಟ್ಟಿದ್ರು ನಾನು ಬರೋ ಕಾಲಕ್ಕೆ ಅವ್ರ ಕಣ್ಣು ಮುಚ್ಚೋದು ನನ್ಗೆ ಗೊತ್ತು ಅಂತ. ಅವ್ರು ಮುಚ್ಚೋವರೆಗೂ ನಾನು ಬರಲ್ಲ. ಅವರು ಈಗ ಬರ್ತಾರ ಕೆಲವರು ಹೂವಿನ ಹಾರ ಆಚಾರಕ್ಕೆ ಹಾಕ್ಬೇಕು ಅಂತ ಹಿಡ್ಕೊಂಡ್ರು. ಈಗ ಒಳ್ಳೆ ವ್ಯವಸ್ಥೆ, ತಟ್ಟೆಯಲ್ಲಿ ಇಟ್ಕೊಳ್ಳಿ. ಕೆಲವರಿಗೆ 1 ಅವರ್ ಮುಂಚೆ ಕೈ ಕೊಟ್ಟರು. ಅವ್ರು ಮಾತಾಡೋರ ಹತ್ರೆಲ್ಲ ಹೂವಿನ ಹಾರ ಹಿಡ್ಕೊಂಡೇ ಮಾತಾಡ್ತಾರೆ. ಬಂದ್ರ ಅವರು ಇನ್ನೂ ಬರಲೇ ಇಲ್ವಾ, ಎಷ್ಟೊತ್ತಿಗೆ ಬರ್ತಾರ ಅಂತ ಮೊದಲೇ ನಾನು ಕೈ ಕೊಡ್ತೀನಿ. ಅದೆಲ್ಲ ಊದಿಟ್ಟು ಆಚಾರ ಬಿಡ್ತಾರ ಅಲ್ವಾ. ಅವ್ರು ಮಾತಾಡ್ತಿದ್ದೀವಿ ಕೈಯಲ್ಲಿ ಉದ್ದಾರ ಇದೆ ಆಚಾರ ಎಲ್ಲ ಮಾಡ್ಕೊಂಡ್ಬಿಡುತ್ತೆ. ಅದು ಕೊಡುವೆ ಸುಗಂಧರಾಚಾರ್ಯ ಎಲ್ಲ ಬಿದ್ದು ಕೇವಲ ಚೆಂಡು ಕೈಯಲ್ಲಿ ಇವರೆಲ್ಲ ಈಗ ಹುಡ್ತಾನೆ ಎಂಟನೇ ಮಗು ಕಾದ್ ಹಂಗೆ ದೃಷ್ಟಿ ನೋಡಿ ಈ ಕಾರು ಓಡಿಸುವಾಗ ರೋಡ್ ನೋಡಿ ಹಾಗೆ ನಿದ್ದೆ ಬಂದು ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಒಂದೇ ಕಡೆ ದೃಷ್ಟಿ ಇಟ್ಟಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಇವ್ರಿಗೆ ಒಂದೇ ಕಡೆ ದೃಷ್ಟಿ ಇತ್ತಲ್ಲ ಹಾಗೆ ನಿದ್ದೆ ಬಂದ್ಬಿಡ್ತು. ಕೃಷ್ಣ ನೋಡಿದ ಮೆಲ್ಲ ಮುಚ್ತಾ ಇದ್ದಾರೆ. ಈಗ ನಾನು ಬಂದ್ಬಿಡ್ತೀನಿ ಅಂತ 12:30 ನೋಡ್ಕೊಂಡ ಅದ್ಭುತವಾದ ನಿದ್ದೆ ಅವರಿಗೆಲ್ಲ ಬಂದ್ಬಿಟ್ಟ. ಇದು ಹಳೆ ಕಥೆ ಅಲ್ಲ, ನಮ್ಮ ಕಥೆ. ಈ ಕಥೆಯಲ್ಲಿ ನಮಗೇನು ದೇವ್ರು ಹೇಳ್ತಾನೆ, ನಾನು ಬಂದಾಗ ಯಾರು ಮಲಗಿರ್ತಾರೋ ಅವರೆಲ್ಲ ಯಾರ ಕಡೆಯವರು. ಈಗ ನಾಳೆ ಶ್ರಾವಣ ಮಾಸ, ಕೃಷ್ಣ ಬರ್ತಾನೆ. 12:40 ಅಂತ ಪಂಚಾಂಗದಲ್ಲಿ ಹಾಕಿದ್ರು. ನೀವು 10ಕ್ಕೆ ಮಾಡಿ ಎಲ್ಲ ಕೊಟ್ಟು ಎಲ್ಲ ತಿಂದು ಉಂಟು 10ವರೆಗೆ ಡಾಗ್ ಹೊರಗಿಟ್ಟು ಗಾಡ್ ಒಳಗಿಟ್ಟು ಕರ್ತ ಮಾಡಿ ಮಲಗಿದ್ರೆ ಕೃಷ್ಣ ಟೈಮ್ ಸರಿ ಬರ್ತಾನೆ. ಹೊರಗೆ ಬೋರ್ಡಲ್ಲಿ ಬರೆದು ಹೋಗ್ತಾನೆ, ಕಮ್ಸಾನ್ ಫ್ಯಾಮಿಲಿ. ನೀವು ನಿಜವಾಗಿ ದೇವರು ಭಕ್ತರಾಗಿದ್ರೆ ದೇವ್ರ ಪಾಪ 2 ಬರ್ತೀವೋ 12 ಅಲ್ಲ, ನೀವು ಒಂದಾದ್ರೂ ನೀನ್ ಬಿಡಲ್ಲ. ಅಲ್ಲ, ನೀವೆಲ್ಲ ಅಂತ ಕೃಷ್ಣನ ಕಥೆಗೆ ಕಾಯುವ ಬುದ್ಧಿ ಇದ್ರೆ ಕೃಷ್ಣನಿಗೂ ಕಾಯುವ ಬುದ್ಧಿ ದೇವರು ಕೊಟ್ಟೆ. ಕೃಷ್ಣ ಬರಕ್ ಮುಂಚೆ ತಿನ್ನೋದು ಹೇಗೆ, ಮನಸ್ಸು ಬರೋದು ಅಲ್ವಾ. ಕೃಷ್ಣನಲ್ಲಿ ಭಕ್ತಿ ಇದ್ರೆ ಕೃಷ್ಣ ಬರೋವರೆಗೂ ಕಾಯ್ಬೇಕು. ಬಂದ ಮೇಲೆ ಸಂಭ್ರಮ ಅಲ್ಲ. ವರ ಲೇಟ್ ಆಯ್ತು ಇಲ್ಲ ನಿಂಪಟ್ಟಿ ನೀವೆಲ್ಲ ತಿನ್ಬಿಡಿ, ಹುಡು ಎಲ್ಲ ಮುಗಿಸ್ಬಿಡೋಣ. ಕಡೆಗೆ ವರ ಬಂದ್ರೆ ಒಂದು ರೂಮಲ್ಲಿ ಹೂನಾರ ಹಾಕೊಂಡು ಅಲ್ಲೇ ತಿನ್ಸಲ್ಲಿ ವರ 12 ಆದ್ರೂ ಹೆಣ್ಣಿನ ತಂದೆ ತಾಯಿ ಬಾಯಿ ಇಟ್ಕೊಂಡು ಕಾಯ್ಕೊಂಡು ಕೂತಿರೋದ್ರೆ ಅಲ್ವಾ. ಇವನು ಒಂದೇ ಸತಿ ಜನ್ಮದಲ್ಲಿ ವರ, ಯಾವಾಗಲೂ ಎವರ್ ಗ್ರೀನ್ ವರ ಯಾರದು. ಅವ್ನು ಬರೋದು ಒಂದೇ ದಿನ, ಒಂದೇ ಸಮಯ. ಮಲಗಿದ್ರಿ ಅಂದ್ರೆ ಅವ್ನು ಎಂದೂ ಕೂಡ ಕ್ಷಮ ಮಾಡೋದು. ದೇವರು ಬಂದಾಗ ಎದ್ದವ ಯಾರು, ವಸುದೇವ. ವಸು ಅಂದ್ರೆ ಭೂಮಿ, ದೇವ ಅಂದ್ರೆ ಬ್ರಾಹ್ಮಣ. ದೇವರು ಬಂದಾಗ ಯಾರು ಎಚ್ಚರದಿಂದ ಇರ್ತಾನೆ ಅವನೇ ಬ್ರಾಹ್ಮಣ. ನೀವು ದೇವರು ಬಂದಾಗ ಮಲಗಿದ್ರಿ ದೈತ್ಯ ಅಲ್ಲ. ಸರಿ ಆಚಾರ ಅವ್ರು ಯಾಕೆ ಕಣ್ಣು ಮುಚ್ಚಿದ್ರು ಗೊತ್ತಾ. ಎಂದೂ ಕಣ್ಣು ಮುಚ್ಚದೆ ಇದ್ದವ್ರು ಅವತ್ತು ಯಾಕೆ ಮುಚ್ಚಿದ್ರು ಅಂದ್ರೆ ಅವ್ರಿಗೂ ಗೊತ್ತಾಯ್ತು ಇನ್ನೊಂದು ಅರ್ಧ ಗಂಟೆಗೆ ದೇವರು ಬರ್ತಾನೆ. ಅದಕ್ಕೆ ನಾವೆಲ್ಲ ಕಣ್ಣು ಮುಚ್ಕೊಂಡ್ಬಿಡೋಣ. ಯಾಕಂದ್ರೆ ನಮ್ಗೆ ದೇವರು ಬೇಡ ಅಂದ್ರು. ಮತ್ತೇನ್ ಬೇಕು, ನಮ್ಗೆ ಲಕ್ಷ್ಮೀ ಬೇಕು. ಲಕ್ಷ್ಮೀ ಬರೋವರೆಗೂ ನಾವು ಕಣ್ಣು ಬಿಡೋಲ್ಲ ಅಂತ ಅವರೆಲ್ಲ ಕಣ್ಣು ಮುಚ್ಚಿ. ಅವ್ರಿಗೇನ್ ಬೇಕು, ಏನ್ ಬೇಡ. ರಾವಣಂಗೆ ಯಾರು ಬೇಕು, ರಾವಣಂಗೆ ಯಾರು ಬೇಡ. ಸೀತೆನ್ ಬಯಸೋನ್ ಯಾರು, ರಾವಣ. ಲಕ್ಷ್ಮೀನ್ ಬಯಸೋನ್ ಯಾರು, ದೈತ್ಯ. ನೀವು ಲಕ್ಷ್ಮೀನ್ ಮಾತ್ರ ಬಯಸಬಾರ್ದು. ಕೃಷ್ಣ ಅಂತಾನೆ ಕ್ಲೇಶೋ ಅಧಿಕತಃ ತೇಷಾಂ ಅವ್ಯಕ್ತ ಸತ್ವಚೇತಸಾಂ. ಅವ್ಯಕ್ತ ತತ್ವದ ಅಭಿಮಾನಿ ಮಹಾಲಕ್ಷ್ಮಿ. ಲಕ್ಷ್ಮೀ ಬೇಕು ಅನ್ನೋರಿಗೆ ದುಃಖ ಜಾಸ್ತಿ. ನಾರಾಯಣ ಬೇಕು ಅಂತಂದ್ರೆ ನಾರಾಯಣ ಬಂದ್ರೆ ಸಾಕು, ಲಕ್ಷ್ಮಿ ಬಿಡೋದಿಲ್ಲ. ಜೊತೆಗೆ ಒಡೆಯನಿದ್ದಲ್ಲಿ ಮಡದಿ ಬರುವುದು ರೂಢಿಗೆ ಉಚಿತ.
ಭಾಗ್ಯದಲ್ಲಿ. ನೋಡಿ, ನೀವು ಯೋಚನೆ ಮಾಡಿ, ನಿಮ್ಮ ಮನೇಲಿ ಏನೋ ಒಂದು ಫಂಕ್ಷನ್, ಮದುವೆ ಮಗಂದು ಕರೀಲಿಕ್ಕೆ ಹೋಗಿರ್ತೀವಿ. ಗಂಡ ಹೆಂಡತಿ ಸೋಫಾ ಮೇಲೆ ಕೂತಿರ್ತಾರೆ. ಲಗ್ನ ಪತ್ರಿಕೆ ಬರೆದು ಕುಂಕುಮ ಕೊಟ್ಟು ಆ ಮನೆ ಯಜಮಾನಿ ಕೈ ಕೊಟ್ಟು, ಈ ನಿಮ್ಮ ಯಜಮಾನರನ್ನು ನಂಬ್ಕೊಳಕ್ಕಾಗಲ್ಲ, ಅವ್ರು ಬಂದ್ರೆ ಬರಲಿ, ಬರ್ದಿದ್ರೆ ಹಾಳಾಗಿ, ನೀವಂತೂ ಬಂದು ನೀವು ಬರ್ದಿದ್ರೆ ಚೆನ್ನಾಗಿ. ಹಿಂಗಂದ್ರೆ ಎಂತ ಜಗಳ ಆಡೋ ಗಂಡ ಹೆಂಡತಿ ಇದ್ರು ಕೂಡ ಹೆಂಡತಿ ಬರ್ತಾಳ, ಹೋಗ್ಬೋದಾ? ಅಲ್ಲ. ಅಂದಮೇಲೆ ನೀವು ಕೇವಲ ಲಕ್ಷ್ಮಿ ಒಬ್ಬಳನ್ನು ಕರೆದ್ರೆ ಅವಳು ಬರ್ತಾಳ, ಜಗಳನೇ ಆಡಲ್ಲ ರೀ. ಗಂಡನ ಮೇಲೆ ಭಾರಿ ಭಕ್ತಿ ಪ್ರೀತಿ ಇರೋಳು ಬರ್ತಾಳ. ನಮ್ಮ ಯಜಮಾನ್ ಬಿಟ್ಟು ನನ್ನೊಬ್ಬನ್ನೇ ಕರಿತೀಯ, ಬರಲ್ಲ ಅವಳು. ಯಜಮಾನ್ ಕರೆದ್ಬಿಟ್ರೆ ಅವಳು ಕರೀದೇ ಇದ್ರು ಬೇಡ, ಹೃದಯದ ಒಳಗೆ ತಗೊಂಡು ಬಂದ್ಬಿಡ. ಅಂತಹ ಭಗವಂತ ತಮದ್ಭುತಂ ಬಾಲ, ಅವನು ಬೇಡ, ಲಕ್ಷ್ಮಿ ಬೇಕು, ದೇವರು ಬೇಡ. ಅದಕ್ಕೆ ಇವರೆಲ್ಲ ಕಣ್ಮುಚ್ಕೊಂಡಿದ್ರು. ಭಗವಂತ ಇಂಥ ಅದ್ಭುತವಾದ ರೂಪವನ್ನ ವಸುದೇವನಿಗೆ ತೋರಿಸ್ತಾ ಇದ್ದಾನೆ. ದೇವರಿಗೆ ನೋಡಿದ್ದಾರೆ. ಆ ತಂದೆ ತಾಯಿ ಇಬ್ಬರು ಆ ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ದೇವರಂದ, ನಿಮ್ಮ ಬಗ್ಗೆ ಏನು ಗೊತ್ತು ಅಂತ. ಏನು ಗೊತ್ತಿಲ್ಲ. ಹೋಗ್ಲಿ, ನನ್ನ ಬಗ್ಗೆ ಏನು ಗೊತ್ತಿಲ್ಲ. ನಾವು ತಿಳ್ಕೊಳ್ಬೇಕಾದ್ದು ಎರಡೇ ವಿಷಯ. ಒಂದು ನಮ್ಮ ಬಗ್ಗೆ ತಿಳ್ಕೊಳ್ಬೇಕು, ಇನ್ನೊಂದು ದೇವರ ಬಗ್ಗೆ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಎರಡು ವಿಷಯ ತಿಳ್ಕೊಂಡ್ರೆ ಎಲ್ಲ. ಸಾಮಾನ್ಯ ಮಕ್ಕಳು ಹುಟ್ಟಿದ್ರೆ ಅಪ್ಪ ಅಮ್ಮ ಜಾತಕ ಬರೆಸ್ತಾರೆ. ಇಲ್ಲಿ ಮಗುನೇ ಅಪ್ಪ ಅಮ್ಮನ ಜಾತಕ ಅಮ್ಮನಿಗೆ ಹೇಳ್ತು, ಅಮ್ಮ ನೀನು ಜನ್ಮಾಂತರದಲ್ಲಿ ಪೃಷ್ಣಿ ಅಂತ ನಿನ್ನ ಹೆಸರಿತ್ತು, ಈತ ನಿನ್ನ ಗಂಡನಾಗಿದ್ದ, ಅವನಿಗೆ ಸುತಪ ಅಂತ ಹೆಸರು. ಸ್ವಯಂಭುವ ಮನ್ವಂತರದಲ್ಲಿ, ಮೊದಲ ಮನ್ವಂತರದಲ್ಲಿ ನಿಮ್ಮಿಬ್ಬರಿಗೂ ಬ್ರಹ್ಮದೇವರು ಆರ್ಡರ್ ಮಾಡಿದ್ರು, ನೀವು ತಪಸ್ಸು ಮಾಡಿ. ನೀವು ದೇವತೆಗಳ ಕಾಲಮಾನದಲ್ಲಿ 12,000 ವರ್ಷ ತಪಸ್ಸು ಮಾಡಿ, ಭಗವಂತನ ಪ್ರೀತಿಗಾಗಿ, ಭಗವಂತನ ಪ್ರಾಪ್ತಿಗಾಗಿ. ಹೇಗೆ ಮಾಡಿದ್ರಿ? ಮಳೆಗಾಲದಲ್ಲಿ ಮಳೆ ಒಳಗೇ ನಿಂತ್ರಿ, ಚಳಿಗಾಲದಲ್ಲಿ ನೀರಿನ ಮಧ್ಯ ನಿಂತ್ರಿ, ಬೇಸಿಗೆ ಕಾಲದಲ್ಲಿ 5 ಅಗ್ನಿಗಳನ್ನು ಹೊತ್ತಿಸಿ ಮಧ್ಯದಲ್ಲಿ ನಿಂತ್ರಿ. ನಮಗೆ ಚಳಿ ಬಂದು ಬೈತಿ, ಮಳೆ ಬಂದು ಯಾಕೆ ಪ್ರವಚನಕ್ಕೆ ಬರಲಿಲ್ಲ? ಅಯ್ಯೋ ಅದೇನು ಸುಡುಗಾಡು ಮಳೆ, ಮಳೆ ಬೈತಿ. ಮಧ್ಯಾಹ್ನ ಎಲ್ಲ ಕರೆದ್ರೆ ಅಯ್ಯೋ ಸುಡುಗಾಡು ಬಿಸಿಲಪ್ಪ, ಅದನ್ನು ಬೈಯೋದು, ಚಳಿನ ಬೈಯೋದು. ಇರೋದೇ 3 ಬೈತಾ ಇದ್ರೆ ಇನ್ಯಾವ ಕಾಲ ನಿಮಗೆ ಅಲ್ವಾ? ಚಳಿ, ಮಳೆ, ಗಾಳಿಗಳನ್ನ ನಿಂದೆ ಮಾಡಬಾರ್ದು, ಅದೇ ದೊಡ್ಡ ತಪಸ್ಸು. ಅವ್ರು ಹಾಗೆ ಮಾಡಿದ್ರು. ದೇವರು ಪ್ರತ್ಯಕ್ಷ ಆದ. ಏನ್ ಬೇಕು ವರ ಅಂತ ಕೇಳಿದಾಗ, ನೀವು ನನ್ನಲ್ಲಿ ಏನ್ ಕೇಳಿದ್ರಿ? ಮಗನಾಗಿ ಬರಬೇಕು ಅಂತ ಕೇಳಿದ್ರಿ. ನಾನು ಆಗ್ಲಿ 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 ಅಂತ 3 ಸತಿ ಅಂತ. ಆ ಜನ್ಮದಲ್ಲಿ ನಿಮ್ಮ ಮಗನಾಗಿ ಬಂದೆ, ನನಗೆ ಪೃಷ್ಣಿ ಗರ್ಭ ಅಂತ ಹೆಸರಿಟ್ಟಿದೆ. 2ನೇ ಬಾರಿ ಕಶ್ಯಪ ಅತಿಥಿಯಾಗಿ ನೀವು ಬಂದ್ರಿ, ನನಗೆ ವಾಮನ ಅಂತ ಹೆಸರಿಟ್ರಿ. 3ನೇ ಬಾರಿ ನೀವೀಗ ವಸುದೇವ ದೇವಕಿಯರಾಗಿ ಬಂದಿದ್ದೀರಿ. ಯಾವ ತಪಸ್ಸು ಮಾಡಿ ನನ್ನನ್ನು ಬಳಸ್ಕೊಂಡಿದ್ರು, ಅದೇ ನಾನು ಈಗ ಮತ್ತೆ ನಿಮ್ಮ ಮಗನಾಗಿ ಬರ್ತಾ ಇದ್ದೇನೆ, ಕೃಷ್ಣ ಅಂತ ನಾನು ಕರೀತಾರೆ. ನಿಮ್ಗೇನಾದ್ರೂ ಕಂಸನ ಭಯ ಇದ್ರೆ ನನ್ನ ಇಲ್ಲಿ ಇಟ್ಕೊಳ್ಬೇಡಿ, ನಂದ ಗೋಕುಲದಲ್ಲಿ ಬಿಡಿ, ಅಲ್ಲೊಂದು ಹೆಣ್ಣು ಕೂಸಿರುತ್ತೆ, ತಗೊಂಡು ಬನ್ನಿ ಅಂತ ಇಷ್ಟು ಹೇಳಿದ್ರು. ವಸುದೇವ ಅಂತಾನೆ, ನೀನು ಮಗನಾಗಿ ಬರಬೇಕು ಅಂತ ಕೇಳಿದ್ದು ಸರಿಯೇ. ಅದು ಹೀಗೆ ಶಂಕ ಚಕ್ರ ಎಲ್ಲ ಹಿಡ್ಕೊಂಡು ಬಂದ್ರೆ ನೀವು ಎತ್ಕೊಂಡು ನನ್ನ ಮಗು ಅಂತ ಯಾರಿಗೆ ತೋರಿಸುತ್ತೆ ಅಲ್ವಾ? ಅದರಿಂದ ಈ ಶಂಕ ಚಕ್ರ ಅಲೌಕಿಕವಾದ, ಅತ್ಯದ್ಭುತವಾದ ಇಂಥ ರೂಪವನ್ನ ನೋಡ್ಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಉಪಸಂಹಾರ ಮಾಡ್ಕೊ. ಉಪಸಂಹಾರ ವಿಶ್ವಾತ್ಮನ್, ವ್ಯಾಪ್ತವಾದ ಈ ನಿನ್ನ ರೂಪ, ಪ್ರಕಾಶಮಾನವಾದ ನಿನ್ನ ರೂಪವನ್ನ ನೋಡುವ ಶಕ್ತಿ ಈ ಕಣ್ಣುಗಳಿಗಿಲ್ಲ. ಸ್ವಲ್ಪ ಉಪಶಮನ ಮಾಡುವುದಾಗ ಭಗವಂತ ತಂದೆ ತಾಯಿಗಳ ಎದುರಿಗೆ ಅವರು ನೋಡ್ತಾ ಇದ್ದಾರೆ. ಶಂಕ
ಮಾಯ, ಚಕ್ರ ಮಾಯ, 4 ಚೋಳು ಮಾಯ, ಕಿರೀಟ ಮಾಯ, ಕವಚ ಮಾಯ, ಕುಂಡಲ ಮಾಯ, ಎಲ್ಲ ಮಾಯ. ಮಾಯ ಅಂದರೆ ಇಚ್ಛೆ. ಇಚ್ಛೆಯಿಂದ ಬಂದಿತ್ತು, ಇಚ್ಛೆಯಿಂದ ಹೋಯಿತು. ಪುಟ್ಟ ಮಗುವಾಗಿ ಅಮ್ಮನ ಮುಂದೆ ಮಲಗಿತ್ತು. ಅಮ್ಮ ಅಲ್ಲಿವರೆಗೂ ಹೀಗೆ ಕೈ ಮುಕ್ಕೊಂಡಿದ್ದು. ಮಗುನ ನೋಡಿದ ತಕ್ಷಣ ಓಡೋಗಿತ್ತು. ಯಾರ್ದೋ ಮಗು ಚೆನ್ನಾಗಿದ್ರೆ ಹೋಗ್ತಿದ್ರೇ ನಾವು ಬಿಡದೆ ಎತ್ಕೊಳ್ತೀವಿ, ನಮ್ಮದೇ ಚೆನ್ನಾಗಿದ್ರೆ ಇನ್ನೊಬ್ರು ಮುಟ್ಟಕ್ಕೆ ಬಿಡೋದು. ಮುದ್ದು ಸುರಿಯುವ ಕೃಷ್ಣನ ರೂಪವನ್ನು ನೋಡಿದ್ದಾಳೆ, ತೊಡೆ ಮೇಲೆ ಹಾಕೊಂಡಿದ್ದಾಳೆ, ಹಾಲು ಕೊಟ್ಟಿದ್ದಾಳೆ. ಎಷ್ಟು ಪುಣ್ಯ ಮಾಡಿದರೆ ಅವಳು ಈ ಒಂದು ಭಾಗ್ಯವನ್ನು ಪಡೆದಿರಬೇಡ. ಅಂತಹ ದೇವಕಿ ಅವಳ ಕಡೆಯಿಂದ ಮಗುವನ್ನು ಕರ್ಕೊಂಡು ವಸುದೇವ ಹೊರಟ ನಂದಗೋಕುಲ ಕಡೆ ಹೊರಟಿದ್ದಾನೆ. ಅಲ್ಲೇನಾಯಿತು ನಾಳೆ ನೋಡೋಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿರೇಚ ಯದವೋಚಮಹಂತೇನ ಪ್ರಿಯತಾಂ ಕಮಲಾಯ ದ್ವೇಷಾರ್ಪಣಮಸ್ತು. ಕೃಷ್ಣ ಬಂಧುಗಳೇ, ನಾವು ಇಷ್ಟು ಪವಿತ್ರವಾಗಿರ್ತಕ್ಕಂಥವ್ರು, ನೀವೆಲ್ಲರೂ ಕೂಡ ಬಹಳ ಪುಣ್ಯವಂತರೇ. ಎಷ್ಟು ಚೆನ್ನಾಗಿ ಕೊಟ್ಟು ನೀವೆಲ್ಲ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಣ್ಯಾಚಾರ್ಯರು ಬಾಯಿ ಬಿಟ್ಟು ಸುರಿತಾ ಇದ್ದಾರೆ, ನೀವೆಲ್ಲ ಕೇಳ್ಕೊತಾ ಇದ್ದೀರಿ. ಆ ಕೃಷ್ಣ ಹುಟ್ಟೋದಕ್ಕೂ ಆ ಅಮ್ಮ ಹುಟ್ಟೋದಕ್ಕೂ ಎಷ್ಟು ಪವಿತ್ರ ಪುಣ್ಯವನ್ನು ನಾವು ಪಡೆದಿದ್ದೀವಿ. ಬ್ರಹ್ಮಣ್ಯಾಚಾರ್ಯರು ಎಷ್ಟು ಶಕ್ತಿಯನ್ನು ಪಡೆದಿದ್ದಾರೆ ಕೃಷ್ಣನ ಮೇಲೆ. ಆ ಕೃಷ್ಣವನ್ನು ಸದಪಡಿಸತಕ್ಕಂಥ ಈ ಬ್ರಹ್ಮಣ್ಯಾಚಾರ್ಯರು ಯಾರು ಐಶ್ವರ್ಯ ಸನ್ಮಾನಕ್ಕೆ ಇದೇ ಥರ ಪ್ರವಚನಗಳನ್ನು ಎಲ್ಲರೂ ಕೂಡ ಆಧಾರವನ್ನು ತಿಳಿಸ್ಕೊಡ್ಬೇಕು. ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ